ನಾವು ನಮ್ಮ ಮನೆ ಕಸನೇ ಡೈರೆಕ್ಟ್ಲಿ ಮುಟ್ಟೋದಕ್ಕೆ ಹಿಂಜರಿತೀವಿ. ನಮ್ಮ ಮನೇಲಿ ಎಲ್ಲರೂ ನನ್ನನ್ನು ದೂರ ಇಟ್ಟರು, ವೇಸ್ಟಲ್ಲಿ ಕೆಲಸ ಮಾಡ್ತಾರೆ, ಸ್ಮೆಲ್ ಬರುತ್ತೆ, ನಿನ್ನ ಹತ್ರ ಮನೆಗೆ ಬಂದರೆ ವಾಸನೆ ಬರುತ್ತೆ ಅಂತೆಲ್ಲ ದೂರ ಇಟ್ಟರು. ಇವಾಗ ಕಾರ್ಪೊರೇಟರ್ಸು ಇಲ್ಲ, ಕೌನ್ಸಿಲರ್ಸು ಇಲ್ಲ, ಯಾರೂ ಇಲ್ಲ. ಯಾರಿಗೆ ಹೇಳ್ತೀರಾ ನೀವು ಇದನ್ನು? ವೇಸ್ಟ್ ಪಿಕ್ಕಿಂಗ್ ಅನ್ನೋದು ಬಿಟ್ಬಿಟ್ಟು ತ್ಯಾಜ್ಯ ಶ್ರಮಿಕರು ಅಂತ ಗುರುತಿಸಿ ಅಂತ ನಾವು ಲೇಬರ್ ಕಮಿಷನರ್ಗೆ ನಾವು ಲೆಟರ್ ಕೊಟ್ಟಿದ್ದೀವಿ. ಅಲ್ಲೂ ಅಪ್ರೂವಲ್ ಆಗಿದೆ ಸಂತೋಷ್ ಲಾಡ್ ಹತ್ರ. ಹಾಂ, ನಮಗೆ ಗುರುತಿಸಿ ನಮಗೆ ಒಂದು ಸೇಫ್ಟಿ ಕೊಡಿ ಅನ್ನೋದೇ ನಮ್ಮ ಒಂದು ಹೋರಾಟ. NGOಗಳು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನೂ ನಾವು ಹಳೇ ಸಿಸ್ಟಮಲ್ಲೇ ಇರ್ತಾ ಇದ್ವಿ. ಬಟ್ ಅವರು ಬಂದು ಸ್ವಲ್ಪ ನಮ್ಮನ್ನು ಬದಲಾಯಿಸಿರೋದ್ರಿಂದ ನಾವು ಕೂಡ ಬದಲಾಗಿದ್ವಿ. ನಮಗೆ ಅಳಿಯ ಅಲ್ಲ ಮಗಳ ಗಂಡ ಅನ್ನೋದು ಖಂಡಿತ ಸತ್ಯ ಆಯ್ತಲ್ಲ. ಇದು BBMPನೂ ಒಂದೇ ಥರ ಕೆಲಸ ಮಾಡಿದೆ, GBAನೂ ಒಂದೇ ಥರ ಕೆಲಸ ಮಾಡಿದೆ. ಈ ಒಂದು ಹಬೆಗೆ ನೋಡಿ ಈ ಥರ ಚರ್ಮ ಸುಲಿಯೋ ಸಾಧ್ಯತೆ ಜಾಸ್ತಿ ಆಗಿದೆ. ಇವತ್ತಿನ ದಿನ ಮನ್ಸೂರು ಮತ್ತು ಇಂದುಮತಿ ನಮ್ಮ ಜೊತೆ ಇದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಯಾತಕ್ಕೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ನಮ್ಮ ಎಪಿಸೋಡ್ಸಲ್ಲಿ 3-4 ಜನ ನಮ್ಮ ಬೆಂಗಳೂರು ಬಗ್ಗೆ, ಸಿವಿಕ್ ರೈಟ್ಸ್ ಬಗ್ಗೆ, ಸಿವಿಲ್ ರೈಟ್ಸ್ ಬಗ್ಗೆ, ಸಿಟಿಸನ್ಸ್ ರೈಟ್ಸು, ನಾಗರಿಕ ಹಕ್ಕು ಎಲ್ಲ ಮಾತಾಡಿದ್ದಾರೆ. ಅದು ಗೌತಮ್ ಕಾಮತ್ ಆಗ್ಬೋದು, ಸಂದೀಪ್ ಸೋನರ್ದ್ ಆಗ್ಬಹುದು, ಈ ಥರದವ್ರು ಎಲ್ಲರೂ ಮಾತಾಡಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಥರದವರು ರಿಸರ್ಚ್ ಮಾಡಿದ್ದಾರೆ, ನೋಡಿದ್ದಾರೆ, ಇಲ್ಲಿಂದ ಮಾತಾಡಿದ್ದಾರೆ. ಇಲ್ಲಿಂದ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು. ಏನೇ ಫೀಲ್ ಮಾಡಿದರೂ ಕೂಡ ನಾವು ಕಸದ ಬಗ್ಗೆ ಮಾತಾಡ್ತೀವಿ, ಟ್ರಾಫಿಕ್ ಬಗ್ಗೆ ಮಾತಾಡ್ತೀವಿ, ಮತ್ತು ಅದನ್ನು ರಿಸರ್ಚ್ ಮಾಡಿ ಬರೆದು ಸರ್ಕಾರಕ್ಕೆ ನಾವು ಒಂದು ರೆಕಮೆಂಡೇಷನ್ನು, ಪ್ರಪೋಸಲ್ಸ್ ಅಂತ ಕೊಡ್ತೀವಿ. ಮನ್ಸೂರ್ ಆ್ಯಂಡ್ ಇಂದುಮತಿ ನಾವು ಏನು ಮಾತಾಡ್ತೀವೋ, ನಾವೇನು ರೆಕಮೆಂಡೇಷನ್ಸ್ ಕೊಟ್ಟಿರ್ತೀವೋ ಅದು ಇಂಥವರಿಂದ ತಗೊಂಡು ನಮ್ಮ ಒಂದು ಅನಾಲಿಸಿಸ್ನ ಸೇರಿಕೊಂಡು ನಾವು ಸರ್ಕಾರಕ್ಕೆ ಕೊಡೋ ರೆಕಮೆಂಡೇಷನ್ಸು. CMR University Bangalore, NAC A accredited, driven by design thinking. Innovation comes alive from maker spaces to incubation cells with placements into 100+ leading companies. CMR University Bangalore, make your own way. ನಮಸ್ಕಾರ, ನಾನು ಶಮಂತ. ಇವತ್ತು ನಮ್ಮ ಶೇರ್ ವಿತ್ ಶಮಂತ ಪಾಡ್ಕಾಸ್ಟಲ್ಲಿ ಇಂದುಮತಿ ಮತ್ತು ಮನ್ಸೂರ್ ಅವರು ನಾನು ಆವಾಗಲೇ ಹೇಳ್ದಂಗೆ ಬಂದಿದ್ದಾರೆ. ಇವರು ಡೈರೆಕ್ಟ್ ಫೀಲ್ಡಿಂದ ಬಂದಿದ್ದಾರೆ, ಯಾವುದೇ ತರಹ ತಲೆಯಿಂದ ಕೆಲಸ ಮಾಡ್ತಾ ಇಲ್ಲ. ಇವ್ರ ಹಾರ್ಡ್ ವರ್ಕು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಇವ್ರುಗಳಿದ್ರೇ ನಮಗೆ ನಾವು ನೀವು ಎಲ್ಲ ಕೂಡ ಕ್ಲೀನಾಗಿ ಸ್ವಚ್ಛ ಭಾರತ್, ಸ್ವಚ್ಛ ಸಿಟಿ ಅಂತೆಲ್ಲ ಹೇಳ್ತೀವಲ್ಲ, ಅದಿರೋದಕ್ಕೆ ಸಾಧ್ಯ ಆಯಿತು. ನಮ್ಗಳಿಗೆ ತುಂಬ ದಿನದಿಂದ ಆಸೆ ಇತ್ತು, ರಿಸರ್ಚರ್ಸ್ ಹತ್ರ, ಆ್ಯಕ್ಟಿವಿಸ್ಟ್ಗಳ ಹತ್ರ ಬಿಟ್ಟು ನಿಜವಾಗ್ಲೂ ಕೆಲಸ ಮಾಡೋರ ಹತ್ರ ಹೇಗಿರುತ್ತೆ ಅವರ ಕಷ್ಟ ಸುಖ ಅಂತ ನಾನು ಹೇಳ್ತಾ ಇಲ್ಲ, ಅವ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅವ್ರಿಗಿರೋ ಚಾಲೆಂಜಸ್ ಏನಿರುತ್ತೆ, ಫಸ್ಟ್ ಹ್ಯಾಂಡಲ್ಲಿ ಕೇಳಬೇಕು, ತಿಳಿಸ್ಬೇಕು ಅಂತ ಆಸೆ ಇತ್ತು ಮನ್ಸೂರ್ ಆ್ಯಂಡ್ ಇಂದು. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಮತ್ತು ಇವ್ರು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಇವರು ಬರೀ ನಮಗೆ ಗ್ರೌಂಡ್ ವರ್ಕಲ್ಲಿ ಕೆಲಸ ಮಾಡ್ತಾ ಇಲ್ಲ, ಇಬ್ಬರು ಕೂಡ ಕೆಲವು ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ಯಾವ ರೀತಿ ಒಟ್ಟಾರೆ ಪೌರ ಕಾರ್ಮಿಕರದ್ದು ಆರೋಗ್ಯ ಆಗಬಹುದು, ಶಿಕ್ಷಣ ಆಗಬಹುದು, ಅವ್ರ ಸೇಫ್ಟಿ ಆಗಬಹುದು, ವೆಲ್ ಬೀಯಿಂಗ್ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಹೇಗೆ ನಾವು ನಮ್ಮ ಹಕ್ಕು, ನಿಮ್ಮ ಊರನ್ನು ನಾವು ಕ್ಲೀನಾಗಿ ಇಟ್ಟಿದ್ದೀವಿ ಅಂದರೆ ನಮ್ಮನ್ನು ಕೂಡ ನೀವು ಕ್ಲೀನಾಗಿ ಅಷ್ಟೇ ಗೌರವದಿಂದ ನೋಡ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ, ನಿಮ್ಮ ಡ್ಯೂಟಿ ಅಂತ ಹೇಳೋದಕ್ಕೆ ಇವರು ಬಂದಿದ್ದಾರೆ. ಅವರ ಡ್ಯೂಟಿ ಏನು, ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಇವತ್ತು ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಅವ್ರಿಗೂ ನಾವು ಅರ್ಥ ಆಗಬೇಕಾಗತ್ತೆ, ನಮಗೂ ಅವ್ರು ಅರ್ಥ ಆಗಬೇಕಾಗತ್ತೆ. ಹಾಗಾಗಿ ನಮಗಂತೂ ತುಂಬ ಖುಷಿಯಾಗಿದ್ದೀವಿ ನಾವು ಸಾರಥಿ ಟೀಮ್ನವರು, ಬಿಕಾಸ್ ಡೈರೆಕ್ಟ್ಲಿ ಫ್ರಮ್ ದ ಫೀಲ್ಡಲ್ಲಿ ಇವ್ರ ಜೊತೆ ನಾವು ಮಾತಾಡಿಸ್ತಾ ಇದ್ದೀವಿ ಅಂತ. ಫಸ್ಟು ಅಂತ ಹೇಳಲ್ಲ ಮನ್ಸೂರ್ ಆ್ಯಂಡ್ ಎಂದು, ಬಟ್ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಇದು ಫಸ್ಟ್ ಆಗುತ್ತಾ? ಅರ್ಧ ಮುಕ್ಕಾಲು ಗಂಟೆ ನಮ್ಮದು ನಾವು ಮಾತಾಡ್ತೀವಿ, ಆ ವಿಷಯದಲ್ಲಿ ಫಸ್ಟ್ ಆಗುತ್ತಾ? ಮ್ಯಾಮ್, ನನ್ನ ಪ್ರಕಾರ ನಾನು ಸುಮಾರು ಜಾಗ ಮಾತಾಡಿದ್ದೀನಿ, ಬಟ್ ನಿಮ್ಮ ಇವತ್ತು ಸ್ಟುಡಿಯೋನಲ್ಲಿ ಕುತ್ಕೊಂಡು ನಮ್ಮ ಒಂದು ಜನರ ಜೊತೆಲಿ ಬೆರ್ತೋದು ಇನ್ನೂ ತುಂಬ ಹೆಚ್ಚು ಸಂತೋಷ ಅನಿಸ್ತಾ ಇದೆ. ಅದೇ ಮ್ಯಾಮ್,
ಖಂಡಿತವಾಗ್ಲೂ ಮನ್ಸೂರ್ ಹೇಳ್ದಂಗೆ ಸುಮಾರು ಕಡೆ ನಾವು ಮಾತಾಡಿದ್ದೀವಿ. ಪ್ಲಾಟ್ಫಾರ್ಮಲ್ಲಿ ನಾನು ಕೇಳಿದ್ದೀನಿ, ಹಾಗಾಗಿನೇ ಮನ್ಸೂರ್ ನನಗೆ ಪರಿಚಯ ಆಗಿದ್ದು. ಅವ್ರದ್ದು ಬಿಟ್ಸಲ್ಲೂ ಕೂಡ ಹೋದ ತಿಂಗಳು ಮಾತಾಡಿರೋದು, ಅದನ್ನು ನಾನು ಕಂಡಿದ್ದೀನಿ. ಮತ್ತು ಇಂಟರ್ನ್ಯಾಷನಲ್ ಅಲಯನ್ಸ್ ಆಫ್ ವೇಸ್ಟ್ ಸ್ಪೀಕರ್ ಡೇನ ನಾವು ಮಾರ್ಚ್ 1ಗೆ ಸೆಲೆಬ್ರೇಟ್ ಮಾಡ್ತೀವಿ. ಆ ಥರ ಇರ್ಬೇಕಾದ್ರೆ ಪ್ರೆಸ್ ಮೀಟ್ ಅವರು ಬಂದು ಫ್ರೀಡಮ್ ಪಾರ್ಕಲ್ಲಿ ನಾವು ಅದು ಆಚರಣೆ ಮಾಡ್ಬೇಕಾದ್ರೆ ಮಾಡಿದ್ದಾರೆ. ಕೆಲವೊಂದು ಪ್ರೆಸ್ ಮೀಟಲ್ಲೂ ಮಾತಾಡಿದ್ದೀವಿ. ಆದರೆ ನಿಮ್ಮ ಜೊತೆ ಇಲ್ಲಿ ಕೂತ್ಕೊಂಡು ಒಂದು 3/4 ಗಂಟೆ ನಿಮ್ಮ ಜೊತೆ ಮಾತಾಡಬೇಕು, ಫೀಲ್ಡಲ್ಲಿ ಏನು ನಡೀತಿದೆ, SWMಲ್ಲಿ ಏನು ನಡೀತಿದೆ, ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೂ ಕೂಡ ಇಲ್ಲಿ ತುಂಬ ಸಂತೋಷ ಆಗ್ತಾ ಇದೆ. ಸರಿ, ಹಾಂ, ನಮಗೆ ಸಂತೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆಂದರೆ BBMPಯಿಂದ GBA ಆಗಿದೆ ಅಲ್ವಾ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಅಳಿಯ ಅಲ್ಲ ಮಗಳ ಗಂಡನ ಅಥವಾ ಹಳೆಯದ್ರಲ್ಲಿ ಯಾವುದೋ ಒಂದು ಪೇಸ್ಟ್ ಬರ್ತಿತ್ತಲ್ಲ, ಬಿನಾಕ ಲಸಿಬಾಕ ಅಂತ, ಆ ಥರನ ಗೊತ್ತಿಲ್ಲ. ಈಗ ನಮ್ಗಳಿಗೆಲ್ಲನೂ ಅಯ್ಯೋ ಎಲ್ಲ ಒಂದೇ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಇದು ನಮ್ಗಳಿಗೆ. ನೀವು ಅಲ್ಲಿ ಕೆಲಸ ಮಾಡ್ತಿರೋರು BBMPಯಿಂದ GBAಗೆ ಬಂದಿದ್ದೀರಾ, ನಿಮಗೂ ಹಾಗೆ ಅನಿಸುತ್ತಾ ಎಲ್ಲ ಒಂದೇ ಅಂತ? ಮ್ಯಾಮ್, ಖಂಡಿತವಾಗ್ಲೂ ಸ್ವಲ್ಪ ಡಿಫ್ರೆಂಟ್ ನೋಡ್ತಾ ಇದ್ದೀವಿ, ಸ್ವಲ್ಪ ಬದಲಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನಮಗೆ. ಯಾವ ಥರ ಮ್ಯಾಮ್, ವರ್ಕ್ ಇದರಲ್ಲಿ ನೋಡ್ತಾ ಇರ್ಬೇಕಾದ್ರೆ ಚೇಂಜಸ್ ನಾವು ಕಾಣ್ತಾ ಇದೀವಿ. ಯಾವ ಥರ ಚೇಂಜಸ್? ಸಿಟಿಜನ್ಸ್ ಕಡೆಯಿಂದ ಚೇಂಜಸ್ ನೋಡ್ತಾ ಇದ್ದೀವಿ. ಯಾಕಂದರೆ ಫಸ್ಟ್ ಬಂದು ಯಾರೇ ಮಿಕ್ಸ್ ಜಾಸ್ತಿ ಕೊಡೋರು, ಸಗ್ರಿಗೇಟ್ ಕಡಿಮೆ ಆಗ್ತಿತ್ತು. ಮತ್ತು ಈಗ ಬಂದು ಸ್ವಲ್ಪ ಜಾಸ್ತಿ ಹೆವಿ ಫೋಕಸ್ ಮಾಡ್ತಿದ್ದಾರೆ. ಯಾಕಂದರೆ ನಾವು ಮುಟ್ಟೋದೇ ಇಲ್ಲ, ನಾವು ತಗೊಂಡು ಹೋಗೋದೇ ಇಲ್ಲ, ಸಪ್ರೇಟ್ ಮಾಡಿಕೊಟ್ರೆ ಮಾತ್ರ ತಗೊಂಡು ಹೋಗ್ತೀವಿ ಅನ್ನೋ ಥರ ಇದು ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಮತ್ತು ಎಲ್ಲಿ ಫೀಲ್ಡಲ್ಲಿ ಬಿಸಾಕ್ತಾರ ಅಲ್ಲಿ ನಿಂತ್ಕೊತಾ ಇದ್ದಾರೆ ಮಾಸ್ಟರ್ಗಳು, ಅವ್ರಿಗೆ ಫೈನ್ ಆಗ್ತಾ ಇದ್ದಾರೆ. ನಾನು ನಮ್ಮ ಮನೆ ಹತ್ರದಿಂದನೇ ಮನೆಯಿಂದನೇ ನೋಡ್ತಾ ಇದ್ದೀನಿ ಫೈನ್ ಹಾಕೋದನ್ನೆಲ್ಲ. ಅವಾಗ ನನಗೆ ಸ್ವಲ್ಪ ಖುಷಿ ಆಗ್ತಿದೆ, ಸ್ವಲ್ಪ ಫೀಲ್ಡಲ್ಲಿ ಬಿಸಾಕೋದು ಕಡಿಮೆ ಮಾಡ್ಬೋದು, ಎಲ್ಲ ಕಡೆ ಈ ಥರ ಇಂಟ್ರೆಸ್ಟ್ ತೋರಿಸಿದ್ರೆ ಕಂಟ್ರೋಲ್ ಆಗ್ಬೋದು ಅಂತ. ಕೆಲವು ಕಡೆ ಬಂದು ಬಾಕ್ಸನ್ನು ಇಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಾಕ್ಸ್ಗಳು ಇಡ್ತಾ ಇದ್ದಾರೆ. ಎಲ್ಲಿ ವರ್ಕ್ ಹೋಗೋರು ಆ ಟೈಮ್ಗೆ ವೆಹಿಕಲ್ ಬಂದಾಗ ಹಾಕೋಕ್ಕಾಗಿಲ್ಲ ಅಂದರೆ ಆ ಬಾಕ್ಸಲ್ಲಿ ಹಾಕ್ಬೋದು, ವೆಟ್ ಒಂದು ಬಾಕ್ಸಿಗೆ, ಡ್ರೈ ಒಂದು ಬಾಕ್ಸಿಗೆ ಹಾಕ್ಬೋದು ಅನ್ನೋ ಥರ ಬಾಕ್ಸ್ಗಳು ಕೆಲವೊಂದು ಜಾಗದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ದಾಗ ಸ್ವಲ್ಪ ಚೇಂಜಸ್ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಓಕೆ, ಇವರು ಇಂದುಮತಿ ಮಾತಾಡಿದ್ರಲ್ಲ, ಇವರು ಬೆಳಂದೂರು ವಾರ್ಡು 150 ಅಲ್ವಾ, 150ನೇ ವಾರ್ಡಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಬೆಳಂದೂರು ಅಂತ ಬಂದಾಗ ನಮಗೆ ಪ್ರಾಪರ್ ಬೆಂಗಳೂರಿನವ್ರಿಗೆ ಅದು ಒಂಥರ ಪಕ್ಕದಲ್ಲಿರೋ ಊರು. ಈ ಊರಲ್ಲಿ ತುಂಬ ಜನ ಕನ್ನಡಿಗಾಸ್ ಇದ್ದಾರೆ ಮತ್ತು ಹೊರಗಿನವ್ರು ಜಾಸ್ತಿ ಇದ್ದಾರೆ. ಹಾಗಾಗಿ ಇವ್ರು ಹೇಳಿದ ಹಾಗೆ ಅದೇನದು ವೆಟ್ ವೇಸ್ಟು, ಡ್ರೈ ವೇಸ್ಟು, ಈ ಥರದ್ದೆಲ್ಲ ಡಬ್ಬಗಳು ಅಲ್ಲೆಲ್ಲ ಮಾಡಿದ್ದಾರೆ. ವೇರಾಸ್ ಇಲ್ಲಿ ಹಳೆ ಬೆಂಗಳೂರು ಜಯನಗರ 168ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮನ್ಸೂರು. ನಾನು ಇದೇ ಸೌತ್ ಬೆಂಗಳೂರಿನವಳು. ನಾನು ಎಲ್ಲೂ ಇಷ್ಟೊಂದು ಇಂದುಮತಿ ಹೇಳ್ದಂಗೆ ಈ ಡಬ್ಬ ಆ ಡಬ್ಬ ನಾನಂತೂ ಕಂಡಿಲ್ಲ. ನಮ್ಮಲ್ಲಿ ಏನಿದೆ ಅಂದರೆ, ನಾವು ಡೋರ್ ಟು ಡೋರ್ ಕಲೆಕ್ಷನ್ ಬಂದು ಸುಮಾರು 2015 ಮಾಡ್ತಾ ಇದ್ದೀನಿ. 168 ಪಟ್ಟಾಭಿರಾಮನಗರದಲ್ಲಿ 70% ನನ್ನ ನಂಬರು ಪ್ರತಿ ಮನೆಯವ್ರ ಹತ್ರನೂ ಇದೆ. ಸೊ ನಮ್ಮಲ್ಲಿ ಏನಂದರೆ ಪೇಪರ್, ಪ್ಲಾಸ್ಟಿಕ್, ಕಾರ್ಡ್ಬೋರ್ಡು, ಶೂಸು, ಚಪ್ಪಲಿ, ಬಟ್ಟೆ, ಥರ್ಮಾಕೋಲ್, ಈ ಥರ ಒಂದು ಫ್ರೀಡಮ್ ಆಗಿ ಹೇಳ್ತೀನಿ. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ಸಗ್ರಿಗೇಷನ್ ಅನ್ನೋದೇ, ಇವಾಗ 1 ಟನ್ ಪೇಪರ್ ನಾವು ರೀಸೈಕ್ಲಿಂಗ್ ಮಾಡಿಲ್ಲ ಅಂದರೆ 17 ಮರ ನಾವು ಕತ್ತರಿಸ್ಬೇಕಾಗತ್ತೆ. ಸೊ ಅಂಥ ಸ್ಟೇಜಲ್ಲಿ ನಮ್ಮ ಕ್ಲೈಮೇಟ್ಗೆ ಯಾವ ಥರ ಹಾನಿಕರ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳುವಳಿಕೆ ನಾವು ತಗೊಂಡು. ಒಂದು ಸೆಕೆಂಡ್ ನಾವು ಕ್ಲೈಮೇಟ್ ಚೇಂಜ್ ಆಮೇಲೆ ಹೋಗೋಣ. ಈಗ ನಾನು ಕೇಳ್ತಾ ಇರೋದು, ಇವರು ಸೆಗ್ರಿಗೇಷನ್ ಅಂತ ಬೆಳಂದೂರಲ್ಲಿ ಹೇಳಿದ್ರಲ್ಲ, ಆ ಥರ ಡಬ್ಬ ಸಿಸ್ಟಮು ನಾನು ಕಂಡಿಲ್ಲ. ಇಲ್ಲ ಮ್ಯಾಮ್, ಕೆಲವೊಂದು ಬಸ್ ಸ್ಟಾಪ್ಗಳಲ್ಲಿ ಕೂಡ ನಿರ್ಮಾಣ ಮಾಡಿದ್ದಾರೆ ನಿಮ್ಮ ಬೆಳಂದೂರಲ್ಲಿ. ಬೆಳಂದೂರಲ್ಲಿ ಮಾಡಿದ್ದಾರೆ, ಕೆಲವೊಂದು ಏರಿಯಾದಲ್ಲಿ ನಾನು ಯಾವ ಏರಿಯಾ ಕೇರ್ಪುರಂ ನೋಡ್ತಾ ಇದ್ದೀನಿ, ಮತ್ತೆ ಕಿತ್ಕನೂರಲ್ಲಿ ನೋಡ್ತಾ ಇದ್ದೀನಿ, ಹಾವಲಲ್ಲಿ ಹತ್ರ ನೋಡ್ತಾ ಇದ್ದೀನಿ. ಹಾವಲಲ್ಲಿ ಅಂದರೆ ಹಾವಲಲ್ಲಿ ಪಂಚಾಯತಿಗಾಯಿತು, ಹಾವಲಲ್ಲಿಂದ TC ಪಾಳ್ಯ ಸಿಗ್ನಲಲ್ಲಿ ನೋಡ್ತಾ ಇದ್ದೀನಿ. ಕೆಲವು ಕಡೆ ದೊಡ್ಡ ದೊಡ್ಡ ಬಾಕ್ಸ್ ಕೂಡ ಇಟ್ಟಿದ್ದಾರೆ. ಈ ಕೆಲವೊಂದು ಜಾಗದಲ್ಲಿ ಅಪಾರ್ಟ್ಮೆಂಟಲ್ಲಿ ಇಡ್ತಾರಲ್ಲ, 300 kg ಕೆಪಾಸಿಟಿ ಅಂಥ ಬಾಕ್ಸ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಮನ್ಸೂರ್, ನೀವು ಈ ಥರದನ್ನ ನಮ್ಮ ಏರಿಯಾದಲ್ಲಿ ನೋಡಿದ್ದೀರಾ? ಸೌತ್ ಬೆಂಗಳೂರು, ಜಯನಗರಲ್ಲಿ ಇಲ್ಲ ಬಿಡಿ. ನಮ್ಮ ಸೌತ್ ಬೆಂಗಳೂರು ಒಟ್ಟಾರೆ ಇಟ್ಕೊಂಡ್ರೆ ಇಲ್ಲ ಮೋಸ್ಟ್ಲಿ ಇಲ್ಲ ಅಲ್ವಾ? ಇದೆಲ್ಲ ನಮ್ಮದು ಪ್ರಾಪರ್ ಮಂಗಳೂರು, ಇದೇನೇದು ಇದು ಸೌತ್ ಬೆಂಗಳೂರು, ಮಲ್ಲೇಶ್ವರಂ, ರಾಜಾಜಿನಗರ ಇರುವಂಥದ್ದು ಇಲ್ಲ. ಕರೆಕ್ಟ್ ಅಲ್ವಾ? ಹೌದು. ಸರಿ, ಹಾಗಾದರೆ GBA ಸರಿಗಿದೆ, ಚೇಂಜ್ ಇದೆ ಅಂತಂದರೆ
ಈ ಥರ ಹೊಸ ಬೆಂಗಳೂರು ಅಥವಾ ಗ್ರೇಟರ್ ಬೆಂಗಳೂರು ಅಂಥ ಕಡೆ ಮಾತ್ರ ಇದಾಗ್ತಾ ಇದೆಯಾ ನನಗೆ ಗೊತ್ತಿಲ್ಲ. GBA ಅಂತ ತಗೊಂಡ್ರೆ ಕೆಲವು ಪಂಚಾಯಿತಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ಫಸ್ಟೆಲ್ಲ ಪಂಚಾಯತಿಯಲ್ಲಿ ಈ ಥರ ಡೋರ್ ಟು ಡೋರ್ ಕಲೆಕ್ಷನ್ ಇರಲಿಲ್ಲ, ಸಗ್ರಿಗೇಟ್ ಇರಲಿಲ್ಲ, ಎಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲಿ ಟ್ಯಾಕ್ಟ್ರಲ್ಲಿ ಕಲೆಕ್ಟ್ ಮಾಡೋರು, ಎತ್ಕೊಂಡೋಗಿ ಡಂಪ್ ಮಾಡೋರು, ಈ ಥರ ಇತ್ತು. ಬಟ್ ಇವಾಗ ಪಂಚಾಯಿತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. ಸುಮಾರು ಪಂಚಾಯಿತಿಯಲ್ಲಿ ನಮ್ಮ ಒಂದು ಹಸಿರುದಲ್ಲೇ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬೇಲರ್ ಹಾಕಿದ್ದಾರೆ, ಅಲ್ಲಿ ಒಂದು ಫೆಸಿಲಿಟಿ ಥರ ಪಂಚಾಯಿತಿಯಲ್ಲಿ ಕೊಟ್ಟಿದ್ದಾರೆ, ಅಲ್ಲೂ ಸಗ್ರಿಗೇಟ್ ಆಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ದಾಗ ದಿನದಿನಕ್ಕೆ ಬದಲಾಗ್ತಾ ಇದೆ. ಸ್ವಲ್ಪ ಸಗ್ರಿಗೇಷನ್ ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತಾನೆ ಅನಿಸ್ತಾ ಇದೆ. ನನಗಂತೂ ಹಾಗೆ ಅನ್ನಿಸ್ತಿಲ್ಲ. ಮನ್ಸೂರ್, ಬ್ಯಾಕ್ ಟು ಬೆಂಗಳೂರು. ಸೆಗ್ರಿಗೇಷನ್ ನಡೀತಾ ಇದೆ ಮೇಡಮ್, ಬಟ್ ಮನೆ ನಾವು ಇದನ್ನು ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಬಟ್ ಏನಂದ್ರೆ ನಮ್ಮ ಉಳ್ಕೊಂಡಿದಾರಲ್ಲ ಸ್ವಂತ ಮನೆ, ಅವ್ರದ್ದೇನು ಸಮಸ್ಯೆ ಇಲ್ಲ. 2 ನಿಮಿಷ ಇಲ್ಲ 5 ನಿಮಿಷ ನಿಂತು ಮಾತಾಡಿದ್ರೆ ಸೆಗ್ರಿಗೇಷನ್ ಆಗುತ್ತೆ. ಬಟ್ ಈಚೆಯಿಂದ ಬಂದು ಈ PG ಅಲ್ಲೆಲ್ಲಿ ಉಳ್ಕೊಂಡಿರ್ತಾರಲ್ಲ 6 ತಿಂಗಳು 3 ತಿಂಗಳು, ಅವ್ರಿಗೆ ಪ್ರತಿ ಸತಿ ನಾವು ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ಅವ್ರು 6 ತಿಂಗಳು 3 ತಿಂಗಳಿಗೆ ಅವ್ರವ್ರ ಊರಿಗೆ ಹೋಗ್ಬಿಡ್ತಾರೆ, ಮತ್ತೆ ಬರ್ತಾರೆ, ಅಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಹೊರತು ಹಳೇಬ್ರು ಆ ಮನೆಯವರು ಸ್ವಂತ ಮನೆಯವರು ಖಂಡಿತ ಸಗ್ರಿಗೇಷನ್ ಮಾಡ್ತಾ ಇದ್ದಾರೆ. ಮ್ಯಾಮ್, ನೀವು ಹೇಳ್ದಂಗೆ 100% ಸಗ್ರಿಗೇಷನ್ ಆಗ್ತಿದೆ ಅಂತ ಹೇಳಕ್ಕಾಗಲ್ಲ. ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 70% 80% ಅಂತೂ ಖಂಡಿತ ಇವಾಗ ಆಗ್ತಾ ಇದೆ. ಫಸ್ಟೆಲ್ಲ ಬಂದು 10% 20%, ನಾವು ಯಾಕಂದರೆ 0 ಸ್ಟಾರ್ಟ್ ಮಾಡಿದವರು, ನಾನು ಮನ್ಸೂರೆಲ್ಲ ವರ್ಕ್ ಶುರು ಮಾಡಿದವರು, ಕೃಷ್ಣ ಕುಮುದ ಇವರೆಲ್ಲ. ನಾನು 0 ನಾವು ಕಣ್ಣಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇವತ್ತು ನಾವು ಹೇಳ್ಬೇಕಂದ್ರೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ, ಚೇಂಜಸ್ ಆಗಿದ್ದಾರೆ ಜನ. ಫಸ್ಟೆಲ್ಲ ಬಟ್ಟೆ ಎಲ್ಲ ಮಿಕ್ಸ್ ಹಾಕೋರು, ಇವಾಗ ಬಟ್ಟೆ ಕೂಡ ಸಪ್ರೇಟಾಗಿ ಕೊಡ್ತಾ ಇದ್ದಾರೆ. ಇವಾಗ ಇನ್ನೊಂದು ಸಿಸ್ಟಮ್ ಬಂದಿದೆ, 4 ಬಿನ್ ಇಡಬೇಕು ಅಂತ. ಈ ವೇಸ್ಟ್ ಕೂಡ ಸಪ್ರೇಟಾಗಿ ಮನೆಯಲ್ಲೇ ಸಗ್ರಿಗೇಟ್ ಆಗಬೇಕು. ಮೆಡಿಕಲ್ ವೇಸ್ಟು, ಈ ವೇಸ್ಟು, ಮತ್ತು ಸಾಲಿಡ್ ವೇಸ್ಟು, ವೆಟ್ ವೇಸ್ಟು, ಡ್ರೈ ವೇಸ್ಟು, ಈ ವೇಸ್ಟು ಅಂತ. ಮೆಡಿಕಲ್ಲೇ ಸಾಲಿಡ್ ಇದಕ್ಕೆ ಅದರೊಳಗೆ ಬಂದ್ಬಿಡುತ್ತಾ? ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇರೋದ್ರಿಂದ ಜನನೂ ಸ್ವಲ್ಪ ಬದಲಾಗ್ತಾ ಇದ್ದಾರೆ. ಇವಾಗ ಫೈನ್ ಹಾಕೋದ್ರಿಂದ ಅವ್ರು ನೋಡಿ ಒಂದು ವೆಹಿಕಲ್ ನೋಡಿದಾಗ 10 ವೆಹಿಕಲ್ ಆ ಕಡೆ ಹೋಗ್ತಾ ಇರುತ್ತೆ, 10 ವೆಹಿಕಲ್ ಅವ್ರು ನೋಡ್ತಾ ಇರ್ತಾರೆ, ನಾಳೆ ನಾವು ಬಿಸಾಕಿದ್ರು ನಮಗೂ ಫೈನ್ ಬೀಳುತ್ತೆ ಅನ್ನೋ ಥರ ಸ್ವಲ್ಪ ಇದಾಗ್ತಾ ಇದೆ ಮ್ಯಾಮ್. ಬಟ್ 100% ಆಗ್ತಿದೆ ಅಂತ ಇಲ್ಲ, ಅದೆಲ್ಲ ಕಡೆನೂ ಒಂದು ಚೂರು ಮಾರ್ಜಿನ್ ಇದ್ದೇ ಇರುತ್ತೆ. ಮಾರ್ಷಲ್ಗಳು ಫೈನ್ ಹಾಕ್ತಾರೆ ಅಂತ ನೀವೆಲ್ಲ ಹೇಳ್ತೀರಾ, ಮತ್ತು ಸರ್ಕಾರನೋ ಡಿಪಾರ್ಟ್ಮೆಂಟು ಕೂಡ ಹೇಳುತ್ತೆ. ಎಷ್ಟು ಮಟ್ಟಿಗೆ ಅದನ್ನು ಫೈನ್ ಹಾಕ್ತಾ ಇದ್ದಾರೆ ಮನ್ಸೂರ್? ಖಂಡಿತ ಮೇಡಮ್. ಹೆಂಗಂದ್ರೆ ಫಸ್ಟು ಸತಿ ನಿಮಗೆ 500 ರೂಪಾಯಿ ಶುರು ಮಾಡಿ 1000 ರೂಪಾಯಿಂದ 5000 25,000 ಗಂಟ ಫೈನ್ ಹೋಗುತ್ತೆ. ಓಕೆ, ಇವಾಗ ರಾತ್ರಿ ಕತ್ಲಲ್ಲಿ ಹಾಕ್ಬಿಟ್ಟು ಹೊರಟೋಗ್ತಾರೆ, ಅವಾಗ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಸೊ ಒಂದು ಆ ಸ್ಪಾಟಲ್ಲಿ ಇನ್ನೊಂದು, ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಇರೋದ್ರಿಂದ ನೀವು ಬಿಲ್ ಪೇ ಮಾಡ್ತೀವಿ ನೋಡಿ, ಸ್ಕ್ಯಾನರಲ್ಲಿ ನಿಮ್ಮ ಅಡ್ರೆಸ್ ID ಅಡ್ರೆಸ್ ಆ ಪ್ಯಾಕೆಟಲ್ಲಿ ಅಂಟಿರುತ್ತೆ. ಸೊ ಅಡ್ರೆಸ್ ಮುಖಾಂತರ ಹೋಗಿ ಕೂಡ ಅವರು ಫೈನ್ ಹಾಕೋ ಚಾನ್ಸಸ್ ಜಾಸ್ತಿ. ಸೊ ಇವಾಗ ನಾನೊಂದು ಹೇಳ, ನಮಗೆ ಬಿ ಕೇರ್ಫುಲ್, ನೆಕ್ಸ್ಟ್ ಟೈಮ್ ಬಿಸಾಕ್ಬೇಕಾದ್ರೆ ಅಡ್ರೆಸ್ನ ಕಿತ್ತು ಹಾಕ್ಬಿಟ್ಟು ಬಿಸಾಕಿ ಅಂತ ಹೇಳ ಮ್ಯಾಮ್. ಇನ್ನೊಂದು ಇದೆ, ಕೆಲವೊಂದು ಅಲ್ಲ ನಾನು ಹೇಳ್ತಾ ಇರೋದು, ವಿ ಆರ್ ಸೋ ಕ್ರಿಯೇಟಿವ್ ಅಲ್ವಾ, ಕಿತ್ತಾಕ್ತೀವಪ್ಪ. ಬಟ್ ಜನ ಎಷ್ಟೇ ನೀವು ಫಾಸ್ಟ್ ಮೈಂಡ್ ಆಗಿದ್ರು ಎಲ್ಲೋ ಒಂದು ಸಣ್ಣ ತಪ್ಪಾಗೇ ಇರುತ್ತಲ್ಲ. 10 ಪ್ಯಾಕೇಜಲ್ಲಿ 1 ಪ್ಯಾಕೆಟ್ ಸಿಕ್ಕಾಕೊಂಡ್ರು ತಗಲಾಕೊಂಡಂಗೆ ನೀವು 10 ನಿಮ್ಗೇನೋ ಕೆಲಸ ಇರುತ್ತೆ, ಆ ಅವಸರದಿಂದಾನೇ ನೀವು ಆ ಪ್ಯಾಕೇಜಿಂಗ್ ಎಲ್ಲ ಮಿಕ್ಸ್ ಮಾಡಿ ಬಿಸಾಕ್ತಾ ಇರೋದು. ಅದೇ ನೀವು ತಂಪಾಗಿ ನಿಂತು 2 ನಿಮಿಷ ವಿಂಗಡಣೆ ಮಾಡೋಣ ಅಂತ ಮಾಡಿಬಿಟ್ರೆ ನಿಮ್ಗೆ ಫೈನು ಇಲ್ಲ, ಕಸನೂ ಕಾಣಲ್ಲ, ಪೊಲ್ಯೂಷನು ಕ್ರಿಯೇಟ್ ಆಗಲ್ಲ. ಇನ್ನೊಂದು ಆಪ್ಷನ್ ತಗೊಂತಾರೆ ಮ್ಯಾಮ್. ಅಲ್ಲಲ್ಲಿ ಇವಾಗ CC ಕ್ಯಾಮ್ರಾ ಒಂದೊಂದು ಇಟ್ಟಿದ್ದಾರೆ, ಇದರಲ್ಲೂ ಕ್ರಾಸಲ್ಲೂ CC ಕ್ಯಾಮ್ರಾ ಇದೆ. ಅಲ್ಲಿ ಯಾರು ಬಿಸಾಕ್ತಾ ಇದಾರೆ ವೆಹಿಕಲ್ ನಂಬರು ನೋಟ್ ಮಾಡ್ತಾರೆ. ಆ ವೆಹಿಕಲ್ ನಂಬರಿಂದನೂ ಅಡ್ರೆಸ್ ತಗೊಂಡು ಯಾರ ಹೆಸರಲ್ಲಿದೆ ಈ ವೆಹಿಕಲ್ಲು, ಈ ಅಡ್ರೆಸ್ ಎಲ್ಲಿದೆ ಅಂತಲೂ ಹುಡುಕೊಂಡೋಗಿನೂ ಫೈನ್ ಹಾಕಿದ್ದಾರೆ. ನಾನು ಅದು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ ಕೂಡ ಅದನ್ನು. ಇವ್ರ ಎಕ್ಸ್ಪೀರಿಯನ್ಸ್ ಕೇಳ್ತು ಅಂದರೆ ಅದೇನೇನು ಪ್ರೆಸ್ ಮೀಟಲ್ಲಿ ಎಲ್ಲ ಹೇಳ್ತಾರೋ ಎಲ್ಲ ಕಮಿಷನರ್ಸು ಅವರು ಇವರು, ಅದಷ್ಟು ಕೂಡ ಇವ್ರು ಹೇಳ್ತಾ ಇದ್ದಾರೆ ಪ್ರಾಕ್ಟೀಸಲ್ಲಿದೆ ಅಂತ. ನಾನಂತೂ ಈ ಥರದ್ದನ್ನು ನಮ್ಮ ಏರಿಯಾನಲ್ಲಿ ಕಂಡಿಲ್ಲ. ಮನ್ಸೂರ್, ನಂಗೆ ಇದು ಒಂಥರ ಬ್ರೇಕಿಂಗ್ ನ್ಯೂಸ್ ತರ ಇದೆ ಇವ್ರ ಎಕ್ಸ್ಪೀರಿಯನ್ಸ್. ಮಧ್ಯದಲ್ಲಿ ನೋಡಿರ್ಬೇಕಲ್ಲ, ಅವ್ರವ್ರ ಮನೆ ಮುಂದೆನೆ ಕಸ ತಗೊಂಡೋಗಿ ಡಂಪ್ ಮಾಡಿ ಕೂಡ ಫೈನ್ ಹಾಕಿದ್ರು. ಅಲ್ಲ, ಆಮೇಲೆ ಅದು ದೊಡ್ಡ ಗಲಾಟೆನೂ ಆಯ್ತು, ಕಾಂಟ್ರವರ್ಸಿನೂ ಆಯ್ತು ಬಿಡಿ. ಆದ್ರೆ ನಾ ಹೇಳ್ತಾ ಇರೋದು, ಏನು ಅಂದ್ಕೊಂಡು BBMPನೋ GBAನೋ ಅಥವಾ ಹಳೆ BMPನೋ ಯಾವುದೋ ಒಂದು
ಏನು ಗೈಡ್ಲೈನ್ಸ್ ಇದೆಯೋ ಅದು ಇವರು ಕೆಲಸ ಮಾಡ್ತಿರೋಂಥ ಕಡೆ ಇವ್ರ ಏರಿಯಾನಲ್ಲಿ ಕೆ ಆರ್ ಪುರಂ ಮನೆ, ಬೆಳಂದೂರು ವರ್ಕ್ ಸ್ಪಾಟು, ಮತ್ತು ಅವ್ರು ಆ ಕಡೆ ಎಲ್ಲ ನೋಡ್ತಿರೋದ್ರಿಂದ ಹೊಸ ಬೆಂಗಳೂರು, ಗ್ರೇಟರ್ ಬೆಂಗಳೂರಲ್ಲಿ ಅಂದ್ಕೊಂಡಿದ್ದೆಲ್ಲ ನಡೀತಾ ಇದೆ ತಕ್ಕ ಮಟ್ಟಿಗೆ 80 to 90%. ವೆರಾಸ್ ನಮ್ಮ ಕಡೆ ಬಂತು ಅಂತಂದರೆ ಗಾಂಧಿ ಬಜಾರ್, ಬನಶಂಕರಿ, ಜಯನಗರ, ಚಾಮರಾಜಪೇಟೆ ಈ ಕಡೆ ಬಂತು ಅಂದರೆ, ವಿದ್ಯಾಪೀಠ ಈ ಕಡೆ ಬಂತು ಅಂದರೆ ಏನು ಒಂದು 20% ಕಂಡಿರ್ಬೋದು ಅಷ್ಟೇ ಚೇಂಜಸ್ಸು. ಮೇಡಮ್ ಏನಂದರೆ ಮೇಜರ್ ಪ್ರಾಬ್ಲಮ್ಮು ನಾವು ಬಂದು ಸಿಟಿ ಒಳಗಿರೋದ್ರಿಂದ ನಮಗೆ ಅದು ಅನುಭವ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ನಮಗೇನು ಎಲ್ಲ ಒರೆಸ್ಬಿಟ್ವಿ, ತುಂಬಿಸ್ಬಿಟ್ವಿ, ಆ ಲೆವೆಲ್ಗೆ ಹೋಗುತ್ತೆ. ಸೊ ವಾರ್ಡ್ ವೈಸಲ್ಲಿ ನಮಗೆ ನೋಡಿ, ಇವಾಗ ಪಟ್ಟಾಭಿರಾಮನಗರ 53 ಕಿಲೋಮೀಟ್ರ್ ಒಳಗೆ ಇದೆ ಟೋಟಲ್. ಇವಾಗ ನೀವು ಕರೆಸಂದ್ರ ಎತ್ಕೊಂಡ್ರೆ ನಮಗೆ ಮೂಲ ಮಠ ನಮ್ಮ ಒಂದು ಇದಿದೆಲ್ಲ ಸ್ಮಶಾನ ಅಂತೀವಲ್ಲ ನಾವು, 4 ಇವಾಗ ನಮ್ದು ಇದೆ, ನಿಮ್ದು ಇದೆ, ಎಲ್ಲರದು ಇದೆ ಅಲ್ಲ, ಅಲ್ಲಿ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಸೊ ಇಂಥ ಒಂದು ಸ್ಪಾಟ್ಗಳಲ್ಲಿ ಬಂದು ಸೆಗ್ರಿಗೇಟ್ ಅನ್ನೋದು ಹೇಳಕ್ಕೆ ಆಗಲ್ಲ, ಆ 0 ಲೆವೆಲ್ಗೆ ಮತ್ತೆ ತಂದ್ಬಿಡ್ತಾರೆ. ಸೊ ನಮ್ಮ ಮಾರ್ಷಲ್ಸ್ ಆಗ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು, ಸೂಪರ್ವೈಸರ್ಸ್ ಆಗ್ಬೋದು, ಆಟೋ ಡ್ರೈವರ್ಸ್, ಕ್ಲೀನರ್ಸ್ ಎಷ್ಟನ ಮಾತಾಡಲಿ ನಮಗೆ ಒಂದು ಕಾರ್ನರ್ ಮೂಲ ಪಾಯಿಂಟ್ ತೋರಿಸ್ತಾರೆ. ಈ ಶಾಕಂಬರಿ ನಗರ, ಇದು ಕರೆಸಂದ್ರ, ಈ ಅವ್ರು ತಂದು ಇಲ್ಲಿ ಆಗ್ತಾ ಇದ್ದಾರೆ, ನಾವು ತಂದು ಅಲ್ಲಿ ಬಿಸಾಕ್ತಾ ಇದ್ದಾರೆ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಈ ಒಂದು ನೆಪಗಳಿಂದ ನಮಗೆ ಕಸದ ಸಮಸ್ಯೆ ಕಡಿಮೆ ಮಾಡೋಕ್ಕೆ ಕಷ್ಟ ಆಗ್ತಾ ಇರೋದು. ಸೊ ಅದೇ ಮನೆಯಿಂದನೇ ಸಗ್ರಿಗೇಟ್ ಆಗ್ಬಿಟ್ಟು ಸರ್ವಿಸ್ ನಮ್ದು ಸರಿಯಾಗಿರ್ಬೇಕು. ಡೋರ್ ಟು ಡೋರ್ ನಮ್ಮದು ಅಂದ್ರೆ ನಿಮ್ಗಳದು ಕಲೆಕ್ಟರ್ಸ್ ನಮ್ದು ಆಗ್ಬೋದು, BBMP ಆಟೋ ವೆಟ್ ವೇಸ್ಟ್ ಅವರು ಆಗ್ಬೋದು. ಸೊ ಈ ಒಂದು ಲೆವೆಲಲ್ಲಿ ಏನಾಗುತ್ತೆ ಅಂದರೆ ಸಗ್ರಿಗೇಟ್ ಕರೆಕ್ಟಾಗಿ ಆಗಿದ್ರೂ ಒಂದೇ ವೆಹಿಕಲ್ ಹೋದರೆ ಅದು ಮತ್ತೆ ಮಿಕ್ಸ್ ಆಗುತ್ತೆ. ಸೊ ಡ್ರೈ ವೇಸ್ಟ್ಗೆ ಸಪ್ರೇಟ್ ವೆಹಿಕಲ್ಲು, ವೆಟ್ ವೇಸ್ಟ್ಗೆ ಸಪ್ರೇಟ್ ವೆಹಿಕಲ್ಲು, ಆ ಥರ ಇದ್ದಾಗ ನಮಗೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅಂದರೆ ಇವಾಗ ಇಂದುಮತಿ ನಿಮ್ಮ ಏರಿಯಾದಲ್ಲಿ ಡ್ರೈ ವೇಸ್ಟ್ಗೆ, ವೆಟ್ ವೇಸ್ಟ್ಗೆ ಅಂತ ಸಪ್ರೇಟ್ ಆಟೋಸ್ ಬರುತ್ತಾ, ವೆಹಿಕಲ್ಸ್ ಬರುತ್ತಾ? ಅಯ್ಯೋ, ಫಸ್ಟ್ ನಾವು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟ್ರಿಂದ 12 ಗಾಡಿ ಬಿಟ್ಟಿದ್ವಿ ಡ್ರೈ ವೇಸ್ಟ್ ಕಲೆಕ್ಷನ್ ಮಾಡೋದಕ್ಕೆ, ಬರೀ ಡ್ರೈ ವೇಸ್ಟ್ ಮಾತ್ರ. ವೆಟ್ ವೇಸ್ಟ್, ಸಾನಿಟ್ ವೇಸ್ಟು ಬೇರೆ ವೆಹಿಕಲ್ ಬರ್ತಾಯಿತ್ತು, ವೆಟ್ ಕಾಂಟ್ರಾಕ್ಟ್ರು ಯಾರಿದಾರೋ ಅವ್ರು ಕಳಿಸ್ಕೊಡ್ತಾ ಇದ್ರು. ಇವಾಗ ಸೆಂಟ್ರಿಗೆ ನಮಗೆ MOU ಮುಗೀತು. MOU ಮುಗಿದ್ರೂ ಕೂಡ ನಮ್ಮ ಸಿಟಿಜನ್ಸ್ ಬಿಡ್ತಾ ಇರಲಿಲ್ಲ, ವೆಹಿಕಲ್ ಬರಲೇಬೇಕು ಡ್ರೈಗೆ ಸಪ್ರೇಟಾಗಿ ಅಂತ. ಆವಾಗ ನಾವು MOU ಮುಗಿದ್ರೂ ಕೂಡ ನಮಗೆ ಪೇಮೆಂಟ್ ಕೂಡ ಸ್ಟಾಪ್ ಆಯಿತು. ಪೇಮೆಂಟ್ ಸ್ಟಾಪ್ ಆದಮೇಲೆ ಕೂಡ ನಾವು ಕೆಲಸ ಅಂತೂ ಬಿಟ್ಟಿಲ್ಲ. ಯಾಕಂದರೆ ಸುಮಾರು ಕುಟುಂಬಗಳು ಅದರಲ್ಲೇ ನಾವು ಕೆಲಸ ಮಾಡ್ತಾ ಇದ್ವಿ. ಅದು ಸಗ್ರಿಗೇಟ್ ಮಾಡಿದ್ರೇ ನಮಗೆ ಜೀವನ, ಹೊಟ್ಟೆಗೆ ಊಟ. ಅದರಿಂದ ನಾವು ಅದು ಇದುವರೆಗೂ ನಾವು ಕಲೆಕ್ಟ್ ಮಾಡ್ತಾನೆ ಇದ್ದೀವಿ ಮ್ಯಾಮ್, ಸಪ್ರೇಟಾಗಿ ಹೋಗಿ. ನೀವು ಸಪ್ರೇಟಾಗಿ ನಿಮ್ಮ ಕಡೆದೆಲ್ಲ ಸರಿಗಿದೆ, ಹಾಗಾದ್ರೆ ನಮ್ಗಳ ಕಡೆನೇ ಅಷ್ಟೊಂದು ಸರಿಗಿಲ್ಲ. ಪಟ್ಟಾಭಿರಾಮನಗರ, ಜಯನಗರ ಡಿವಿಷನ್ಲು ಡೋರ್ ಟು ಡೋರ್ ಕಲೆಕ್ಷನ್ ಡ್ರೈ ವೇಸ್ಟ್ ಸಪ್ರೇಟ್ ವೆಹಿಕಲ್ಲೇ ಹೋಗ್ತಾ ಇದೆ. ಓಕೆ, ನೀವು ಹಾಗೆ ಹೇಳ್ತಾ ಇದ್ದೀರಾ. ಈಗ ನಾನು ಕಂಡ ಹಾಗೆ ಬೇರೆ ಏರಿಯಾದಲ್ಲಿ, ನಾಟ್ ಜಯನಗರ, ಬೇರೆ ಜಯನಗರ, ಇದು ಬನಶಂಕರಿ ಆಗಬಹುದು, ನಮ್ಮದು ಸ್ಟೇಜಸ್ ಇದೆಯಲ್ಲ 1, 2, 3, 4, 5 ಅಂತ, ಅಲ್ಲಿ ಒಂದೇ ವೆಹಿಕಲ್ ಬರುತ್ತೆ. ಒಂದೇ ವೆಹಿಕಲ್ ಅಂದರೆ ಅದು ಏನು ಆಟೋ. ಆ ಆಟೋನಲ್ಲಿ ಒಂದೊಂದು ಏರಿಯಾನಲ್ಲಿ ಬರಬೇಕಾದ್ರೆ ಕಡೆಯಲ್ಲೆಲ್ಲ ತುಂಬ ಹೋಗಿರುತ್ತೆ. ನಾಮಕಾವಸ್ಥೆಗೆ ಏನೋ ಒಂದು 2-3 kg ಹಾಕ್ಕೊಂಡು ಹೋಗ್ತಾರೆ. ಪುನಃ ಅವರು ರೂಟ್ ಮ್ಯಾಪ್ ಮಾಡಿಕೊಂಡಾಗ ಕಡೆನಲ್ಲೇ ಬರುತ್ತೆ. ಹಾಗಾಗಿ ಕೆಲವು ಏರಿಯಾದಲ್ಲಿ ಬ್ಲ್ಯಾಕ್ ಸ್ಪಾಟು ಪರ್ಮನೆಂಟಾಗಿ ಉಳ್ಕೊಂಬಿಟ್ಟಿದೆ. ಇದನ್ನು ನೀವು ಮೀಟಿಂಗ್ಗಳಲ್ಲಿ ಹೇಗೆ ಹೇಳ್ತೀರಾ ಈ ಥರ ಸಿಚುವೇಶನ್ಸ್ನ? ವೆಹಿಕಲ್ ಬಂದು ಶಾರ್ಟೇಜ್ ಇರ್ಬೋದು, ಯಾಕಂದರೆ ಆಟೋ ಅನ್ನೋದು ಚಿಕ್ಕದು, ತುಂಬ ಚಿಕ್ಕದದು ಆಟೋ, ಕೆಪಾಸಿಟಿ ಚಿಕ್ಕದು. ಮತ್ತು ಡ್ರೈಗೆ ಅಂತ ಅಂದರೂ ಕೂಡ ನಮಗೆ ಪರ್ಮಿಷನ್ ಇರೋದು ಡೋರ್ ಟು ಡೋರ್ ಕಲೆಕ್ಷನ್ ಮಾತ್ರ, ಮನೆಗಳು ಮಾತ್ರ ಕಲೆಕ್ಷನ್. ಕಮರ್ಷಿಯಲ್ಗಳಾಗಿರ್ಬೋದು, ಶಾಪ್ಗಳದ್ದಾಗಿರ್ಬೋದು. ಈ ವೇಸ್ಟ್ ಎಲ್ಲಿ ಹೋಗುತ್ತೆ ಜಾಸ್ತಿ ಪಾಯಿಂಟ್ಗಳಿಗೆ ಎಲ್ಲಿಂದ ಬರುತ್ತೆ ಅಂದರೆ ನೈಟ್ ಏನು ಮಾಡ್ತಾರೆ, ಅಂಗಡಿ ಬಾಗ್ಲಾಕ ಟೈಮ್ಗೆ ಅದನ್ನು ತಗೊಂಬಂದು ಬಿಸಾಕಿ ಹೋಗೋ ಚಾನ್ಸಸ್. ಯಾಕಂದರೆ ಸುಮಾರು ಸಲ ಕಂಡಿದ್ದೀನಿ ನಾನು. ಸುಮಾರು ಬಲ್ಕಿ ವೇಸ್ಟ್, ಈ ಗ್ಲಾಸ್ ಅಂಗಡಿ ಇರುತ್ತೆ, ಗ್ಲಾಸ್ ತಂದು ಬಿಸಾಕ್ಬಿಡ್ತಾರೆ. ಹೂವು ಅಂಗಡಿ ಇರುತ್ತೆ, ಹೂವು ವೇಸ್ಟ್ ಹೂವು ಸುಮಾರು ತಂದು ಬಿಸಾಕಿ ಹೋಗ್ತಾರೆ. ಬಟ್ ಕಂಟ್ರೋಲ್ ಆಗಿರೋದು ಎಲ್ಲಿ ಅಂದರೆ ಡೋರ್ ಟು ಡೋರ್ ಮಾತ್ರ ಕಂಟ್ರೋಲ್ ಆಗಿದೆ. ಇವ್ರಿಗೆ ಏರಿಯಾ ತುಂಬ ಸ್ಟ್ರಕ್ಚರ್ಡ್ ಆಗಿ ಹೊಸ ಬೆಂಗಳೂರು, ನೀಟಾಗಿ ಅಪಾರ್ಟ್ಮೆಂಟು ಅದು ಇದು ಎಲ್ಲ ಇದೆ. ವೆರಾಸ್ ನೀವು ಪಟ್ಟಾಭಿರಾಮನಗರದಲ್ಲಿ ಕೆಲಸ ಮಾಡಿದ್ರೂ ಮನೆ ಬನಶಂಕರಿ ಹತ್ರ ಇರೋದ್ರಿಂದ ಅಲ್ಲಿ ಕ್ರಿಮಿಟೋರಿಯಂ ಇದೆ ಅಲ್ವಾ, ಎಲೆಕ್ಟ್ರಿಕ್ದು ಇದೆ. ಅದನ್ನು ನಾವು ಒಂದು ಎಕ್ಸಾಂಪಲಾಗಿ ತೊಗೋತು ಅಂತ ಹೇಳಿದ್ರೆ, ನೀವು ರುದ್ರಭೂಮಿ ಬಗ್ಗೆ ಮಾತಾಡಿದರೆ ಅದು ನಮಗೆ ಇದು ಚಾಮರಾಜಪೇಟೆನೂ ಆಗುತ್ತೆ. ಬಟ್ ಇದನ್ನು ನಾವು ಒಂದು ಎಕ್ಸಾಂಪಲಾಗಿ ತೊಗೋತು ಅಂದರೆ, ನೀವೇ ಹೇಳಿದ್ರಿ ಈ ಹೂವು ಅಂಥವನ್ನೆಲ್ಲ ಸೆಗ್ರಿಗೇಟ್ ಮಾಡೋದು ಕೆಲವು ಕಡೆ ತುಂಬ ಕಷ್ಟ ಆಗುತ್ತೆ ಅಂತ. ಇಂಥ ಚಾಲೆಂಜಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಸಾರಕ್ಕಿಯಿಂದ ನಾವು ಇಂದಿರಾ ಗಾಂಧಿ ಸರ್ಕಲ್ಗೆ ಹೋದರೆ ಅಲ್ಲಿಂದ ಮಾರ್ಕೆಟ್ ಶುರು ಆಗುತ್ತೆ. ಸೊ ಬೆಳಿಗ್ಗೆ 4 ಗಂಟೆಗೆ ಅಷ್ಟೊತ್ತಿಗೆ ಅಲ್ಲಿ ಬಿಸ್ನೆಸ್ ಶುರು ಆಗಿಬಿಡುತ್ತೆ.
ಡಿಸ್ಪೋಸಲ್ ಆಗ್ತಾನೆ ಇರುತ್ತೆ. ಸೊ ಈ ಒಂದು ಲೆವೆಲಲ್ಲಿ ನಮಗೆ ಈ ಪ್ಲಾಸ್ಟಿಕ್ ಕವರ್ನ ಮಿಕ್ಸ್ ಮಾಡಿ ಬಿಸಾಕ್ಬಿಡ್ತಾರಲ್ಲ, ಅಂಥ ಟೈಮಲ್ಲಿ ಅಲ್ಲಿ ಸಗ್ರಿಗೇಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಈ ಒಂದು ಹಸಿ ತರಕಾರಿಗೆ ಭಗವಂತ ಆಲ್ರೆಡಿ ಹುಳ ಬೀಳೋ ಸ್ಟೇಜ್ಗಳು, ಯಾಕಂದರೆ ಅದು ಹುಳ ಬಿದ್ರೇ ನಿಮಗೆ ಕಂಪೋಸ್ಟ್ ಆಗೋದು. ಅದರಲ್ಲಿ ಪ್ಲಾಸ್ಟಿಕ್ಕು ಆಮೇಲೆ ನಮ್ಮ ಥರ್ಮಾಕೋಲ್ಸು ಅದು ಎಲ್ಲ ಮಿಕ್ಸ್ ಆದಾಗ ಅದು ಸಗ್ರಿಗೇಟ್ ಮಾಡಿ ನಾವು ಕಂಪೋಸ್ಟ್ಗೂ ಕಳ್ಸೋಕ್ಕಾಗಲ್ಲ, ಡಂಪಿಂಗ್ ಯಾರ್ಡ್ಗೆ ಕಳಿಸ್ಬೇಕಾಗತ್ತೆ. ಸೊ ಅಂಥ ಒಂದು ನಿಟ್ಟಿನಲ್ಲಿ ಆದಷ್ಟು ನಾವು ಸಗ್ರಿಗೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಸೊ ಹಾಗಾದರೆ ಇವ್ರಿಗೆ ಇಂದುಮತಿಗಿಂತ ನಿಮಗೆ ಜಾಸ್ತಿ ಚಾಲೆಂಜಸ್? ಹೌದು, ಎಲ್ಲರಿಗೂ ಚಾಲೆಂಜಸ್ ಅನ್ನೋದಿದೆ ಮ್ಯಾಮ್. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ, ಇಂಡಿವಿಜುವಲಿ ನಾನು ಹೇಳಿದ್ದು ಖಂಡಿತವಾಗ್ಲೂ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಡ್ರೈ ವೇಸ್ಟ್ಗೆ ಯಾವುದೇ ರೀತಿ ಅಮೌಂಟ್ ಇಲ್ಲ. ವೆಹಿಕಲ್ಗಾಗಿರ್ಬೋದು, ಡ್ರೈವರ್ಗಾಗಿರ್ಬೋದು, ಹೆಲ್ಪರ್ಗಾಗಿರ್ಬೋದು, ಯಾರಿಗೂ ಪೇಮೆಂಟ್ ಇಲ್ಲದೆ ಇರೋದ್ರಿಂದ ಕೆಲವರು ಅದರಲ್ಲೇ ಜೀವನ ಪಡ್ಕೋಬೇಕು ಅಂತ ಕಷ್ಟ ಬಿದ್ದು ನಮಗೆ ಲಾಸ್ ಆದರೂ ಚಿಂತೆ ಇಲ್ಲ, ಕೆಲವು ನಮ್ಮ ಜೀವನ ಮಾಡ್ಕೊಂಡು ಹೋಗೋಣ, ಮಿನಿಮಮ್ ವೇಜಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇರೋರು ಇದ್ದಾರೆ. ಇರಿ ನಾವು ಪೇಮೆಂಟಿದು ಮನಿ ಮ್ಯಾಟರ್ಗೆ ಮೇಲೆ ಬರೋಣ. ಈಗ ನಾವು ಸೆಗ್ರಿಗೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೆಗ್ರಿಗೇಷನ್ ಅಂತ ಮಾತಾಡಬೇಕಾದ್ರೆ ನಾವೆಲ್ಲ ಹೇಳ್ತೀವಿ ಹೆಲ್ತ್ ಪ್ರಿಕಾಷನ್ಸ್ ಅಂತ, ನೀವು ಗ್ಲೌಸ್ ಅಲ್ಲ ಅದಕ್ಕೆ ನಾನು ಹೇಳಿದ್ದು. ಫಸ್ಟ್ ನಾನು ನಿಮ್ಮ ಹೆಲ್ತ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ನಾವು ದುಡ್ಡು ಕಾಸು ಅದಕ್ಕೆ ಹೋಗೋಣ. ಈಗ ನೀವು ಸೆಗ್ರಿಗೇಟ್ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ಗ್ಲೌಸ್ ಹಾಕೋತೀರಾ? ನಾನು ಕಂಡಿರೋ ಹಾಗೆ ತುಂಬ ಜನ ಹಾಕೋತಾ ಇಲ್ಲ. ಇಲ್ಲ ಹಾಕ್ಕೊಳ್ತೀವಿ, ಹಾಕ್ಕೊಂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮಗೆ 3 monthsಗೆ ಒಂದ್ಸತಿ ಮಾರ್ಕ್ಸು ಬ್ಲೌಸು ಎಲ್ಲ ನಮ್ಮ NGO ಕಡೆಯಿಂದಾನೇ ಕೊಡ್ತಾ ಇರೋದು, BBMPಯಿಂದ ಇಲ್ಲ. ನೀವು NGO ಇದೆ ಸರಿ, ಹಾಂ, ಇವರಿಬ್ಬರು NGO ಕಡೆಯಿಂದ ಬಂದಿರೋದು. ಹಾಗಾಗಿನೇ ಸ್ಟ್ರಕ್ಚರ್ಡ್ ಆಗಿ ಇವರಿಗೆ ಅನಲೈಸ್ ಮಾಡೋಕ್ಕೆ ಸಾಧ್ಯ ಆಗಿದೆ, ಅರ್ಥ ಮಾಡ್ಕೋತಾ ಇದ್ದಾರೆ ವಿಷಯನ. BBMP ಏನು, BMP ಏನು, ಇವಾಗ ಬಂದಿರೋ GBA ಅಂದರೆ ಏನು ಅಂತ. ಈ ದೃಷ್ಟಿಯಿಂದಾನೇ ಇವತ್ತು ಇವರು ನಮ್ಮ ಜೊತೆ ಮಾತುಕತೆಗೆ ಬಂದಿರೋದು. ಹೇಗೆ ನಿಮ್ಮದು ಗ್ಲೌಸು ಮತ್ತು ಹೆಲ್ತ್ ಪ್ರಿಕಾಷನ್ಸ್? ಎಕ್ಸಾಂಪಲ್ ಇವಾಗ ನಾನು ಕೈನೇ ನೋಡ್ಬೋದು. 8 hour ನಾನು ಡ್ಯೂಟಿ ಮಾಡ್ತೀನಿ ಅಥವಾ 4 hour ಡ್ಯೂಟಿ ಮಾಡ್ತೀನಿ ಅಂದರೆ ಕಂಟಿನ್ಯೂ ಆಗಿ 1 hour ನಾವು ಬ್ಲೌಸ್ ಹಾಕ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಈ ಒಂದು ಹಬೆಗೆ ನೋಡಿ ಈ ಥರ ಚರ್ಮ ಸುಲಿಯೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, 1/2 hour ಹಾಕ್ಕೊಳ್ತೀವಿ, 1/2 hour ತೆಗಿಬಿಡ್ತೀವಿ. ಸೊ ಇವಾಗ ಡ್ರೈ ವೇಸ್ಟ್ ನಾವು ಎತ್ತಬೇಕಂದ್ರೆ, ಇವಾಗ ನೀವು ಒಂದು ಪೇಪರ್ ಏನೋ ಬರೀತಾ ಇದ್ರಿ, ಅದ್ರಲ್ಲಿ ತಪ್ಪಾಯಿತು, ನಿಮಗೆ ಇಷ್ಟ ಆಗಿಲ್ಲ, ಅಥವಾ ಟಕ 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 ಅಂತ ಪೀಸ್ ಪೀಸ್ ಮಾಡ್ಬಿಡ್ತೀರಾ. ಹಂಗೆ ಬಿಸಾಕಿ ಮತ್ತೆ ಎತ್ತಕ್ಕೆ ನೋಡಿ, ಅದು ಆ ಬ್ಲೌಸ್ ಹಾಕೊಂಡು ಎತ್ತಕ್ಕಾಗಲ್ಲ. ಸೊ ಟೈಮಿನ ಪ್ರಭಾವ ನಮಗೆ ಅಲ್ಲಿ ತುಂಬ ಕಡಿಮೆ ಇರುತ್ತೆ. ಇವಾಗ ನನಗೆ ಸಂಬಳ ಬಂದು ಎಷ್ಟು ನಾನು ಸಗ್ರಿಗೇಟ್ ಮಾಡ್ತೀನೋ ಅದ್ರ ಮೇಲೇ ನನಗೆ ಸ್ಯಾಲ್ರಿ ಸಿಗೋದು. ಸೊ ಆ ಲೆವೆಲಲ್ಲಿ ನಾವು ಆ ಟೈಮಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಬ್ಲೌಸ್ನ ತೆಗಿಬೇಕಾಗತ್ತೆ. ಸೊ ಆ ಸಣ್ಣ ಪುಟ್ಟ ಮೆಟೀರಿಯಲ್ ತೊಗೋಬೇಕು ಅಂದರೆ ಆ ಬ್ಲೌಸ್ ಜೊತೆಲಿ ತೆಗಿಯೋಕ್ಕಾಗಲ್ಲ. ಸೊ ಅದು ಬ್ಲೌಸ್ ತುಂಬ ದಪ್ಪಾಗಿರುತ್ತೆ, ಹೀಟಾಗಿರುತ್ತೆ. ಆಮೇಲೆ ಏನನ್ನ ನಾವು ಬೈ ಚಾನ್ಸು ಸ್ವಲ್ಪ ಒದ್ದೆ ಆಗಿಬಿಡ್ತು ಅಥವಾ ನೀರಿನ ಅಂಶ ಜಾಸ್ತಿ ಆಯಿತು, ಆವಾಗ ಈ ಕೈಯಲ್ಲೆಲ್ಲ ಕೆರೆತ ಶುರು ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇವಾಗ ನಾವು ಎಷ್ಟೋ ಸರ್ಚ್ ಮಾಡಿ ಬ್ಲೌಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದೀವಿ. ಇನ್ನೂ ಕಂಫರ್ಟಬಲ್ ಸಿಕ್ಕಿಲ್ಲ, ಅದು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಹೊಸ ಮಾಡೆಲ್ ಕೂಡ ತಂದಿದ್ದಾರೆ, ರೀಚಾರ್ಜ್ ಮಾಡಿ ಎಲ್ಲಾರನ್ನೂ ಫೀಡ್ಬ್ಯಾಕ್ ತಗೊಂಡು, ವರ್ಕ್ ಯಾರ್ಯಾರು ವೇಸ್ಟಲ್ಲಿ ಕೆಲಸ ಮಾಡ್ತಾರೋ ಅವ್ರ ಫೀಡ್ಬ್ಯಾಕನ್ನು ತಗೊಂಡು ಕೋಟ್ ಆಗಿರ್ಬೋದು, ಶರ್ಟ್ ಹೆಂಗೆ ಫ್ರೀ ಇರುತ್ತೆ, ಪ್ರೆಗ್ನೆಂಟ್ ಟೈಮ್ ಅವ್ರಿಗೆ ಯಾವ ಥರ ಫ್ರೀ ಕೊಡಬೇಕು, ಬಟನ್ ಸಿಸ್ಟಮ್, ಸೈಡ್ ಜಿಪ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಜೋಬು ಮತ್ತು ಗ್ಲೌಸ್ ಕೂಡ ಇವಾಗ ಮನ್ಸೂರದಂಗೆ ಗಾಳಿ ಒಳಕ್ಕೆ ಹೋಗಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಏನಾದರೂ ಹಂಗೆ ಕಂಫರ್ಟಬಲ್ ಇಲ್ಲದೆ ಇದ್ದಾಗ ಜಿಪ್ ಸ್ವಲ್ಪ ಓಪನ್ ಮಾಡಿಬಿಟ್ರೆ ಸ್ವಲ್ಪ ಗಾಡಿ ಒಳಗಾಡುತ್ತೆ. ಅಂದರೆ ಇಲ್ಲಿ ಒಂದು ನಾವು ಕ್ಲಾಸ್ ತೊಗೊಳ್ಬೇಕು ಅಂತಂದರೆ ಅಷ್ಟೊಂದು ಟ್ಯಾಕ್ಸ್ ತಗೋತಾರೆ, ಅಷ್ಟೊಂದು ಮಾತಾಡ್ತಾರೆ, ಮತ್ತು ಅಲ್ಲಿರೋ ಆಫೀಸರ್ಸು ಅಷ್ಟೊಂದೆಲ್ಲ ಫೆಸಿಲಿಟೀಸು ತೊಗೊಂಡಾಗ ಇವ್ರುಗಳ ವೆಲ್ಫೇರ್ ಬಗ್ಗೆ ಅವರು ಯೋಚನೆ ಮಾಡೋದು ಬಿಟ್ಟು ಒಂದು ಆರ್ಗನೈಸೇಷನ್ ಕೆಲಸ ಮಾಡ್ತಾಯಿದೆ, ಯೋಚನೆ ಮಾಡ್ತಾಯಿದೆ ಅಂದರೆ ನಮಗೆ ಅಳಿಯ ಅಲ್ಲ ಮಗಳ ಗಂಡ ಅನ್ನೋದು ಖಂಡಿತ ಸತ್ಯ ಆಯ್ತಲ್ಲ. ಇದು BBMPನೂ ಒಂದೇ ಥರ ಕೆಲಸ ಮಾಡಿದೆ, GBAನೂ ಒಂದೇ ಥರ ಕೆಲಸ ಮಾಡಿದೆ. ಹಾಗಿದ್ದರೆ ದೊಡ್ಡದಾಗಿ ನಾವು ಮಾತಾಡೋದು ಬೇರೆ, ಚಿಕ್ಕದಾಗಿ ಸಣ್ಣದಲ್ಲಿ ವೆಲ್ಫೇರ್ ಅಂತ ಬಗ್ಗೆ ಮಾತಾಡಬೇಕಾದ್ರೆ ವಾಟ್ ಈಸ್ ದ ಯೂಸ್ ಅಂತ ನಾವುಗಳು ಕೇಳ್ತೀವಿ, ಡೈರೆಕ್ಟ್ ಬೆನಿಫಿಷಿಯರ್ಸು ಮತ್ತು ಟ್ಯಾಕ್ಸ್ ಪೇಯರ್ಸು. ನೀವು ಅದನ್ನು ಕೇಳ್ತೀರಾ? ಮೀಟಿಂಗ್ಗಳಲ್ಲಿ ಯಾವ ಥರ ಕೇಳ್ತೀರಾ? ಖಂಡಿತವಾಗೂ ಮ್ಯಾಮ್, ನಾವು TSS ಕಡೆಯಿಂದ ಒಂದು ಲೆಟರ್ ಕೂಡ ಕೊಟ್ಟಿದ್ವಿ, ಡಿಮ್ಯಾಂಡ್ ಸಿಕ್ಕಿದ್ವಿ, ಒಂದು 7 ಡಿಮ್ಯಾಂಡ್. ಯಾರ ಹತ್ರ? ಕಮಿಷನರ್ಸ್ ಹತ್ರ. 7 ಡಿಮ್ಯಾಂಡನ್ನು ನಾವು ಡೈರೆಕ್ಟಾಗಿ ಕುತ್ಕೊಂಡೇ ಮಾತಾಡಿದ್ವಿ, ಡಿಸ್ಕಷನ್ ರೌಂಡ್ ಟೇಬಲಲ್ಲಿ ಕುತ್ಕೊಂಡು ಕೂಡ ಮಾತಾಡಿದ್ವಿ.
ಅದರಲ್ಲಿ ಸೆಲೆಕ್ಟ್ ಮಾಡಿ 7 ಪಾಯಿಂಟನ್ನು ನಾವು ಹಾಕಿದ್ವಿ. ಒಂದು ಡ್ರೈವೇಸ್ಟ್ ಕಲೆಕ್ಷನ್ ಸೆಂಟ್ರಲ್ಲಿ ಮೂಲ ಸೌಕರ್ಯಗಳು ಇರಬೇಕು. ಎರಡನೇದು MOU ನಮಗೆ ಇರಲಿಲ್ಲ, ಇವಾಗೂ ಇನ್ನು MOU ಆಗಿಲ್ಲ. ಆದರೆ ನಮಗೆ ಇಮಿಡಿಯೇಟ್ಲಿ ಆಗಿ MOU ಆಗಬೇಕು. ಇವಾಗ ಒಬ್ಬೊಬ್ಬರು ಬಂದು ಒಂದು MOU ಯಾರ ಜೊತೆಗೆ? GBA ಜೊತೆ ನಮಗೂ ಮತ್ತೆ ಕಾಂಟ್ರಾಕ್ಟ್ ವೆಟ್ ಕಾಂಟ್ರಾಕ್ಟ್ ಏನಿದ್ದಾರೆ ಇವಾಗ ರೂಲ್ಸ್ ಚೇಂಜ್ ಮಾಡ್ತಿದ್ದಾರೆ ಮ್ಯಾಮ್. ಒಂದೇ ವೆಹಿಕಲ್ ಅಲ್ಲೇ ಕಲೆಕ್ಟ್ ಮಾಡಬೇಕು. ಅದು ಆ ವೇಸ್ಟ್ನ ಡ್ರೈವೇಸ್ಟ್ ಕಲೆಕ್ಷನ್ ಸೆಂಟರ್ಗೆ ತಗೊಂಬಂದು ಓಕೆ ಒಂದು ನಿಮಿಷ ಒಂದೇ ವೆಹಿಕಲ್ ಅಂತ ಹೇಳಿದ್ರೆ ಡ್ರೈ ವೇಸ್ಟು, ಸಾಲಿಡ್ ವೇಸ್ಟು ಸ್ಯಾನಿಟರಿ ವೇಸ್ಟ್ ಕೂಡ ಅದರಲ್ಲೇ ಕಲೆಕ್ಟ್ ಆಗಬೇಕು. ಸಪ್ರೇಟಾಗಿ ಒಂದೊಂದು ಟ್ರಿಪ್ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗೆ ಡಂಪ್ ಮಾಡಬೇಕು. ವೆಟ್ ವೇಸ್ಟ್ ವೆಹಿಕಲ್ಗೆ ಕೊಡಬೇಕು ಅನ್ನೋ ಒಂದು ರೂಲ್ಸ್ ತಗೊಂಬರ್ತಾ ಇದ್ದಾರೆ ಮ್ಯಾಮ್. ಬಟ್ ಇದು ತಗೊಂಬರ್ತಾ ಇದ್ದಾರೆ. ಸರಿ, ಇವಾಗ ಹೋಗಿ ಬರೋದು ಅನ್ನೋದಕ್ಕೆ ಎಷ್ಟೆಷ್ಟು ಡಿಸ್ಟೆನ್ಸ್ ಇದೆ? ಅದೊಂದು 10 ಕಿಲೋಮೀಟರ್ ದೂರ ಇತ್ತು ಅಂತಂದರೆ ಬೆಂಗಳೂರು ಟ್ರಾಫಿಕಲ್ಲಿ ಹೋಗೋದು ಬರೋದು ಖಂಡಿತ ಆಗಲ್ಲ. ಯಾವ ಥರ ಪ್ರಾಕ್ಟಿಕಲಾಗಿ ಡಿಸೈನ್ ಮಾಡಿದ್ದಾರೆ? ಒಂದೊಂದು ವಾರ್ಡಲ್ಲಿ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಇದೆ ಅಂದರೆ ಮಿನಿಮಮ್ 5 ಕಿಲೋಮೀಟರ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಏರಿಯಾ ಫುಲ್ ಕವರ್ ಮಾಡಿ ಅವ್ರು ಬರಬೇಕಂದ್ರೆ 5 ಕಿಲೋಮೀಟರ್ಸ್ ಇದ್ದೇ ಇರುತ್ತೆ. ಓಕೆ ಇಂದು, ಇವಾಗ ನೀವು ಕೆಲಸ ಮಾಡ್ತಾ ಇರೋದು ಬೆಳಂದೂರು, ಮನೆ ಇರೋದು KR ಪುರಂ. ಹಾಗಾಗಿ ನಿಮಗೆ ಆ ಏರಿಯಾ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿದೆ. ಈಗ ನಮ್ಮ ಕಡೆ ಬೆಂಗಳೂರು, ಟಿಪಿಕಲ್ ಹಳೆ ಬೆಂಗಳೂರಲ್ಲಿ ಹೇಗೋ ನಡೆದು ಹೋಗುತ್ತೆ 5 ಕಿಲೋಮೀಟರ್ ಅಂದರೆ, ನಿಮ್ಮ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಹೋಗಿ ಬರೋದು ಹೆಂಗಾಗುತ್ತೆ ಮ್ಯಾಮ್? ಖಂಡಿತವಾಗ್ಲೂ ಅದು ಆಗಲ್ಲ. ಅದು ನಾಳೆ GBA ಏನು ತೀರ್ಮಾನ ತಗೊಳುತ್ತೆ ಇನ್ನೂ ಗೊತ್ತಾಗ್ತಿಲ್ಲ. ಇನ್ನು ಟೆಂಡರ್ ಹಿಂದಕ್ಕೆ ಹೋಗ್ತಾನೆ ಇದೆ, ಬ್ಯಾಕಪ್ ಆಗ್ತಾನೆ ಇದೆ. ಲಾಸ್ಟ್ ಜನವರಿಗೆ ಅಂತ ಹೇಳಿದರು, ಮತ್ತು ಈ ಜನವರಿ ಕೂಡ ಹಾಗಾಯ್ತು. ಮಾರ್ಚ್ ಅರ್ಧ ಆಗೋಯ್ತು ಅಂದ್ರು 1 ಇಯರ್ ಆಯಿತು. ನೆಕ್ಸ್ಟ್ ಟೆಂಡರಲ್ಲಿ ರೂಲ್ಸ್ ಏನು ತರ್ತಾರೋ ಇನ್ನು ಯಾರಿಗೂ ನೆಕ್ಸ್ಟ್ ಅಂದ್ರೆ ಅದು ಈ ವರ್ಷ ಆಗ್ಬೋದು ಅಥವಾ ನೆಕ್ಸ್ಟ್ ಇಯರ್ ಆಗ್ಬೋದು, 27 ಆಗ್ಬೋದು. ಬಟ್ ಯಾರೇ ಕಲೆಕ್ಟ್ ಮಾಡಿದ್ರು ಕೂಡ ಸಪ್ರೇಟಾಗಿ ಹೋಗಿ ಕಲೆಕ್ಟ್ ಮಾಡೋ ಒಂದು ಸಿಸ್ಟಮೇ ಬೇರೆ ಇರುತ್ತೆ. ಒಂದೇ ವೆಹಿಕಲಲ್ಲಿ ಕಲೆಕ್ಟ್ ಮಾಡೋ ಸಿಸ್ಟಮೇ ಬೇರೆ ಇರುತ್ತೆ ಮ್ಯಾಮ್. ಇನ್ನೊಂದು ಡ್ರೈವೇಸ್ಟ್ ಕಲೆಕ್ಷನ್ ಸೆಂಟ್ರಿಗೆ ಆಲ್ ದ ವೇಸ್ಟ್ ಬಂದರೆ ಮಾತ್ರ ಡ್ರೈವೇಸ್ಟ್ ಕಲೆಕ್ಷನ್ ಸೆಂಟರ್ ನಡೆಸೋದಕ್ಕೂ ನಾವು ಆಗುತ್ತೆ. ಇಲ್ಲ ವ್ಯಾಲ್ಯೂಬಲ್ ವೇಸ್ಟ್ ಬಂದಿಲ್ಲ ಅಂದರೆ ನಾವು ಕೂಡ ಖಂಡಿತವಾಗ್ಲೂ ನಡೆಸೋದಕ್ಕೆ ತುಂಬ ಕಷ್ಟ ಇರುತ್ತೆ. ನೀವೇನು ಹೇಳ್ತೀರಾ ಮನ್ಸು? ಇದ್ರ ಮೇಲೆ ಹೇಳಬೇಕಂದ್ರೆ ನೋಡಿ, ನಮಗೆ ಪೇಪರು ನಾನು ಮುಂಚೆ ಹೇಳ್ದಂಗೆ ಆಲ್ಮೋಸ್ಟು 72 ಕ್ಯಾಟಗರಿಯಿಂದ ಎಲ್ಲ ಆಲ್ಮೋಸ್ಟು ಮನೆಯಿಂದ ಆಗ್ಬೋದು, ಬಲ್ಕಿ ಜನರೇಟ್ ಆಗ್ಬೋದು, ಪ್ರತಿಯೊಂದು ವೇಸ್ಟೂ ಡ್ರೈವೇಸ್ಟ್ ಕಲೆಕ್ಷನ್ ಸೆಂಟರ್ಗೆ ಬರಬೇಕು. ಯಾಕಂದರೆ ಒಂದು ನಮಗೆ ಸ್ಯಾಲ್ರಿ ಇಲ್ಲ, ನಮ್ಮ ವೆಹಿಕಲ್ ಖುದ್ದಾಗಿ ಸ್ಯಾಲ್ರಿ ಇಲ್ಲ. ಸರಿ, ನಾನು ಆಮೇಲೆ ಕೇಳ್ತೀನಿ ಪ್ರಶ್ನೆ. ಸೊ ನಾವೇ ಹೋಗಿ ಖುದ್ದಾಗಿ ಕಲೆಕ್ಟ್ ಮಾಡ್ತಾ ಇದ್ವಿ. ಅದ್ರಲ್ಲಿ ನನಗೆ ನಂಬಿಕೆ ಇತ್ತು, ಡ್ರೈವೇಸ್ಟು ನಂದು, ನನ್ನ ಹಕ್ಕು, ನಾನು ತರ್ತಾ ಇದ್ದೀನಿ ಅನ್ನೋ ಒಂದು ಭರವಸೆ ಇತ್ತು. ಅದು ಹೆಂಗೆ ನಿಮ್ಮ ಹಕ್ಕಾಗುತ್ತೆ ಅದು? ಯಾಕಂದ್ರೆ ನಮಗೆ ಬೇರೆ ಯಾವುದು ಇದು ವೇಸ್ಟ್ ಸ್ಪೀಕರ್ ಕಮ್ಯುನಿಟಿಗೆ ಯಾವುದೇ ಸೇಫ್ಟಿ ಬೆಲ್ಟ್ ಇಲ್ಲ. ನೀವು ಒಂದು ಇವಾಗ ನಿಮ್ಮ ಒಂದು ಮಾತಲ್ಲೇ ಬಂತು, ಪೋರೆ ಕಾರ್ಯಕ್ರಮ ಅವ್ರಿಗೆ ಸ್ಯಾಲ್ರಿ ಇದೆ, ಒಂದು ಕಾಂಟ್ರಾಕ್ಟ್ ಬೇಸ್, ಅವರು ಕಾಂಟ್ರಾಕ್ಟ್ ಇಂದಾನು ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಅವ್ರಿಗೆ ESC PF ಇದೆ. ನಮ್ಮ ವೇಸ್ಟ್ ಸ್ಪೀಕರ್ ಒಂದು ಹೆಗಲ್ ಮೇಲೆ ಚೀಲ ಹಾಕೊಂಡು ಓಡಾಡ್ಕೊಂಡು ಬಗ್ಗಿ ತಗ್ಗಿ ಅವ್ರ ಬೀದಿಯಿಂದ ಆಯ್ಕೋ ಬಂದು ಯಾವುದೋ ಒಂದು ಕಬಾಡಿ ಶಾಪ್ಗೆ ತೂಕ ಮಾಡಿ ಅದ್ದಲ್ಲಿ ಬರೋ ದುಡ್ಡಲ್ಲಿ ಅವ್ರ ಜೀವನ ನಡೀತಾ ಇದೆ ಹೊರತು ಅವ್ರಿಗೆ ಯಾವುದೇ ಒಂದು ಫೆಸಿಲಿಟಿ ಇಲ್ಲ. ಯಾಕಂದರೆ ಅವ್ರಿಗೆ ಒಂದು ಸಬ್ಸಿಡಿನೂ ಇಲ್ಲ. ಅವ್ರು ನೋಡಿ 190% 5% ಜನಗಳಿಗೆ ಮಾತ್ರ ESC PF ಇರೋದು. ನಮ್ಮ ಥರ ಈ ಕಾಗದ ಆಯೋರಿಗೆ ವೇಸ್ಟ್ ಸ್ಪೀಕರ್ಗೆ ಯಾವ ರೀತಿಯಲ್ಲಿ ಗೌರ್ಮೆಂಟಲ್ಲಿ ಸೌಲಭ್ಯ ಇಲ್ಲ. ಅದಕ್ಕೆ ತಾನೇ ನಾವು 2016ರಲ್ಲಿ ಒಂದು ಡ್ರೈವೇಸ್ಟ್ ಕಲೆಕ್ಷನ್ ಸೆಂಟ್ರು ವೇಸ್ಟ್ ಸ್ಪೀಕರ್ಗೆ ಕೊಡಬೇಕು, ಆ ಡ್ರೈವೇಸ್ಟು ವೇಸ್ಟ್ ಸ್ಪೀಕರ್ಗೆ ಕೊಡಬೇಕು ಅನ್ನೋ ಒಂದು ಹಕ್ಕನ್ನ ನಾವು ತಿಳ್ಕೊಂಡು ಇವತ್ತು ಈ ಮಟ್ಟಕ್ಕೆ ಮಾತಾಡೋಕ್ಕೆ ಬಂದಿದ್ದೀವಿ. ಅಂದರೆ ನಮಗೆ ನೀವು ಒಂದು ಪ್ರಭಾವ ನೀಡಿ, ನಾವು ತ್ಯಾಜ್ಯ ಶ್ರಮಿಕರು, ವೇಸ್ಟ್ ಸ್ಪೀಕರ್ ಅನ್ನೋ ಪದಾನ ನಾವು ಬಳಸಬಾರ್ದು, ವೇಸ್ಟ್ ಪಿಕ್ಕಿಂಗ್ ಅನ್ನೋದು ಬಿಟ್ಬಿಟ್ಟು ತ್ಯಾಜ್ಯ ಶ್ರಮಿಕರು ಅಂತ ಗುರುತಿಸಿ ಅಂತ ನಾವು ಲೇಬರ್ ಕಮಿಷನರ್ಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ. ಅಲ್ಲೂ ಅಪ್ರೂವಲ್ ಆಗಿದೆ. ಅಂದರೆ ಇವರು ನಮ್ಮ ಸಂತೋಷ್ ಲಾಡ್ ಹತ್ರ. ಸೊ ಅಂಥ ಒಂದು ರೀತಿಯಲ್ಲಿ ನಮಗೆ ಗುರುತಿಸಿ ನಮಗೆ ಒಂದು ಸೇಫ್ಟಿ ಕೊಡಿ ಅನ್ನೋದೇ ನಮ್ಮ ಒಂದು ಹೋರಾಟ. ತ್ಯಾಜ್ಯ ಶ್ರಮಿಕರ ಸಂಘ ಅಂತ ನಾವು ಯೂನಿಯನ್ ಏನಕ್ಕೆ ಮಾಡಿದ್ದೀವಿ, ನಮ್ಮ ಹಕ್ಕುಗಳು, ನಮ್ಮ ಡ್ರೈವೇಸ್ಟು ನಾವು ನಮಗೆ ಬೇಕು ಅನ್ನೋ ಒಂದು ಹೋರಾಟಕ್ಕೋಸ್ಕರನೇ. ನೀವು ಸಂವಿಧಾನದಲ್ಲಿ ಫಸ್ಟ್ ನನಗೆ ಅಷ್ಟು ಏನು ಓದು ಬರಹ ಬರಲ್ಲ. ಸೊ ನಮ್ಮ ಅಂಬೇಡ್ಕರ್ ಸಾಹೇಬರು ಹೇಳಿರೋದು 3 ಪದ, ನನಗೆ ಒಂದು ಅಷ್ಟು ನೀಟಾಗೂ ಹೇಳಕ್ಕೆ ಬರಲ್ಲ. ಫಸ್ಟು ಒಂದು ಯೂನಿಯನ್ ಮಾಡಿ, ಆಮೇಲೆ ನೀವಂತೂ ಗುರುತಿಸ್ಕೊಳ್ಳಿ, ಆಮೇಲೆ ಹೋರಾಟಕ್ಕೆ ಸಿದ್ಧವಾಗಿ ಅಂತ. ಸೊ ಈ ಒಂದು 3 ಸಂವಿಧಾನನ ಇಟ್ಕೊಂಡು ನಾವು ನಮ್ಮ ತ್ಯಾಜ್ಯ ಶ್ರಮಿಕರಿಗಾಗಿ ಹೋರಾಟಕ್ಕೆ ನಿಂತ್ಕೊಳ್ಳೋಕ್ಕೇ ಈ ಒಂದು ಬೇಡಿಕೆನೂ ನಿಮ್ಮ ಒಂದು ಮಾಧ್ಯಮ ಮುಖಾಂತರ ನಾವು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ.
ಓಕೆ, ಇವಾಗ ಇಲ್ಲಿ ಒಂದು ಜಾಯಿಂಟ್ರ್ ಕೊಡಬೇಕು ಅಂತ ಹೇಳಿದರೆ ಸಾಮಾನ್ಯವಾಗಿ ವೇಸ್ಟ್ ಪಿಕರ್ಸು ಇವ್ರು ತೆಗೆದುಕೊಂಡು ಹೋಗ್ತಾರಲ್ಲ, ಇವರು ಪಾರ್ಟ್ ಆಫ್ BBMP ಅನ್ನೋ ಥರನೇ ತುಂಬ ಜನ ಅನ್ಕೋತಾರೆ. ಮತ್ತು ಕೆಲವ್ರು ಅಂದ್ಕೊಳ್ಳೋದು ಇದು ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡ್ತಾರಲ್ಲ BBMP ಅವರು ಒಂದೇ ಅಂತ. ಸೊ ಇವಾಗ ಇವರಿಬ್ಬರು ಮಾತಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಡಿಫ್ರೆನ್ಸ್ ಬಿಟ್ವೀನ್ ಪೌರ ಕಾರ್ಮಿಕರು ಆ್ಯಂಡ್ ವೇಸ್ಟ್ ಪಿಕರ್ಸ್ ಅಂತ. ವೇಸ್ಟ್ ಪಿಕರ್ಸು ಬೇರೆದು ಅಂತ. ಮತ್ತು ಇವ್ರಿಗೆ ಥ್ರೂ ವೇಸ್ಟ್ ಪಿಕ್ಕಿಂಗಲ್ಲೇ ದುಡಿತಾ ಬರುತ್ತೆ. ಈಗ ಆ ಪೌರ ಕಾರ್ಮಿಕರಿಗೆ ಒಂದು 5-6 ತಿಂಗಳ ಹಿಂದೆ ರೀಸೆಂಟಾಗಿ ಅವ್ರನ್ನೆಲ್ಲನೂ ಲೀಗಲೈಸ್ ಮಾಡಿದ್ದಾರೆ. ಮತ್ತು ಫಾರ್ಮಲೈಸ್ ಆಗಿ ಅವ್ರಿಗೆ 35,000 ಸಂಬಳ ಬರೋ ಹಾಗೆ ಸುಮಾರು 12,000 ಪ್ಲಸ್ ಪೌರ ಕಾರ್ಮಿಕರನ್ನ BBMPನೇ ಮಾಡಿದ್ದು, ನಾಟ್ GBA, ಅದು ಮಾಡಿದ್ದಾರೆ. ಸೊ BBMP ಜೊತೆಗೆ GBA ಜೊತೆಗೆ ಕೆಲಸ ಮಾಡ್ತಿರೋದು ಇವರು ಕೂಡ ಪ್ಯಾರ್ಲಲ್ಲಿ ನಮ್ಮ ಊರನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ಕೂಡ ಅಲ್ಲ, ನೇರವಾಗಿ ಇವರು ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಕೇಳ್ತಾ ಇರೋದು ಈ ಒಂದು ತಾರತಮ್ಯ ಯಾತಕ್ಕೆ, ತ್ಯಾಜ್ಯ ವೇಸ್ಟ್ ಅಂತ ಯಾತಕ್ಕೆ ಹೇಳ್ತೀರಾ, ನಮಗೂ ಒಂದು ಡಿಗ್ನಿಟಿ ಲೇಬರಲ್ಲಿ ಕೊಡಿ, ವಿ ಡಿಸರ್ವ್ ಇಟ್ ಅಂತ ಇವರು ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಅದನ್ನೇ ಅಲ್ವಾ ನೀವು ಶ್ರಮಿಕರು ಕಷ್ಟ ಬೀಳ್ತಾ ಇದೀವಿ, ನಾವು ಶ್ರಮಿಕರು ಅಂತ ನಮಗೆ ಗುರುತಿಸಿ ಅಂತ ನಾವು ಕೂಡ ಅದನ್ನ ಲೇಬರ್ ಡಿಪಾರ್ಟ್ಮೆಂಟ್ ಇದು ಮಾಡಿದ್ವಿ. ಅವ್ರು ಕೂಡ ಅದನ್ನ ವೇಸ್ಟ್ ಪಿಕ್ಕರ್ ಅನ್ನೋದನ್ನ ತಗೊಂಡು ವೇಸ್ಟ್ ತ್ಯಾಜ್ಯ ಶ್ರಮಿಕರು ಅನ್ನೋದನ್ನ ತಗೊಂಡಿದ್ದಾರೆ. ಓಕೆ, ನೀವುಗಳು ಹಾಗಿದ್ರೆ ಅಸಂಘಟಿತ ಕಾರ್ಮಿಕರು ಆಗ್ತೀರಾ ಅಲ್ವಾ? ಅಸಂಘಟಿತ ಅನ್ಆರ್ಗನೈಸ್ ಸೆಕ್ಟಾರ್ ಕೆಲಸದಲ್ಲಿ ಮಾಡ್ತಾ ಇರೋಂಥವ್ರು. ಅನ್ಆರ್ಗನೈಸ್ ಸೆಕ್ಟಾರ್ ಅಂತ ಹೇಳಿದಾಗ ಅವರಿಗೆ ಯಾವುದೇ ಥರ ಲೀಗಲ್ ಪ್ರೊಟೆಕ್ಷನ್ ಇರಲ್ಲ. ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ, ಇವಾಗ ಇವ್ರ ವಿಷಯಕ್ಕೆ ಬರೋಣ. ಇವಾಗ ಕಸ ತೆಗಿತಾ ಇರಬೇಕಾದ್ರೆ, ಪಿಕ್ ಮಾಡ್ತಾ ಇರಬೇಕಾದ್ರೆ ಗಾಜು ಗೀಜು ಏನೋ ಒಂದು ಆಗುತ್ತೆ. ಅದಾಯಿತು ಅಂತಂದರೆ ದೀಸ್ ಪೀಪಲ್ ಆರ್ ನಾಟ್ ಎಂಟೈಟಲ್ ಫಾರ್ ಎನಿ ಮೆಡಿಕಲ್ ಫೆಸಿಲಿಟೀಸ್. ಯಾರೋ ಆ ಕಡೆ ಈ ಕಡೆ ಇರೋರು ಅಯ್ಯೋ ಪಾಪ ಅಂತ ಒಂದು ಕನ್ಸಿಡ್ರೇಷನಲ್ಲಿ ಇವ್ರಿಗೆ ಮೆಡಿಕಲ್ ಫೆಸಿಲಿಟಿ ಕೊಡಬಹುದೇ ವಿನಃ ನನ್ನ ಹಕ್ಕು ಅಂತ ಕೇಳೋದಕ್ಕೆ ಇವ್ರ ಕಡೆ ಆಗೋದೇ ಇಲ್ಲ. ಇವಾಗ ಈ ತರಹದ್ದು ನನ್ನ ದೇಹ, ನನ್ನ ಮನಸ್ಸು, ನನ್ನ ಸಂಸಾರ ನನ್ನದು ಅನ್ನೋದಕ್ಕೆ ನೀವು ಒಂದು ರಕ್ಷಣೆ ಕೊಡಿ ಅಂತ ಕೇಳ್ತಾ ಇರೋದು. ಕರೆಕ್ಟಾ? ಓಕೆ. ಸೊ ಇದಿಷ್ಟು ಇವರಿಗೆ ಸಾಧ್ಯ ಆಗಿರೋದು ಮಲ್ಟಿಪಲ್ ಸಂಘ ಸಂಸ್ಥೆಗಳ ಜೊತೆಗೆ ಇವರು ನೇರವಾಗಿ ಕೆಲಸ ಮಾಡ್ತಿರೋದ್ರಿಂದ ಆಗಿದೆ. ಈಗ ನಾನು ಕೇಳ್ತೀನಿ, ನಿಮ್ಮ ತರಹ ಎಷ್ಟು ಜನ ಸಂಘ ಸಂಸ್ಥೆಗಳಲ್ಲಿ ಸೇರಿಕೊಂಡಿದ್ದಾರೆ? ನೀವು ಹೇಳ್ತೀರಾ, ನಾನು ಹೇಳ? ಖಂಡಿತ. ಇಡೀ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ, ಬ್ಯಾಂಗ್ಳೂರನ್ನ ಬಿಟ್ಟು ಕರ್ನಾಟಕ ತಗೊಂಡ್ರೆ 4,23,606 ಜನ ವೇಸ್ಟ್ ಅಲ್ಲಿ ಕೆಲಸ ಮಾಡೋ ಅಂತ ಜನ ವೇಸ್ಟ್ ಪಿಕ್ಕಿಂಗ್ ಇಷ್ಟೊಂದು ಜನ ಅಸಂಘಟಿತ ಇದೀವಿ. ಅದರಲ್ಲಿ ನಾವು ಇವಾಗ ತ್ಯಾಜ್ಯ ಶ್ರಮಿಕ ಸಂಘ ರಿಜಿಸ್ಟರ್ ಆದಮೇಲೆ ಫಸ್ಟ್ ಬ್ಯಾಂಗ್ಳೂರ್ಗೆ ರಿಜಿಸ್ಟರ್ ಮಾಡಿದ್ವಿ, ಆಮೇಲೆ ನಾವು ಕರ್ನಾಟಕಕ್ಕೆ ರಿಜಿಸ್ಟರ್ ಮಾಡಿದ್ವಿ. ಇವಾಗ ಆಲ್ಮೋಸ್ಟ್ ನಮ್ಮ ಹತ್ರ 5,000 ಚೇಂಜ್ ಮೆಂಬರ್ಶಿಪ್ ಆಗಿದ್ದಾರೆ. ಓಕೆ, ಇದನ್ನು ಶುರು ಮಾಡಿದ್ದು ಎಷ್ಟು ವರ್ಷ ಆಯಿತು ಮ್ಯಾಮ್? ಮಾರ್ಚ್ ಬಂದರೆ 3 ವರ್ಷ ಆಗುತ್ತೆ. ಓಕೆ. ನೆಕ್ಸ್ಟ್ ಮಾರ್ಚ್ ಬಂದರೆ 2 ಇಯರ್ಸ್ ಆಗಿದೆ. 2.5 ವರ್ಷ ನಡೀತಾ ಇದೆ. ಓಕೆ, ಇವಾಗ ಈ ಕಷ್ಟ ಸುಖನೆಲ್ಲ ನೀವು ಯಾರ ಹತ್ರ ಹೇಳ್ತೀರಾ? ಎಲ್ಲದಕ್ಕೂ ಕಮಿಷನರ್ ಹತ್ರ ಹೋಗಬೇಕೋ ಅಥವಾ ಲೋಕಲ್? ಇವಾಗ ಕಾರ್ಪೊರೇಟರ್ಸು ಇಲ್ಲ, ಕೌನ್ಸಿಲರ್ಸು ಇಲ್ಲ, ಯಾರೂ ಇಲ್ಲ, ಯಾರಿಗೆ ಹೇಳ್ತೀರಾ ನೀವು ಇದನ್ನು? ಮ್ಯಾಮ್ ಖಂಡಿತವಾಗ್ಲೂ ಇವಾಗ BBMP ಡೋರ್ ಟು ಡೋರ್ ಕಲೆಕ್ಷನ್ ಆದರೆ ಕಮಿಷನರ್ ಹತ್ರ ಹೋಗ್ತೀವಿ. ಇಲ್ಲ ಇವಾಗೂ ನಮ್ಮ ಸ್ನೇಹಿತರು ಹೋಗಿ ರೋಡ್ ಕಸ ಹಾಯೋದ್ರಲ್ಲೇ ಇದ್ದಾರೆ. ಯಾಕಂದರೆ ಎಲ್ಲರಿಗೂ ಡೋರ್ ಟು ಡೋರ್ ಕಲೆಕ್ಷನ್ ಅವಕಾಶ ಸಿಕ್ಕಿಲ್ಲ. ನಾವು ಇವಾಗ 5,000 ಜನದಲ್ಲಿ ನಮಗೆ ಸಿಕ್ಕಿರೋದು 40 ಜನಕ್ಕೆ ಡೋರ್ ಟು ಡೋರ್ ಕಲೆಕ್ಷನ್. ಅದನ್ನು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ? ಯಾರು ಸೆಲೆಕ್ಟ್ ಮಾಡ್ತಾರೆ ಮ್ಯಾಮ್? ಅದು ಫಸ್ಟ್ ಬಂದು 2011 ಹಸುರದೆಲ್ಲ ಸರ್ವೆ ಮಾಡಿ ವೇಸ್ಟ್ ಪಿಕ್ಕರ್ ಎಲ್ಲೆಲ್ಲಿದ್ದಾರೆ ಮೂಲಕ್ಕೂ ಹೋಗಿ ಅವರು ಐಡೆಂಟಿಫೈ ಮಾಡಿ ಅವ್ರಿಗೆ ID ಕಾರ್ಡ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನಮ್ಮನ್ನೇ ಅವರು ಕ್ವಶನ್ ಮಾಡಿದಾಗ ನಾವು ಅಂದ್ವಿ, ನಾವು ರಾಂಗ್ ಟೈಮಲ್ಲಿ ಹೋಗ್ತೀವಿ ಪಿಕ್ಕಿಂಗ್ ಮಾಡೋದಕ್ಕೆ. 4 ಗಂಟೆ 5 ಗಂಟೆಗಲ್ಲ, 3 ಗಂಟೆ ರಾತ್ರಿಗೆ ಹೋಗ್ಬೇಕಾದ್ರೆ ನಮ್ಮ ಸಿಟಿಜನ್ಸು ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ, ಆಫೀಸರ್ಸ್ ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ. ಕೆಲವೊಂದು ಕ್ವಶನ್ ಮಾಡ್ತಾರೆ, ಇಷ್ಟೊತ್ತಲ್ಲಿ ಬರ್ತಿದ್ದೀರಾ, ನಿಜವಾಗ್ಲೂ ವೇಸ್ಟ್ ಪಿಕ್ಕಿಂಗ್ ಮಾಡಕ್ಕೆ ಬರ್ತೀರಾ, ಈ ಥರ ಎಲ್ಲ ಕಳ್ತನ ಮಾಡಕ್ಕೆ ಬರ್ತೀರಾ, ಈ ಥರ ಎಲ್ಲ ಕ್ವಶನ್ಸ್ ಬರುತ್ತೆ. ಅದರಿಂದ ನಾವು ಯಾರು ನಮ್ಮನ್ನು ಗುರುತಿಸ್ಬೇಕು, ನಾವು ಐಡೆಂಟಿಫೈ ಮಾಡ್ಬೇಕು, ನಮ್ಮನ್ನು ಒಂದು ID ಬೇಕು ನಮಗೆ ಕೂಡ. ನಿಜವಾಗ್ಲೂ ಯಾರಾದರೂ ಕೇಳಿದಾಗ, ಸಿಟಿಜನ್ಸ್ ಆಗಿರ್ಬೋದು, ಆಫೀಸರ್ಸ್ ಕೇಳಿದಾಗ ಆ ID ಕಾರ್ಡನ್ನು ತೋರಿಸಿದ್ರೆ ಬಿಡ್ತಾರೆ ಅಂತ. ಆ ಅನುಭವ ಕೂಡ ಆಗಿದೆ. ಆ ಕಾರ್ಡ್ ಬಂದಮೇಲೆ ಎಷ್ಟೋ ನಮ್ಮ ವೇಸ್ಟ್ ಪಿಕ್ಕರ್ನ ಹಿಡಿದಾಗ ಅವ್ರ ID ಕಾರ್ಡ್ ತೋರಿಸಿದಾಗ ಆಫೀಸರ್ಸ್ ಕೂಡ ಬಿಟ್ಟಿದ್ದಾರೆ ಅವ್ರನ್ನ.
ಆ ID ಕಾರ್ಡ್ ಮುಖಾಂತರ ವೇಸ್ಟ್ ಸ್ಪೀಕರ್ ಅನ್ನೋದು ಯಾರಿದ್ದಾರೋ ಅವ್ರಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ 2016 ಒಂದು ಪಾಲಿಸಿಯಲ್ಲಿ ಏನಾಯಿತು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ವೇಸ್ಟ್ ಸ್ಪೀಕರ್ನ ಇನ್ಕ್ಲೂಡ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ. ಅವಾಗ ಒಂದು BBMP ನಲ್ಲಿ ಬಂತು ಒಂದು ಕ್ಲಾಸ್. ಓಕೆ, ಅವಾಗ ನಮಗೆ ವೇಸ್ಟ್ ಸ್ಪೀಕರ್ಗೆ ಒಂದು ಚಾನ್ಸ್ ಸಿಕ್ತು. ಅದಕ್ಕೆ ವೇಸ್ಟ್ ಸ್ಪೀಕರ್ಗೆ ಏನೆಲ್ಲ ತರಬೇತಿ ಬೇಕು, ಅವ್ರನ್ನ ಹೆಂಗೆ ಬದಲಾಯಿಸ್ಬೇಕು ಯಾಕಂದ್ರೆ ವೇಸ್ಟ್ ಸ್ಪೀಕರ್ ಅಂದರೆ ನೀವೆಲ್ಲರೂ ನೋಡಿದ್ದೀರಾ, ಯಾವ ಎಜುಕೇಷನ್ ಇರಲ್ಲ, ಅವ್ರು ಯಾವ ಕಂಡೀಷನ್ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಿಮ್ಮಿಬ್ಬರನ್ನು ನೋಡಿದ್ರೆ ಯಾವ ಡಿಗ್ರಿ ಹೋಲ್ಡರ್ಗೂ ಇಲ್ದಿರೋಷ್ಟು ನಾಲೆಡ್ಜ್, ಮಾತುಕತೆ ಎಲ್ಲ ಇದೆ. ಇದೆಲ್ಲ ನಾವು ಇಷ್ಟು ಮಟ್ಟಿಗೆ ಕಲ್ತಿದೀವಿ ಅಂದ್ರೆ ತರಬೇತಿನೇ ಮ್ಯಾಮ್. ಹಸಿರುದೆಲ್ಲ ಕೊಟ್ಟಿರೋಂಥ ತರಬೇತಿಗಳ ಮುಖಾಂತರನೇ ನಾವು ಇವತ್ತು ಬ್ಯಾಂಗ್ಳೂರೇ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ವೇಸ್ಟ್ ಸ್ಪೀಕರ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀವಿ. ಆ ಪಾಲಿಸಿಯಲ್ಲಿ ಏನು ಬರಬೇಕು, ಏನು ಇಂಪಾರ್ಟೆಂಟ್ ಇದೆ ವೇಸ್ಟ್ ಸ್ಪೀಕರ್ಗೆ, ಜಸ್ಟ್ ಟ್ರಾನ್ಸಿಷನ್ ಅಂದರೆ ಏನು, ನಮಗೂ ಕೂಡ ಅದು ಸಿಗಬೇಕು, ನಮ್ಮಿಂದನೇ ಶುರುವಾಗಬೇಕು ಅಂತ ಈ ಥರ ಎಲ್ಲ ನಾವು ಮಾತಾಡ್ತಿದ್ದೀವಿ. ಅಂದರೆ ಖಂಡಿತವಾಗ್ಲೂ ಹಸಿರುದೆಲ್ಲ ಕೊಟ್ಟಿರೋಂಥ ತರಬೇತಿಯಿಂದನೇ ನಾವು ಈ ಮಟ್ಟಕ್ಕೆ ನಮಗೆ ಬದುಕಕ್ಕೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ನಮ್ಗೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. 17ನೇ ತಾರೀಕು ಬಂದು ನಮ್ಮ ವಿಶ್ವ ಪರಿಸರ ದಿನಾಚರಣೆ ಅಂತ 6ನೇ ತಿಂಗಳು. ಯಾವ ತಿಂಗಳು? 17ನೇ ತಾರೀಕು. 6ನೇ ತಿಂಗಳು 17ನೇ ಜೂನ್ ಅಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮಾಡ್ತಾರೆ. 5ನೇ ತಾರೀಕು 5ನೇ ತಾರೀಕು ಮಾಡ್ತಾರೆ. ನಾವು 17ಗೆ ಮಾಡ್ತೀವಿ. ಓಕೆ, ಯಾಕಂದ್ರೆ ನಾವು ಆವತ್ತು ಎಲ್ಲ ವೇಸ್ಟ್ ಸ್ಪೀಕರು ಸೇರಿ ಆ ಹಸಿರು ಹಬ್ಬ ಅಂತ ಮಾಡ್ತೀವಿ. ಸೊ ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡ್ತೀವಿ. 17 ಆ ಒಂದು ನಾಲೆಜ್ ಎಲ್ಲಿಂದ ಬಂದಿದೆ ಅಲ್ಲಿಂದ ಬಂದಿದೆ. ಪ್ರತಿ ತಿಂಗಳು ನಾವು ಸೇರ್ತೀವಿ. ಅದೇ ತರ 29ನೇ ತಾರೀಕು ಸೇರ್ತೀವಿ. ಒಬ್ಬರ ನೋಡಿ ಒಬ್ಬರು ಕಲಿ ಅಂದ್ರೆ ಎಲ್ಲ ಇದು ಏರಿಯಾ ವೈಸ್ ಸೇರ್ಕೋತೀರಾ ಅಲ್ವಾ? ಒಂದು ಡಿವಿಷನ್ ಏರಿಯಾ ಆ ಥರ ಇಲ್ಲ ಮ್ಯಾಮ್. ಆಲ್ ಬೆಂಗಳೂರಲ್ಲಿ ಎಷ್ಟು ಡ್ರೈ ವೇಸ್ಟ್ ಇರ್ಬೋದು, ವೇಸ್ಟ್ ಸ್ಪೀಕರ್ ಆಗಿರ್ಬೋದು, ಯಾರ್ಯಾರಿಗೂ ಸಾಧ್ಯ ಆಗುತ್ತೋ ಒಬ್ಬೊಬ್ರಿಗೆ ವೇಸ್ಟ್ ಸ್ಪೀಕರ್ಗೆ ಒಂದು ಡೇಟ್ 10ನೇ ತಾರೀಕು ಒಂದು ಮೀಟಿಂಗ್ ನಡೀತದೆ, 17ಕ್ಕೆ ನಡೀತದೆ, 29ಗೆ ಒಂದು 3 ನಡೀತಾ ಇರುತ್ತೆ. ಆ ಪ್ರತಿಯೊಂದು ಟ್ರೈನಿಂಗ್ಗೆ ಭಾಗವಹಿಸ್ಬೇಕಾದ್ರೆ ಒಬ್ಬರು ನೋಡಿ ಒಬ್ರು ಕಲಿತೀವಿ. ಮನ್ಸೂರ್ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವ್ರು ನೋಡಿ ನಾನು ಮಾತಾಡ್ಬೇಕು. ಹಿಂಗೆ ಒಬ್ರು ನೋಡಿ ಒಬ್ರು ಎಷ್ಟೋ ಜನ ಇವತ್ತು ಅವ್ರವ್ರು ಬರೋ ಕಷ್ಟಗಳನ್ನ ಅವರೇ ನಿಂತು ಫೇಸ್ ಮಾಡೋ ಮಟ್ಟಕ್ಕೆ ಇವತ್ತು ಸ್ಟಡಿ ಆಗಿದ್ದೀವಿ. ನಾವು ಹೇಳ್ಬೇಕಾರೆ ನಮ್ಮ ಹಕ್ಕುಗಳು ಏನಿದೆಯೋ ಅದನ್ನ ಆಫೀಸರ್ಗಳ ಹತ್ರನೂ ಮಾತಾಡಿ ನಾವು ಪಡ್ಕೊಳ್ಳೋ ಮಟ್ಟದಲ್ಲಿ ನಮ್ಮನ್ನ ಬೆಳೆಸಿದೆ. ಸೋ ನೈಸ್. ವಾಟ್ಸಪ್ ಗ್ರೂಪ್ ಮಾಡಿರ್ತೀವಿ. ಆ ಗ್ರೂಪಲ್ಲಿ ನಮ್ಗೇನೋ ಕಷ್ಟ ಇದೆ ಆವಾಗ ಹಂಚ್ಕೊಳ್ತೀವಿ. ಇದಕ್ಕೆ ಈ ಸೊಲ್ಯೂಷನ್ನು, ನೀವು ಇಲ್ಲಿ ಹೋದ್ರೆ ನಿಮ್ಮ ಕೆಲಸ ಆಗತ್ತೆ ಅನ್ನೋದನ್ನ ನಾವು ಅಲ್ಲೇ ಬಗೆಹರಿಸ್ಕೊಳ್ತೀವಿ. ಇವಾಗ ನಮ್ಗೆ 16 ಜಿಲ್ಲೆನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬೆಳಗಾವಿ, ಆಮೇಲೆ ದಾವಣಗೆರೆ, ಮೈಸೂರು, ಈ ತರ ಎಲ್ಲ ಇರುವಾಗ ಅಲ್ಲಲ್ಲಿ ಮೆಂಬರ್ಸ್ ಆಗಿ ಅದರಲ್ಲಿ ಗ್ರೂಪ್ ಆಗಿದ್ದೀವಿ. ಸೊ ತ್ಯಾಜ್ಯ ಶ್ರಮಿಕ ಕರ್ನಾಟಕ ಅಂತ ನಾವು ಒಂದು ಗ್ರೂಪ್ ಮಾಡಿದ್ದೀವಿ. ಆ ಗ್ರೂಪ್ ಅಲ್ಲಿ ಯಾರಿಗೇನೇ ಸಮಸ್ಯೆ ಬಂದ್ರು ಅದ್ರಲ್ಲಿ ನಾವು ಮಾತಾಡ್ತೀವಿ. ಆ ಮಾತಾಡಿದಾಗ ಯಾರನ್ನ ಒಬ್ರು ಅಲ್ಲಿ ಅಕ್ಕಪಕ್ಕ ಇರೋರು ಹೋಗಿ ಸಪೋರ್ಟ್ ಮಾಡ್ತಾರೆ. ಇವಾಗ ಬೆಂಗಳೂರಲ್ಲಿ ಜಯನಗರಲ್ಲಿ ನನಗೆ ಒಂದು ಪ್ರಾಬ್ಲಮ್ ಅಂದರೆ ಟಕ್ ಅಂತ ಒಂದು 10 ಜನ ಬಂದು ಈ ಥರ ಮಾಡಿ ಮನ್ಸೂರವ್ರೆ ಅನ್ನೋ ಅವ್ರು ಸಪೋರ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ದಾವಣಗೆರೆನಲ್ಲಿ ಪ್ರಾಬ್ಲಮ್ ಆದರೂ ನಾವು ಅಲ್ಲೇ ಇರೋರನ್ನ ಒಂದು ಮಾಡಿಕೊಡ್ತೀರಾ. ಓಕೆ, ಬಲಪಡಿಸ್ತೀವಿ. ಓಕೆ, ಹಾಗಿದ್ರೆ ನಿಮ್ಮಲ್ಲಿ ಹೆಚ್ಚು ಕಡಿಮೆ ಎಲ್ಲರಿಗೂ ಓದು ಬರಹ ಬರುತ್ತೆ? ಖಂಡಿತವಾಗ್ಲೂ ಮಾತಾಡೋದಕ್ಕೆ ಬರುತ್ತೆ, ಓದು ಬರ ಅಲ್ಲ. ನಿಮ್ಗೆ ಈಗ ವಾಟ್ಸಪ್ ಅಲ್ಲಿ ಇವೆಲ್ಲ ಮಾಡ್ತಿದ್ದೀನಿ ಅಂತಂದ್ರೆ ವಾಯ್ಸ್ ಮೇಲಲ್ಲೇ ಬರೆಯೋದ್ರ ನನ್ಗೆ ನಾವು ಓಪನ್ ಆಗಿ ಹೇಳ್ತೀನಿ. ಮತ್ತೆ ದಯವಿಟ್ಟು ವಾಯ್ಸ್ ಅಲ್ಲಿ ಹಾಕಿ, ಯಾಕಂದ್ರೆ ಓದು ಬರಲ್ಲ ನನಗೆ ಅಂತ ನಾನು ವಾಯ್ಸ್ ಅಲ್ಲಿ ಹಾಕ್ತೀನಿ. ಆವಾಗ ಅವ್ರು ವಾಯ್ಸ್ ಅಲ್ಲೇ ಹಾಕ್ತಾರೆ ನಂಗೆ ವಾಪಸ್ಸು. ಸೊ ನನಗೆ ಇನ್ನೊಂದು ಹೆಸರು ಹೇಳಕ್ ಇಷ್ಟಪಡ್ತೀನಿ. ಮೀರಾ ಅರುಣ್ ಸಾಗರ್ ಅಂತ ನಮ್ಮ ಬನ್ಶೇರಿ 2nd ಸ್ಟೇಜಲ್ಲಿ ಇದ್ರು. ಅವರು ಫಿಲ್ಮ್ ಆಕ್ಟ್ರು, ಆಮೇಲೆ ಅವರು ಸಿಂಗಿಂಗು. ಅದೇ ಅರುಣ್ ಸಾಗರ್ ಹೆಂಡತಿ ಮೀರಾನಾ? ಓಕೆ. ನನ್ಗೆ ಯಾವ್ದನ ಒಂದು ಇಂಗ್ಲೀಷಲ್ಲೂ ಅಥವಾ ಮೆಸೇಜ್ ಯಾವ್ದನ ಬಂದ್ರೆ ನಾನು ಅವ್ರಿಗೆ ಫಾರ್ವರ್ಡ್ ಮಾಡ್ಬಿಡ್ತಾ ಇದ್ದೆ. ಮಾಡಿದ್ರೆ ಅವರು ಅದನ್ನ ನೋಡ್ಬಿಟ್ಟು ಆ ಮನ್ಸೂರ್ ಹಿಂಗಿಲ್ಲ ಹಿಂಗಿದೆ ಅಂತ ಅಷ್ಟು ಫಸ್ಟ್ ಕನ್ನಡವಾಗಿ ನನಗೆ ಅದು ಹೇಳ್ತಾ ಇದ್ರು. ಸೊ ಇವತ್ತಿಗೂ ಅವ್ರ ಜೊತೆಯಲ್ಲಿ ನಾವು ಏನೇ ಒಂದು ಇದ್ರು ಶೇರ್ ಮಾಡ್ಕೊಳ್ತೀವಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಟ್ ಏನೇ ಆಗಲಿ, ಆದರೆ ಇವಾಗ ಎಜುಕೇಷನ್ನು, ಏನು ಶಿಕ್ಷಣ ಮತ್ತು ಸಾಕ್ಷರತೆ ಅಂತ ಬಂದಾಗ ನಿಮ್ಮಲ್ಲಿ ಶಿಕ್ಷಣ ಇದೆ, ಖಂಡಿತ ಎಜುಕೇಷನ್ ನಿಮ್ಮಲ್ಲಿ ಇದೆ. ಬರೆಯೋಕ್ಕೆ ಓದೋದಕ್ಕೆ ಬರದೇ ಇಲ್ಲ ಅಂತಂದ್ರೂ ಈಗ ವಾಟ್ಸಪ್ ಹ್ಯಾಂಡಲ್ ಮಾಡ್ತೀರಾ, ಮತ್ತು ಅದರಲ್ಲಿರೋ ಫೆಸಿಲಿಟೀಸ್ನ ತೆಗೆದುಕೊಂಡು ನೀವು ಒಬ್ರಿಗೊಬ್ರು, ಮತ್ತು ಇವಾಗ ನಮ್ಮ ಜೊತೆಗೆ ನೀವು ವಾಟ್ಸಪ್ಪಲ್ಲಿ ಮಾತಾಡಿದ್ದೀರಲ್ಲ ಮನ್ಸೂರ್, ಖಂಡಿತ ನೀವು ಬರೆದು ಇದ್ದೀರಾ ಕನ್ನಡದಲ್ಲಿ, ಮತ್ತು ವಾಯ್ಸ್ ಮೆಸೇಜು ಕೊಟ್ಟಿದ್ದೀರಾ. ಅದಕ್ಕಿಂತ ಇನ್ನೇನು ಬೇಕು? ಸೋ ನೈಸ್. ಮತ್ತು ಇವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆ ನಿಮ್ಮ ಗ್ರೂಪಲ್ಲಿ ಒಂದು 50% 60% ಬೇಸಿಕ್ ಇದು ಲಿಟ್ರಸಿ ಇದೆ, ಅಕ್ಷರತೆ ಇದೆ.
ಓಕೆ ಹಾಂ ಕೆಲವೊಂದು ಟ್ರೈನಿಂಗ್ ಮಾಡ್ಬೇಕಾದ್ರೆ ಗೇಮ್ ಮುಖಾಂತರನೇ ಶುರು ಮಾಡಿ ಅದನ್ನ ಮುಗಿಸ್ತಾರೆ. ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ್ದು ಇಂಪಾರ್ಟೆಂಟ್ ನಮಗೆ, ಯಾವ್ದು ನಾವು ಕಲಿಬೇಕು, ಏನೆಲ್ಲ ಬೇಕು, ಮೊಬೈಲ್ ಟ್ರಾನ್ಸ್ ಹೆಂಗ್ ಮಾಡಬೇಕು, ಅಕೌಂಟ್ ಸೊ ಟೆಕ್ನಾಲಜಿ ಯೂಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಹಾಂ ಪ್ರತಿಯೊಂದು ಟ್ರೈನಿಂಗಲ್ಲೇ ನಾವು ಕಲ್ತಿರೋದು ಮ್ಯಾಮ್ ಹೇಳ್ಬೇಕಂದ್ರೆ ಕಲ್ತಿರೋದು. ಮತ್ತು ನೆಕ್ಸ್ಟ್ ಲೆವೆಲ್ಗೆ ಬರೀ ವೇಸ್ಟ್ ಪಿಕಿಂಗ್ ಅಂದರೆ ಇವಾಗಿರೋ ಸಿಸ್ಟಮಲ್ಲಿ, ಇವಾಗ ಬದಲಾಗಿರೋ ಇದರಲ್ಲಿ, ಯಾಕಂದ್ರೆ ರೋಡಲ್ಲಿ ಕಸ ಬೀಳೋದು ದಿನಕ್ಕೆ ಕಡಿಮೆ ಆಗ್ತಾ ಇದೆ, ಕಡಿಮೆನೂ ಆಗ್ತಾ ಇದೆ ಅಂತಾನೆ. ನಿಮ್ಮ ಏರಿಯಾಲಿ? ಇಲ್ಲ ಮ್ಯಾಮ್, ಎಲ್ಲ ಏರಿಯಾದಲ್ಲಿ ಓಕೆ ಕಡಿಮೆ ಆಗ್ತಿದೆ. ಕಡಿಮೆ ಆಗೋದ್ರಿಂದ ವೇಸ್ಟ್ ಪಿಕರ್ಗೆ ಕೆಲಸ ಸಿಗಲ್ಲ. ಬೇರೆ ಬೇರೆ ಅಂದರೆ ಹಸಿರು ಉದ್ಯೋಗ ಅಂದ್ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆಟೋ ಓಡಿಸೋದಕ್ಕಾಗಿರ್ಬೋದು, ಮತ್ತು ಡೊನೇಟ್ ಪ್ಲೇಟ್ ಅಂತ ಇವೆಂಟ್ಗಳಲ್ಲಿ ಜೀರೋ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಸ್ಟೀಲ್ ಪ್ಲೇಟು, ಗ್ಲಾಸ್ ಕಪ್ ಇದನ್ನು ಒಂದು ಸೆಂಟ್ರ್ ಮಾಡಿ ಅದನ್ನು ಡೊನೇಟ್ ಮಾಡೋದಾಗಿರ್ಬೋದು. ಇವಾಗ ನಮ್ಮ ಕಮ್ಯುನಿಟಿ ಮಕ್ಕಳನ್ನೇ ಓದಿಸಿ ಅವ್ರನ್ನೇ ಎಕ್ಸಾಮ್ ಬರೆಸಿ ಅವರೇ ಆಧಾರ್ ಕಾರ್ಡಲ್ಲಿ ಚೇಂಜಸ್ ಏನಾದರೂ ಇತ್ತಂದರೆ ಚೇಂಜ್ ಮಾಡೋದಾಗಿರ್ಬೋದು. ಇದಕ್ಕೆಲ್ಲನೂ ಬೇರೆ ಬೇರೆ ಕೆಲಸಗಳು ಟ್ರೈನಿಂಗ್ ಸಿಕ್ಕಿದಾಗ ನಿಜವಾಗ್ಲೂ ನಮ್ಮ ವೇಸ್ಟ್ ಸ್ಪೀಕರ್ ಕಮ್ಯುನಿಟಿ ಕೂಡ ಸ್ವಲ್ಪ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಬಟ್ ಅದೇ ಒಂದು ಸಂಘ NGOಗಳು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನೂ ನಾವು ಹಳೇ ಸಿಸ್ಟಮಲ್ಲೇ ಇರ್ತಾ ಇದ್ವಿ. NGO ಬಂದಮೇಲೆ ನಾನು ಇಷ್ಟು ಬದಲಾಗಿದ್ದ ನನ್ನನ್ನು ನೋಡಿ ಒಂದು 10 ಜನ ಕಲಿತಾರೆ. ಇವಾಗ ನಾವೆಲ್ಲ ಓದಿಲ್ಲ ಅಂತ ಆದರೆ ಇವಾಗ ಪ್ರತಿ ಒಂದು ವೇಸ್ಟ್ ಸ್ಪೀಕರ್ ಮಕ್ಕಳು ಓದಿಸ್ತಾ ಇದ್ದೀವಿ. ನಾವು ಕೂಡ ಡಿಗ್ರಿ ಮಾಡಿಸ್ತಾ ಇದ್ದೀವಿ. ನಾಳೆ ಒಂದು ಆಫೀಸರ್ ಜಾಗದಲ್ಲಿ ನಮ್ಮ ಮಕ್ಕಳೇ ಕೂರಬೇಕು ಅನ್ನೋ ಒಂದು ಇದರಿಂದ ಪ್ರತಿಯೊಬ್ಬರು ಡಿಗ್ರಿಗಳು ಮುಗಿಸ್ತಾ ಇದ್ದಾರೆ. ಅವ್ರನ್ನ ಇವತ್ತು ಕೂಡ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ, ಅದು ನಮ್ಮ ತ್ಯಾಜ್ಯ ಸಮೀಕಾ ಸಂಘದಿಂದನೇ ಇಟ್ಕೊಂಡಿದ್ವಿ. ಯಾರು ನಮ್ಮ ಕಮ್ಯುನಿಟಿ ಮಕ್ಕಳು SLC ಪಾಸ್ ಆಗಿದ್ದಾರೋ ಅವ್ರನ್ನ ಕರೆದು ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಗಿಫ್ಟನ್ನು ಕೊಟ್ಟು ಅವ್ರನ್ನ ಮೋಟಿವೇಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಏನು ಸಪೋರ್ಟ್ ಬೇಕು ಅಂತ ಎಷ್ಟೋ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಕೊಟ್ಟು ಓದಿಸ್ತಾ ಇದೆ. ಇವತ್ತು ನನ್ನ ಮಗ ಡಿಗ್ರಿ ಮಾಡಿದ್ದಾನಂದರೆ ಅದು ಒಂದು ಕಾರಣನೇ ಅಂತ ಹೇಳಬೇಕು. ಈ ಥರ ತುಂಬಾ ಒಂದು NGO. ಬಟ್ ಈ ಚೇಂಜಸ್ ನಾನೇನು ಹೇಳ್ತೀನಿ ಅಂದರೆ, ನಾವು ಕೆಲಸ ಮಾಡ್ತಿರೋದು ಡ್ರೈ ವೇಸ್ಟ್ ಅಂದರೆ ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಇದು ಬರುತ್ತೆ. GBA ಏನಿದೆ ಇದನ್ನೆಲ್ಲ ಅವ್ರು ಕೂಡ ಹ್ಯಾಂಡ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲಸ ಅವ್ರ ಜೊತೆ ನಾವು ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ಇಡೀ ಬೆಂಗಳೂರಿನ NGOನೇ ಬಂದು ಹಸಿರುದಲ್ಲೇ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಹೋಗಲ್ಲ. ಇವಾಗ ಇವ್ರ ಜೊತೆ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಇವ್ರು ಕೂಡ ಅದನ್ನು ಸಪೋರ್ಟ್ ಮಾಡಬೇಕು ನೆಕ್ಸ್ಟು ನಾವು ಬೆಳೆಯೋದಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇವ್ರ ಮಗನ ಬಗ್ಗೆ ಹೇಳ್ತಾ ಇದ್ರಲ್ಲ, ಮನ್ಸೂರ್ಗೆ 3 ಮಕ್ಕಳು, 2ನೇ ಅವನು ಓದ್ತಾ ಇದ್ದಾನೆ, 1ನೇ ಅವನು ಕೆಲ್ಸಕ್ಕೆ ಜಾಯಿನ್ ಆಗಿದ್ದಾನೆ, 3ನೇ ಅವಳು ಮಗಳು, ಮತ್ತು ಅವಳು ಓದ್ತಾ ಇದ್ದಾಳೆ ಕಾಲೇಜು, ಡಿಗ್ರಿಗೆ ಹೋಗ್ತಾ ಇದ್ದಾಳೆ. ಮತ್ತು ಆವಾಗಲೇ ಸುಮ್ಮನೆ ಹಾಗೆ ಕ್ಯಾಶುವಲಿ ಮಾತಾಡ್ತಾ ಇರಬೇಕಾದ್ರೆ ಫಸ್ಟ್ ನಾನು ಅವ್ರನ್ನ ಕೇಳಿದ್ದು ಬುರ್ಕಾ ಹಾಕ್ತಾಳಾ ಹಿಜಾಬ್ ಹಾಕ್ತಾಳಾ ಅಂತ. ಏನೂ ಇಲ್ಲ, ಆರಾಮ್ಸೆ ಹೋಗ್ತಾ ಇದ್ದಾಳೆ ಕಾಲೇಜ್ಗೆ, ಓದ್ತಾ ಇದ್ದಾಳೆ. ನಮ್ಗೆ ಇದು ಚೇಂಜ್ ಅಂತ ಹೇಳಿದ್ರೆ ಅದು ನಮಗೆ ಖುಷಿ ಆಗುವಂಥ ವಿಷಯ. ಮತ್ತು ನಾನಿಲ್ಲಿ ಕಮ್ಯುನಿಟಿ ತರ್ತೀನಿ ಅಂತ ತಪ್ಪು ತಿಳಿಬೇಡಿ ಮನ್ಸೂರ್ ಅವರೇ. ನಮಗೆ ಯಾವಾಗಲೂ ಕೂಡ ನಮಗನ್ಸುತ್ತೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಹಿಜಾಬ್ ಅಂತ ಏನದು ಬುರ್ಕಾ ಅಂತ ಹಾಕಿ ಅವ್ರ ಹೆಲ್ತ್ ಇಶ್ಯೂಸ್ ಎಷ್ಟು ಕಷ್ಟ ಆಗುತ್ತೆ ಅಂತ. ನಿಮ್ಮ ಮಗಳಿಗೆ ನಿಮ್ಮ ಮನೆಯಲ್ಲಿ ಅಷ್ಟೊಂದು ಫ್ರೀಡಮ್ ಕೊಟ್ಟಿದ್ದೀರಾ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಇದ್ರ ಬಗ್ಗೆನೇ ನಾನು ಸಾಕಷ್ಟು ರಿಸರ್ಚ್ ಮಾಡಿದ್ದೀನಿ, ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿದ್ದೀನಿ. ಭಾಳ ಖುಷಿ ಆಗೋ ವಿಷಯ ಇದು. ಏನಂದರೆ ರಿಲಿಜನ್ ಇಲ್ಲಿ ಯಾವುದು ಬರಲ್ಲ. ಮುಖ್ಯವಾಗಿ ಏನಂದರೆ ಅವ್ರವ್ರದ್ದು ಪದ್ಧತಿನಲ್ಲಿ ನಾವು ಡಿಫಿಕಲ್ಟ್ ಆಗ್ತೀವಿ ಹೊರತು, ಬಟ್ ಕಾಲೇಜು ಸ್ಕೂಲಲ್ಲೆಲ್ಲ ಅದು ತಗೊಬರೋದು ತುಂಬ ಕಷ್ಟ, ತಪ್ಪು ಅಂತ ನಾನು ಹೇಳ್ತೀನಿ. ನಿಮ್ಮ ಥರ ಯೋಚನೆ ಮಾಡೋರು ನಮ್ಮನ್ನು ಆಳೋದಕ್ಕೆ ಮಿನಿಸ್ಟರ್ಸು ಪಾಲಿಸಿ ಮೇಕರ್ಸ್ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಏನಂದರೆ ಪದ್ಧತಿಯಿಂದ ಸ್ವಲ್ಪ ಸಮಯ ತಗೊಳ್ಳತ್ತೆ. ಬಟ್ ಸ್ಕೂಲ್ ಕಾಲೇಜಲ್ಲೆಲ್ಲ ನಾವು ನೋಡಿ ದೇವಸ್ಥಾನ ಅಂತ ನಾನು ನೋಡೋದೇ ಇಲ್ಲ. ನಾನು ಇವಾಗಲೂ ನಿಮಗೆ ಹೇಳಿದೆ ಅಲ್ಲ, ನಿಮ್ಮದೇ ಹೋಗಿ ಊಟ ಮಾಡ್ತೀನಿ. ಬನಶಂಕರಿ ದೇವಸ್ಥಾನಕ್ಕೆ ರೆಗ್ಯುಲರ್ ಇವರು ಆರಾಮಾಗಿ ಹೋಗಿ ಊಟ ಮಾಡ್ತೀವಿ. ಮಿಂಚಮ್ಮನ ದೇವಸ್ಥಾನ ನಮ್ಮ ಜಯನಗರ ಸೆಂಟ್ರ್ ಮುಂದೆನೇ ಇದೆ. ಯಾಕಂದರೆ ನೋಡಿ ಭೇದ ಭಾವ ಏನೂ ಇಲ್ಲ. ಹೊಟ್ಟೆ ಹಸಿವು ಹೋದರೆ ಸಾಕು. ಹಸುಗೆ ಏನಾನ ಗೊತ್ತಾ ಜಾತಿ ಭೇದ ಭಾವ? ನೀವು ಬಾಳೆಹಣ್ಣು ತಿಂದ್ರು ತಿನ್ನುತ್ತೆ, ನಾನು ಎಲೆ ತಿನ್ನಿಸಿದ್ರು ತಿನ್ನತ್ತೆ. ಸೊ ದಿಸ್ ಈಸ್ ದ ಸ್ಪಿರಿಟ್. ಈಗ ನಿಮಗೆ ಬೋತ್ ಆಫ್ ನಿಮ್ಮ ಒಂದು ಸೆಕ್ಟಾರಲ್ಲಿ ಕೆಲಸ ಮಾಡ್ತಿರೋರಿಗೆ ಯಾವುದೇ ಥರ ಎಕನಾಮಿಕ್ ಸೆಕ್ಯೂರಿಟಿ ಇಲ್ಲ. ಈಗ ನೀವು ಫೈಟ್ ಅಥವಾ ವಾಯ್ಸ್ ರೈಸ್ ಮಾಡಿದ್ದೀರಾ, ಇವತ್ತೋ ನಾಳೆನೋ ಆಗಬಹುದು. ಮತ್ತು ಇವಾಗಿರೋ ಇವರು ನಮ್ಮ ಕಾರ್ಮಿಕ ಸಚಿವರು ತಕ್ಕ ಮಟ್ಟಿಗೆ ಹೊಸದಾಗಿ ಯೋಚನೆ ಮಾಡುವಂಥವ್ರು ಮತ್ತು ತಗೋತಾರೆ ಸಜೆಷನ್ಸ್ನ ಅಲ್ವಾ.
ಎಲ್ಲದಕ್ಕೂ ನಾವು ಕಮಿಷನರ್ ಹತ್ರ ಮಿನಿಸ್ಟರ್ ಹತ್ರ ಹೋಗೋಕ್ಕಾಗಲ್ಲ. ಈಗ 5-6 ವರ್ಷದಿಂದ ಯಾರೂ ಕೌನ್ಸಿಲರ್ಸ್ ಇಲ್ಲ. ನೀವು ಹೆಂಗೆ ನಿಮ್ಮದನ್ನು ಏನಾದರೂ ಪ್ರಾಬ್ಲಮ್ಸ್ ಆದರೆ MLAಗಳ ಹತ್ರನೇ ಹೋಗ್ತೀರಾ? ಎಲ್ಲಿ ಹೋಗ್ತೀರಾ? ಏನು ಮಾಡ್ತೀರಾ? ಖಂಡಿತ MLA ಅವ್ರ ಹತ್ರ ಹೋಗ್ಲೇಬೇಕು. ಯಾಕಂದ್ರೆ ಇಂಥ ಪರಿಸ್ಥಿತಿಲಿ ಹೌದು, ಯಾಕಂದ್ರೆ ನಮ್ಗೆ ಏನು ಅದಕ್ಕೆ ಮುಂಚೆ ಕೌನ್ಸಿಲರ್ ಕಡೆ ಅವ್ರ ಕಡೆ. ಓಕೆ ಫೈನ್. ಸೊ ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. 168 ಪಟಾಭಿ ನಗರ ಅವರ ಡ್ರೈವೇಸ್ ಕಲೆಕ್ಷನ್ ಸೆಂಟರ್ ಕ್ಲೋಸ್ ಆಗಿತ್ತು. ಕೆಲವು ಕಾರಣದಿಂದ ಕ್ಲೋಸ್ ಮಾಡಿದರು. ಆವಾಗ ಮನ್ಸೂರ್ ಅವರು ಇದೇ ಥರ ಇವಾಗ ಹೇಳ್ದಂಗೆ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಮೆಸೇಜ್ ಹಾಕಿದರು, ಈ ಥರ ಆಗಿದೆ, MLA ಅವ್ರ ಹತ್ರ ಹೋಗಬೇಕು, ನಮ್ಮ ಟೀಮ್ ಬನ್ನಿ ಅಂತ. ಸುಮಾರು ಅವಾಗ ಒಂದು 10-15 ಜನ ಬಂದ್ವಿ. ಡೈರೆಕ್ಟಾಗಿ MLA ಅವ್ರ ಹತ್ರ ಹೋದ್ವಿ. ಅವ್ರು ಮಾತಾಡಿದ ಮೇಲೆ ಮತ್ತೆ AGM ಅವ್ರ ಹತ್ರ ಬಂದು ಮಾತಾಡಿದ ಮೇಲೆ ಅದನ್ನು MLA ಅಂತ ಹೇಳಿದ್ರೆ CK ರಾಮಮೂರ್ತಿನ ಅಥವಾ ಹಳಬ್ರ? ಇಲ್ಲ, ಅವರೇ CK ರಾಮಮೂರ್ತಿ ಅವರೇ. ಒಳ್ಳೆ ಅಂದರೆ ಏನಂದರೆ ಅಂಥ ಒಂದು ಸಿಚುವೇಶನಲ್ಲಿ ಸೊ ನಾವು ಒಂದು ಟೀಮ್ ಆಗಿದ್ವಲ್ಲ. ಸೊ ಡ್ರೈವೇಸ್ ಕಲೆಕ್ಷನ್ ಸೆಂಟರ್ ಅವರು ಎಲ್ಲ ಸೇರಿ ಹೋದಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆಮೇಲೆ ನೀವು AGM ಹತ್ರ ಹೋದ್ರಿ. ಹೌದು. ಓಕೆ, ಅಲ್ಲೇನಾಯ್ತು? ಅವರು ಅಷ್ಟೇ ಆಮೇಲೆ ಓಪನ್ ಮಾಡಿ ನೀಟಾಗಿ ಇಟ್ಕೋಬೇಕು, ಸಗ್ರಿಗೇಷನ್ ನೀಟಾಗಿ ಮಾಡಬೇಕು, ಜಾಸ್ತಿ ಕಸ ಹಾಕ್ಕೋಬಾರ್ದು ಅಂತ ಅವರು ಒಪ್ಕೊಂಡು ಮಾಡ್ತಾ ಇದ್ದೀವಿ ಕೆಲಸ. ಓಕೆ, ಇವಾಗ ಪದೇ ಎಲೆಕ್ಷನ್ಸು ಮುಂದಕ್ಕೆ ಹೋಗ್ತಾ ಇದೆ. ಸುಪ್ರೀಂ ಕೋರ್ಟು ಹೇಳುತ್ತೋ, ಹೈಕೋರ್ಟು ಹೇಳ್ತು, ಎಲ್ಲರೂ ಹೇಳಿದ್ರು ಕಾಸಿಲ್ಲ, ಕರಿಮಣಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಎಲೆಕ್ಷನ್ಸು ಮುಂದಕ್ಕೆ ಹೋಗ್ತಾನೇ ಇದೆ. ನೀವುಗಳೇನು ಹೇಳ್ತೀರಾ? ಅಲ್ಲೇ ಡೈರೆಕ್ಟಾಗಿ ನೀವು ಕೆಲಸ ಮಾಡೋವಂಥವ್ರು. ಎಲೆಕ್ಷನ್ ಬಗ್ಗೆ ಅಷ್ಟು ಅಲ್ಲ, ಎಲೆಕ್ಷನ್ ಬಗ್ಗೆ ಇಲ್ಲ, ನಿಮ್ಮ ಮಟ್ಟದಲ್ಲಿ ನಾನು ಕೇಳ್ತಾ ಇರೋದು. ಎಲೆಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಇದಂದ್ರೆ ಕಾರ್ಪೊರೇಟರ್ ಬಂದ್ರೆ ಆ ಏರಿಯಾನ ಕ್ಲೀನ್ ಆಗಿ ಇಟ್ಕೋಬಹುದು. ಏನು ಸಮಸ್ಯೆ ಇದೆಯೋ ಅದನ್ನ ಬಗೆಹರಿಸ್ಬೋದು. ಇವಾಗ ಎಲ್ಲ ಸಮಸ್ಯೆನೂ MLA ಅವ್ರ ಹತ್ರನೇ ಹೋಗ್ಬೇಕಾದ್ರೆ ಎಲ್ಲರಿಗೂ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಇವಾಗ ನಾವು 10 ಸಲ ಸಮಸ್ಯೆ ಬಂದಾಗ ಮೀರಿಸಿ ನಾವು ಗಟ್ಟಿಯಾಗಿ ನಿರ್ಧಾರ ತಗೊಂಡು ಆಮೇಲೆ ಹೋಗ್ಬೋದು. ಅವತ್ತು ಪದೇ ನಾವಂತೂ ಹೋಗಕ್ಕೆ ಆಗದೆ ಇರ್ಬೋದು. ಅದೇ ಒಂದು ವಾರ್ಡಲ್ಲಿ ಒಂದು ಕಾರ್ಪೊರೇಟರ್ ಇದ್ರೆ ಖಂಡಿತವಾಗ್ಲೂ ನಾವು ಹೋಗಿ ಪದೇ ಅವ್ರಿಗೆ ಹೇಳ್ಬೋದು, ಹಂಚ್ಕೋಬೋದು. ಅದು ಸಾಲ್ವ್ ಆಗೋ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತು ಇದೊಂದೇನಂತ ಹೇಳಿದ್ರೆ, ಕಾರ್ಪೊರೇಷನ್ನು ಎಲೆಕ್ಷನ್ ಯಾತಕ್ಕೆ ಬೇಕು ಅಂತ ಹೇಳೋದಕ್ಕೆ ಬರೀ ನಾವು ಮಾತಾಡ್ದಂಗೆ ಟ್ರಾಫಿಕ್ ಪೊಲೀಸ್ ಹತ್ರ ಬರೀ ಟ್ರಾಫಿಕ್ ಪ್ರಾಬ್ಲಮ್ ಅಲ್ಲ. ಮತ್ತು ಇದು BBMP GBA ಹತ್ರ ಬಂದಾಗ ಬರೀ ಕಸದ ಮಾತ್ರನೇ ಅಲ್ಲ. ಒಬ್ಬ ಕೌನ್ಸಿಲರ್ ನಮ್ಮ ಜೊತೆ ಇತ್ತು ಅಂತ ಹೇಳಿದ್ರೆ ಸಣ್ಣ ಪುಟ್ಟದ್ದು ರೋಡಿಂದ ಹಿಡಿದು ಪ್ರತಿಯೊಂದು ವಿಷಯನೂ ಇನ್ಕ್ಲೂಡಿಂಗ್ ವೇಸ್ಟ್ ಆರ್ ಕಸದ್ದು ಕೂಡ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ನಮಗೆ ಎಲೆಕ್ಷನ್ನು ಬೇಕಾಗುತ್ತೆ, ಮತ್ತು ಒಬ್ಬ ಲೀಡರು, ಲೋಕಲ್ ಲೀಡರು ನಮಗೆ ಬೇಕಾಗುತ್ತೆ. ಖಂಡಿತ ಮ್ಯಾಮ್. ಇವಾಗ ನೀವು ಹೇಳ್ದಂಗೆ ಬರೀ ನಾನು ಕಸದ ಬಗ್ಗೆ ಮಾತ್ರ ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ. ಇವಾಗ ಮಳೆ ಸೀಸನ್ ಬಂದಾಗ ಮೋರಿಗಳ ಸಮಸ್ಯೆಗಳಿದೆ, ಕೆರೆಗಳ ಸಮಸ್ಯೆ ಇದ್ದಾವೆ. ಇವಾಗ ಒಂದು ಮಳೆ ಬಂದಿದ್ದಕ್ಕೆ ಎಷ್ಟೋ ಜನ ಮನೆ ಒಳಗಡೆ ನೀರು ನುಗ್ಬಿಡ್ತು, ಎಷ್ಟೋ ಮರಗಳು ಬಿದ್ದೋಯ್ತು. ಹೌದು, ಈ ಥರ ಸಮಸ್ಯೆಗಳೆಲ್ಲ ಇದೆ ಅಂದಾಗ ಒಂದು ಏರಿಯಾದಲ್ಲಿ ಒಂದು ಲೀಡರ್ ಇದ್ರೆ ಅದು ಸ್ವಲ್ಪ ಬಗೆಹರಿಸೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನೋಡಿ, ಇಂಥ ಸಣ್ಣ ವಿಷಯ ಇರಬಹುದು, ಆದರೆ ಇದೇ ಮೇಜರ್ ಇಶ್ಯೂ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ಜನಪ್ರತಿಗಳು ಇವತ್ತು ನಮ್ಮ ಜೊತೆ ಮಧ್ಯ ಇದ್ದಾರೆ. ಸೊ ಈಗ ಅಗೇನ್ ಕಮಿಂಗ್ ಬ್ಯಾಕ್ ಟು ಯುವರ್ ದಿಸ್ ಥಿಂಗ್, ಎಷ್ಟು ಆರ್ಗನೈಸೇಷನ್ಸು, ಹಸಿರು ದಳ ಮತ್ತು ಎಷ್ಟು ಆರ್ಗನೈಸೇಷನ್ಸು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದೆ? ಹಂಡ್ ತ್ಯಾಜ್ಯ ಶ್ರಮಿಕ ಸಂಘ AIWP ಅಂತ ನ್ಯಾಷನಲ್ ಕೋಆರ್ಡಿನೇಟರ್ ಇದ್ದಾರೆ. ಅವ್ರ ಕಡೆಯಿಂದನೂ ಕೆಲವೊಂದು ಸ್ಟೇಟಲ್ಲಿ ಏನು ನಡೀತಿದೆ ಆ ಗ್ರೂಪಲ್ಲಿ ಕೂಡ ನಾವಿದ್ದೀವಿ. ಅಂದರೆ ಅದು ಆಲ್ ಇಂಡಿಯಾ ಲೆವೆಲ್ಲು. ಮತ್ತೆ ಇಂಟರ್ನ್ಯಾಷನಲ್ ಗ್ರೂಪಲ್ಲಿ ಕೂಡ ಅಲ್ಲಿ ಏನು ನಡೀತಿದೆ ಪಾಲಿಸಿಯಲ್ಲಿ. ಇವಾಗ ಪ್ಲಾಸ್ಟಿಕ್ TTಗೆ ಅಟೆಂಡ್ ಮಾಡಿದ್ದೀನಿ. ಸುಮಾರು 1 ಹಿಡಿದು 5.2ವರೆಗೂ ನಾನೇ ಅಟೆಂಡ್ ಮಾಡಿದ್ದೀನಿ. ಪಾಲಿಸಿಯಲ್ಲಿ ಏನು ಬರಬೇಕು, ಯಾಕೆ ಪ್ಲಾಸ್ಟಿಕ್ ಕಡಿಮೆ ಮಾಡಬೇಕು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯಾಕೆ ಬ್ಯಾನ್ ಆಗಬೇಕು, ಯಾಕಾಗಬೇಕು. ಖಂಡಿತ ಮ್ಯಾಮ್. ನಾವು ಚೆನ್ನಾಗಿರ್ಬೇಕು, ನಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಖಂಡಿತವಾಗ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಲೇಬೇಕು ಅಂತ ಹೇಳುತ್ತೆ ರೂಲ್ಸು. ಬಟ್ ಪ್ರಾಕ್ಟಿಕಲಿ ಮಾಡ್ತು ಅಂದರೆ ನಾನು ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡ್ತೀರ. ಖಂಡಿತ ಮ್ಯಾಮ್. ಅದನ್ನೇ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಲ್ಲ, ಯಾಕಂದರೆ ನಮ್ಮ ಒಂದು ದೇಶದ ಮಿನಿಸ್ಟ್ರಿ ಕೂಡ ಅಲ್ಲಿಗೆ ಬರ್ತಾರೆ. ಅವ್ರ ಮುಂದೆ ಕೂಡ ನಾವು ಹೇಳ್ತಾ ಇರೋದು ಏನಂದರೆ, ಏನೇ ಒಂದು ಉತ್ಪತ್ತಿ ಮಾಡಿದಾಗ ಅದನ್ನು ಹೊಸದಾಗಿ ರೂಪ ಹುಟ್ಟಿಸಿದಾಗ ಅದು ಒಂದು ರೀಯೂಸ್ ಆಗಬೇಕು,
ರೀಯೂಸ್ ಆಗದೇ ಇರೋಂಥ ಪರಿಸ್ಥಿತಿಯಲ್ಲಿ ರೀಸೈಕ್ಲಿಂಗ್ ಆಗಬೇಕು. ಅಂಥ ಪ್ಲಾಸ್ಟಿಕ್ನ ಮಾತ್ರ ಉತ್ಪತ್ತಿ ಮಾಡಬೇಕು. ಅದರಲ್ಲಿ ಬರೆದಿರಬೇಕು ಎಷ್ಟು ನೀವು ಕೆಮಿಕಲ್ ಯೂಸ್ ಮಾಡಿದ್ದೀರಾ, ಏನು ಯೂಸ್ ಮಾಡಿದ್ದೀರಾ ಅಂತ ಡಬ್ಬ ಮೇಲೆ ನೀವು ಬರೆದಿರ್ಬೇಕಂತ ಆ TTಯಲ್ಲಿ ನಾವು ಫೈಟ್ ಮಾಡ್ತಿರೋದೇ ಇದನ್ನೇ ಮ್ಯಾಮ್. ಶಿ ರೆಪ್ರೆಸೆಂಟ್ಸ್ ಕರ್ನಾಟಕ, ಬೆಂಗಳೂರು ನ್ಯಾಷನಲ್ ಲೆವೆಲಲ್ಲಿ, ಕರೆಕ್ಟಾ? ಇಬ್ಬರು ಕೂಡ ಹಾಂ, ಅದು ಒಂಚೂರು ಅನುಭವ ಹೇಳ್ಕೊಳ್ಳಿ. ನೀವು ನ್ಯಾಷನಲ್ ಲೆವೆಲಲ್ಲಿ ಮತ್ತು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋದಾಗ ಫಸ್ಟು ನೀವು ಮಾತಾಡಬೇಕು ಅಂತಂದಾಗ ಭಾಷೆ ಬರುತ್ತೆ, ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಮ್ಯಾಮ್ ಅದು ಹೇಳಬೇಕಂದ್ರೆ ಹಸಿರು ದಳನೇ ಮ್ಯಾನೇಜ್ ಮಾಡ್ತು. 6 ತಿಂಗಳು ಆನ್ಲೈನಲ್ಲೇ ನಮಗೆ ಮೀಟಿಂಗ್ ನಡೀತಿತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ. ಯಾವ ದೇಶದಲ್ಲಿ ಏನು ಪ್ರಾಬ್ಲಮ್ ಇದೆ, ನಮ್ಮ ಇಂಡಿಯಾದಲ್ಲಿ ಏನೆಲ್ಲ ನಡೀತಿದೆ. ಬಟ್ ಏಷ್ಯಾಗೆ ನನ್ನ ಒಂದು ಪ್ರೆಸೆಂಟ್ ಮಾಡಬೇಕಾಗಿತ್ತು ನಾನು. ಅಲ್ಲೆಲ್ಲ ಏನೇನು ನಡೀತಿದೆ, ಏಷ್ಯಾಗೆ ಪ್ರೆಸೆಂಟ್ ಮಾಡಿದ್ದೀರಾ? ವಾವ್, ವೆರಿ ನೈಸ್. ಏನೇನು ನಡೀತಿದೆ ಆನ್ಲೈನಲ್ಲಿ ತಿಳ್ಕೊತಾ ಇದ್ವಿ. ಏನು ಇಂಪಾರ್ಟೆಂಟ್ ಆಗಿ ನಾವು ಪಾಯಿಂಟೆಡ್ ನೋಟ್ ಮಾಡಬೇಕು, ಅವ್ರ ಹತ್ರ ನಾವು ಏನು ಕೇಳಬೇಕು. ಈವನ್ ಇಪಿ ಒಂದು ಎಲ್ಲರನ್ನೂ ಸೇರಿಸಿದಾಗ ಎಲ್ಲ ದೇಶದವರು ಅಲ್ಲಿ ಮಿನಿಸ್ಟ್ರಿ ಇರ್ತಾರೆ, ದೊಡ್ಡ ದೊಡ್ಡ ಆರ್ಗನೈಸ್ ಇರುತ್ತೆ, ಮತ್ತು ವೇಸ್ಟ್ ಪಿಕ್ಕಿಂಗ್ ಕಮ್ಯುನಿಟಿ ಇರುತ್ತೆ, ಸುಮಾರು ರೀಸೈಕ್ಲರ್ಸ್ ಇರ್ತಾರೆ. ಅವರೆಲ್ಲ ಇರ್ಬೇಕಾದ್ರೆ ಅವ್ರ ಮುಂದೆ ನಾವು ಏನು ನಡಬೇಕು, ಯಾಕೆ ನಾವು ಇಂಪಾರ್ಟೆಂಟ್, ನಾವು ಯಾಕೆ ಈ ಮೀಟಿಂಗಲ್ಲಿ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಫೈಟ್ ಮಾಡಿ ಆ ರೂಮ್ ಒಳಕ್ಕೆ ಹೋದ್ವಿ. ಸೊ 2015 ಫಸ್ಟು ಕ್ಲೈಮೇಟ್ ಚೇಂಜ್ ಮೀಟಿಂಗ್ನ ಕರ್ನಾಟಕಕ್ಕೆ ಒಂದು ವೇಸ್ಟ್ ಸ್ಪೀಕರ್ ಆಗಿ ನಾನು ಹೋಗಿದ್ದೆ ಪ್ಯಾರಿಸ್ಗೆ. ಪ್ಯಾರಿಸ್ಗಾ? ವಾವ್, 2015 ಡಿಗಾಲೆ ಏರ್ಪೋರ್ಟ್. ನನ್ನ ಪಾಸ್ಪೋರ್ಟಲ್ಲೇ ಫಸ್ಟ್ ಸೀಲೆ ಬಂದು ಯುರೋಪ್ದೆ. ನಾವೇ ನೋಡಿಲ್ವಲ್ಲ ರೀ. ಆ ರೀತಿನಲ್ಲಿ ಅಲ್ಲಿ ನಾನು ಫಸ್ಟ್ ಮಾತಾಡಿದ್ದೆ ಕನ್ನಡ. ವೆರಿ ಗುಡ್. ಫಸ್ಟು ಏನಪ್ಪ 50,000 ಜನ ಸೇರ್ತಾ ಇದ್ದಾರೆ, ನಾನು ಹೇಗೆ ಮಾತಾಡೋದು, ಹೆಂಗೆ ಅಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ನನ್ನ ಒಬ್ಬನಿಗೆ ಇದ್ದಿಲ್ಲ, ಪ್ರತಿಯೊಬ್ಬರಿಗೂ ಇದೆ. ಎಲ್ಲ ದೇಶದ, ಹೌದು, 50,000 ಜನಕ್ಕೂ ಇದೆ. ಯಾಕಂದ್ರೆ ಆಲ್ಮೋಸ್ಟ್ 3 ಲ್ಯಾಂಗ್ವೇಜು ಟ್ರಾನ್ಸ್ಲೇಷನ್ ಕೊಡ್ತಾರೆ. ಬಿಕ್ಕಿದ್ ಬಂದು ನಾವೇ ಮಾಡ್ಕೋಬೇಕು. ನನ್ನ ಜೊತೆಲಿ ಕಬೀರ್ ಅಂತ ಬಂದಿದ್ರು, ಅವರು ಹಿಂದಿ, ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು. ಅಲ್ಲಿ ಇಂಗ್ಲೀಷಲ್ಲಿ ಅವ್ರು ಏನು ಹೇಳ್ತಾ ಇದ್ರು ಅದನ್ನ ನನಗೆ ಕನ್ನಡನಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು, ಹಿಂದಿನಲ್ಲಿ, ಎರಡಲ್ಲೂ ಮಾಡಬೇಕು. ಸೊ ಅಂಥ ಸ್ಟೇಜಲ್ಲಿ ಆವತ್ತು ಧನ್ಯವಾದಗಳು ಹೇಳ್ಬೇಕಂದ್ರೆ ಕಬೀರ್ ಅವ್ರಿಗೆ ಹೇಳಬೇಕು. ಯಾಕಂದ್ರೆ ಪ್ರತಿಯೊಂದು ಇಂಚುನು ಅವ್ರು ಹೇಳೋದು ನನಗೆ ಹೇಳಬೇಕು, ನಾನು ಹೇಳೋದು ಅವ್ರಿಗೆ ಹೇಳಬೇಕು, ಮತ್ತೆ ನಾನು ಮಾತಾಡಬೇಕು. ಈ ಥರ ಒಂದು ಅವ್ರ ಆನ್ಸರ್ಗೆ ಪ್ರಶ್ನೆನೂ ಕೊಡಬೇಕು, ಉತ್ತರನೂ ಮಾಡಬೇಕು ಅನ್ನೋ ಒಂದು ಸ್ಟೇಜಲ್ಲಿ ಆವಾಗ ಅರ್ಥ ಆಯ್ತು ಲ್ಯಾಂಗ್ವೇಜ್ ಮನ್ಸೂರ್ಗೆ ಒಬ್ಬನಿಗೆಲ್ಲ ಪ್ರಾಬ್ಲಮ್, ಇದು ಪ್ರತಿಯೊಬ್ಬರಿಗೂ ಇದೆ ಅಂತ. ನಿಮಗೆ ತುಂಬಾ ಸಮಾಧಾನ ಆಗೋಯ್ತು ಆವಾಗ ತುಂಬಾ. ಯಾಕಂದ್ರೆ 2 ದಿನ ನನ್ಗೆ ಗಾಬರಿ ಆಗ್ತಾ ಇತ್ತು. ಬಿಸಿಲೇ ನೋಡಿಲ್ಲ, ಕತ್ಲೆ, ಬರೇ ಚಳಿ ಅಂದ್ರೆ ಚಳಿ, ಎಲ್ಲ ಮರಗಟ್ಟು ಹೋಗ್ತಾ ಇತ್ತು. ಹಾಕೊಂಡೇ ಇರ್ಬೇಕು ಬಟ್ಟೆ, 1 to double ಜರ್ಕಿನ್. ಎಲ್ಲ ನಾವು ಊಟ ಮಾಡಕ್ ಹೋದ್ರು ಹೀಟರ್ ಇಕ್ಕೋಬೇಕು ಕೆಳಗಡೆ ಸೈಡಲ್ಲಿ ಅಕ್ಕಪಕ್ಕ. ಅಂತ ಚಳಿ ಟೈಮಲ್ಲಿ ಹೋಗಿದ್ದೆ ನಾನು ಪ್ಯಾರಿಸ್. ಬಟ್ ಅದು ತುಂಬಾ ಹ್ಯಾಪಿ ಜರ್ನಿ, ತುಂಬ ಚೆನ್ನಾಗಿತ್ತು. ಅವ್ರ ಒಂದೊಂದು ಕಾರ್ಬನ್ ಬಗ್ಗೆ, ಯಾವ ಥರ ಪ್ಲಾಸ್ಟಿಕ್, ಯಾವ ಥರ ನಮ್ಮ ಪೆಟ್ರೋಲಿಸಮ್ನ ಯೂಸ್ ಮಾಡ್ತಾ ಇದ್ದೀವಿ, ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡಬೇಕು ಅನ್ನೋದೆಲ್ಲ ಅವತ್ತು ಅಂದರೆ ಅದು ವರ್ಲ್ಡ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಿರೋದು. ಓಕೆ, ತುಂಬ ಚೆನ್ನಾಗಿತ್ತು. ಅದೇ ಥರ ದುಬೈ, ಆಮೇಲೆ ಅರ್ಜೆಂಟೀನಾ, ಉರುಗುವೆ, ಆದಮೇಲೆ ಪ್ಯಾರಿಸ್, ಮತ್ತು ಕೆನ್ಯಾ, ಕೆನಡಾ, ಸೌತ್ ಕೊರಿಯಾ, ಅರ್ಜೆಂಟೀನಾ, ಈ ಥರ ಸುಮಾರು ದೇಶಕ್ಕೆ ಹೋಗಿದ್ದೀನಿ. ಅರ್ಜೆಂಟೀನಾ ಮುಖ್ಯವಾಗಿ ಏನಕ್ಕೆ ಹೋಗಿದ್ವಿ ಅಂತಂದರೆ ಎಲೆಕ್ಷನ್ ನಡೀತು ಅಲ್ಲಿ, ನಮ್ಮಲ್ಲೇ ಎಲೆಕ್ಷನ್ ನಡೀತು. 40 ದೇಶ ಸೇರಿ ಆರ್ಗನೈಸೇಷನ್ನ ರಿಜಿಸ್ಟರ್ ಮಾಡಿ ಒಂದು ನಾವೇ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡಿ ವೋಟ್ ಹಾಕೋಕ್ಕೆ, ಅದರಲ್ಲಿ ಕೃಷ್ಣ ಅವ್ರಿಗೆ ವೋಟ್ ಹಾಕೋ ಹಕ್ಕಿತ್ತು. ನಮ್ಮಿಬ್ಬರಿಗೆ ಅಬ್ಸರ್ವೇಷನ್ಗೆ ಹೋಗಿದ್ವಿ ನಾವಿಬ್ಬರು. ಅದು ಎಲೆಕ್ಷನ್ ಆಗಿ ನಮ್ಮ ಒಂದು ಇಂಡಿಯಾವರು ಸುಶೀಲಾಬಾಯಿ ಅನ್ನೋರು ವೈಸ್ ಪ್ರೆಸಿಡೆಂಟ್ ಆಗಿ ಗೆದ್ರು. ಸೋ ನೈಸ್. ಎಷ್ಟು ಖುಷಿ ಆಗುತ್ತೆ ನಿಮ್ಮಿಬ್ಬರ ಅನುಭವ ಕೇಳ್ತು ಅಂದರೆ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಹೇಳಿ, ನಾವು ಬರ್ತೀವಿ ಟ್ರಾನ್ಸ್ಲೇಟರ್ಸ್ ಆಗಿ. ಟ್ರಾನ್ಸ್ಲೇಟರ್ ಮತ್ತೆ ಅಲ್ಲಿ ಏನು ಮಾತಾಡ್ತಿದ್ದಾರೆ, ಏನು ನಡೀತಿದೆ ಅದನ್ನು ನನ್ನ ಜೊತೆ ಲಲಿನಿ ಶೇಖರ್ ಅವರು ಬಂದರು. ಅವರು ಪ್ರತಿಯೊಂದು ತಿಳಿಸ್ತಾ ಇದ್ರು. ಒಂದೊಂದ್ಸಲ
ಪಕ್ಕದಲ್ಲಿರೋರಿಗೆ ಡಿಸ್ಟರ್ಬ್ ಆಗುತ್ತಂದರೆ ಇಯರ್ಫೋನ್ ಇಟ್ಬಿಟ್ಟು ಲ್ಯಾಪ್ಟಾಪಲ್ಲೇ ಟೈಪ್ ಮಾಡಿ ಅವರು ವಾಯ್ಸ್ನ ಕೇಳಿಸ್ತಾ ಇದ್ರು, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಅದೆಲ್ಲ ಅರ್ಥ ಮಾಡೋಕ್ಕಾಯ್ತು. ಅದಕ್ಕೆ ಏನು ಆನ್ಸರ್ ಮಾಡಬೇಕು, ನಾವೇನು ಹೇಳ್ತೀವೋ ಅದನ್ನು ಅವ್ರಿಗೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ರು. ಇದೆಲ್ಲ ತುಂಬ ಜಾಗದಲ್ಲಿ ತುಂಬ ಫೈಟ್ ಮಾಡಿದ್ವಿ. ILO ಬರ್ತಾ ಇತ್ತು. ILO ಅಂತಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನು, ಪಾರ್ಟ್ ಆಫ್ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್. EPR ಬರುತ್ತೆ, ಸುಮಾರು ಬರುತ್ತೆ. EPR ಇವಾಗ EPR ನಮ್ಮ ಇಂಡಿಯಾದಲ್ಲಿ ಕೂಡ ಬರಬೇಕು. EPR ಅಂದರೆ ಅವ್ರಿಗೆ ಇವಾಗ ಒಂದು 100 ಮೊಬೈಲ್ ಆಗ್ಬೋದು ಅಥವಾ ಯಾವ ಎಲೆಕ್ಟ್ರಿಕ್ ಪ್ರಾಡಕ್ಟ್ ಓಕೆ ವೇಸ್ಟ್ ಅದು 25% ಅವ್ರು ವಾಪಸ್ ತಗೊಳ್ಳೇಬೇಕು, ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಆ ಮುಖಾಂತರ ಅವ್ರು ತಗೊಳಕ್ಕಾಗಿಲ್ಲ ಅಂದರೆ EPR ಮುಖಾಂತರ ನಮ್ಮ ವೇಸ್ಟ್ ಪಿಕರ್ಗೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರ ಮುಖಾಂತರ ಆ ವೇಸ್ಟ್ನ ಕಲೆಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅದು. ಓಕೆ, ಯಾಕಂದ್ರೆ ನಾವು ಇಂಗ್ಲೀಷಲ್ಲಿ ಅಷ್ಟು ಸರಳವಾಗಿ ಬಟ್ ಎನಿವೆ ಅಂದ್ರೆ ಆ ಥರದ್ದು ಒಂದು ಫೋಕಸ್ ಇರುವಂಥ ಪಾಲಿಸಿ ಬಗ್ಗೆ ನೀವು ಹೋಗಿದ್ದೀರಾ, ಮಾತಾಡಿದ್ದೀರಾ, ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ದೀರಾ. ಇಂಥ ಟೈಮ್ನಲ್ಲಿ ಭಾಷೆ ಅಂತ ಗಲಾಟೆ ಮಾಡ್ತಾರಲ್ಲ, ನಮ್ಮ ಭಾಷೆ ಜೊತೆಗೆ ಒಂದು ಬೇರೆ ಭಾಷೆ ಕಲಿಯೋದು ತಪ್ಪಿಲ್ಲ ಮ್ಯಾಮ್. ಏನಕ್ಕೆ ತಪ್ಪು? ಮನುಷ್ಯ ಅಂದಮೇಲೆ ಹುಟ್ಟಿದ ಮೇಲೆ ಕಣ್ಣಿಂದ ನೋಡೋದು ಸುಳ್ಳಾಗ್ಬೋದು, ಕಿವಿಯಿಂದ ಕೇಳೋದು ಸುಳ್ಳಾಗ್ಬೋದು, ಬಟ್ ನಮ್ಮ ಮೈಂಡಿಂದ ನಾವು ಯೋಚನೆ ಮಾಡಿ ಮಾತಾಡೋದು ಯಾವತ್ತೂ ಸುಳ್ಳಾಗಲ್ಲ. ಯಾಕಂದರೆ ನೋಡಿ, ಲ್ಯಾಂಗ್ವೇಜ್ ಅನ್ನೋದು ಅವ್ರವ್ರ ಊರ ಬಗ್ಗೆ ಅಲ್ಲ, ಅದು ನಮ್ಮ ದೇಶ ಅಂತ ಇಂಡಿಯಾ ಅಂತ ತಗೊಂಡ್ಮೇಲೆ ತಮಿಳು, ತೆಲುಗು, ಕನ್ನಡ ಎಲ್ಲ ಸೇರಿನೇ ನಮಗೆ ಬರೋದು. ಒಂದು ಬಾವುಟದಲ್ಲೇ 3 ಕಲರ್ ಇದೆ, ಯಾಕೆ ಅದು ನಾವು ಬೇರೆ ಪಡಿಸ್ಬೇಕು? ಲಲಿನಿ ಶೇಖರ್ ಅದಕ್ಕೂ ಯೋಚನೆ ಮಾಡಿದ್ರು, ನಾಳೆ ನೀವು ಹೋಗ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ನೀವೇ ಹೋಗಿ ನಿಮ್ಗೇನು ಬೇಕೋ ಅದನ್ನ ಫೈಟ್ ಮಾಡಿ ಅಂತ. ಅದಕ್ಕೆ ನೀವು ಇಂಗ್ಲೀಷ್ ಕಲಿಬೇಕಂತ ಇಂಗ್ಲೀಷ್ ಕ್ಲಾಸು ಅಟೆಂಡ್ ಮಾಡಿದ್ದೀವಿ. ಬೇಕಲ್ವಾ? ಬೇರೆ ಒಂದು ಲ್ಯಾಂಗ್ವೇಜ್ ಬೇಕೇ ಬೇಕು, ಖಂಡಿತ ಬೇಕು. ಓಕೆ, ಯಾಕಂದ್ರೆ ಇವಾಗ ನಾವು ಒಬ್ಬಳೇ ಆನ್ಲೈನಲ್ಲಿ ಮಂತ್ಲಿ ಒಂದ್ಸಲ ಸರ್ಕ್ಯುಲರ್ ಇನ್ಸ್ಟಿಟ್ಯೂಟ್ದು ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಎಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ, ಎಲ್ಲಿ ಇಂಪಾರ್ಟೆಂಟ್ ಸರ್ಕ್ಯುಲರ್ ಇನ್ಸ್ಟಿಟ್ಯೂಟ್ ಸಪೋರ್ಟ್ ಬೇಕು ಅಂತ ಅಂದಾಗ ಅವರು ಇಂಗ್ಲೀಷಲ್ಲಿ ಮಾತಾಡ್ದಾಗ ಇವಾಗ ಅವ್ರು ಮಾತಾಡ್ತಾ ನನಗೂ ಇವಾಗ ಸ್ವಲ್ಪ ಕೆಲವೊಂದು ಪದಗಳು ಬರ್ತಾ ಇರುತ್ತೆ. ಹೇಳಕ್ ಬಂದಿಲ್ಲ ಅಂದ್ರೂ ಅರ್ಥ ಅಂತೂ ಮಾಡ್ಕೊಳ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಮಾತಾಡೋದನ್ನ ಗಮನ ಕೊಟ್ಟು ನಾವು ಕೇಳಬೇಕು. ಯಾಕಂದ್ರೆ ಒಂದು ಫೇಸ್ ರೀಡಿಂಗ್ ಮೇಲೆ ಡಿಫಿಕಲ್ಟ್ ಆಗುತ್ತೆ, ಹ್ಯಾಂಡ್ ರೈಸ್ ಮೇಲೆ ಹೋಗುತ್ತೆ, ಅವರು ಎಮೋಷನ್ ಆಗಿದಾರಾ ಅಥವಾ ನಗೀತಾ ಇದ್ದಾರಾ, ಯಾವ ಡೈಲಾಕ್ಗೆ ಅವ್ರು ನಗೀತಾ ಇದ್ದಾರೆ, ಆ ರಿಯಾಕ್ಟ್ ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಮುಂದೆ ಕುತ್ಕೊಂಡು ನೋಡೋದೇ ಏನಕ್ಕೆ ಹೇಳಿ, ಅವ್ರು ಏನು ರಿಯಾಕ್ಟಲ್ಲಿ ನಮ್ಮನ್ನ ಒಂದು ಹೇಳಕ್ ಬರ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ. ಓಕೆ, ಇವಾಗ ನಾವು ಸಬ್ಜೆಕ್ಟ್ ಅಂತ ತೆಗೆದುಕೊಂಡಿದ್ದು ವೇಸ್ಟ್ ಪಿಕ್ಕಿಂಗ್ ಅಂತ ತೊಗೊಂಡ್ವಿ, BBMP, ಲೋಕಲ್ಲು, ಸ್ವಚ್ಛ ಭಾರತ್, ಸ್ವಚ್ಛ ಬೆಂಗಳೂರು ಅಂತ ತೊಗೊಂಡ್ವಿ. ಆದರೆ ಎಷ್ಟೊಂದು ಇಶ್ಯೂಗಳು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಇವರಿಬ್ಬರು ಕೂಡ ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಟಿವ್ಸ್ ಆಗಿದ್ದಾರೆ. ಮತ್ತು ಅದನ್ನು ಬೇರೆ ದೇಶಕ್ಕೆ ಹೋಗಿ ಈ ಅನುಭವನ ಅಲ್ಲಿ ಹಂಚ್ಕೊಂಡು ಅಲ್ಲಿದನ್ನು ಕಲ್ತ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಸೊ ಇಂಥ ಟೈಮ್ನಲ್ಲಿ ಕೂಡ ಇಂಥ ಟೈಮ್ನಲ್ಲೇ ನಮಗೆ ಭಾಷೆ ಬೇಕಾಗುತ್ತೆ. ನಮ್ಮದು ಅಂತ ಒಂದು ಭಾಷೆ ಜೊತೆಗೆ ಪ್ಲಸ್ ಭಾಷೆ ನಾವು ಕಲೀಲೇಬೇಕು ಅನ್ನೋದಕ್ಕೆ ದೀಸ್ 2 ಪೀಪಲ್ ಆರ್ ಕ್ಲಾಸಿಕ್ ಎಕ್ಸಾಂಪಲ್. ವೆರಿ ನೈಸ್, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ವಿ ಆರ್ ಸೋ ಹ್ಯಾಪಿ, ಸೀರಿಯಸ್ಲಿ ವಿ ಆರ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಒಂದು ನಿಮ್ಮಿಬ್ಬರು ಪರ್ಮಿಷನ್ ಜೊತೆಗೆ ಕೇಳಬಹುದಾ? ನೀವೇನೋ ತಪ್ಪು ತಿಳಿಯೋದಿಲ್ವಾ? ಓಕೆ, ನಾವು ನಮ್ಮ ಮನೆ ಕಸನೇ ಡೈರೆಕ್ಟ್ಲಿ ಮುಟ್ಟೋದಕ್ಕೆ ಹಿಂಜರಿತೀವಿ, ಹೆಸಿಟೇಟ್ ಮಾಡ್ತೀವಿ. ನೀವು ಹೇಗೆ ಕಸನ ಯಾವುದೇ ಥರ ಇನ್ಹಿಬಿಷನ್ಸ್ ಇಲ್ಲದೆ, ಏನು ಮನಸ್ಸಿಗೆ ತೊಗೊಳ್ದೆ ಕಸನ ಡೈರೆಕ್ಟಾಗಿ ಬರೀ ಕೈನಲ್ಲಿ ಮುಟ್ತೀರಾ ಅಥವಾ ಗ್ಲೌಸ್ ಹಾಕ್ಕೊಂಡು ಮುಟ್ತೀರಾ? ಇದಕ್ಕೆ ಉತ್ತರ ಸೌಲಭ್ಯವಾಗಿರೋ ನನ್ನ ಮನೆ ನಾನು ಉದಾಹರಣೆ ಕೊಡ್ತೀನಿ. 2013 ಒಣತ್ಯಾಜ್ಯ ಸಂಗ್ರಹಣಾ ಕೇಂದ್ರಕ್ಕೆ ಹೋಗಿ ನಾನು ಇವತ್ತವರೆಗೂ ಒಂದು ಪ್ಲಾಸ್ಟಿಕ್, ಪೇಪರ್, ಚಾಕ್ಲೇಟ್ ರ್ಯಾಪರ್ ಆಗಲಿ ರೋಡಿಗೆ ಬಿಸಾಕೋಕ್ಕೆ ಇಷ್ಟನೇ ಪಡಲ್ಲ. ಯಾಕಂದರೆ ದಿನನಿತ್ಯ ನಾನು ಅದರಲ್ಲಿ ಕೆಲಸ ಮಾಡೋದ್ರಿಂದ ವಾರಕ್ಕೆ 1 ದಿನ ನನ್ನ ವೆಹಿಕಲಲ್ಲೇ ನನ್ನ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗೆ ತೊಗೊಂಡೋಗ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಒಂದು ಸ್ಲಮ್ಮಲ್ಲಿ ನಾವು 1000 ಸತಿ ಹೇಳಿದ್ರೆ ಏನು ಹೇಳ್ತಾರೆ, ನೀನು ನಿನ್ನ ಹೆಂಡತಿ ಹುಚ್ಚಾಗ್ಬಿಟ್ಟಿದ್ದೀರಿ ಹೋಗ್ರು ಅಂತ. ಇವತ್ತು ಮಾರ್ಷಲ್ ಬಂದು ಫೈನ್ ಆಗ್ತಾ ಇದ್ದಾರೆ. ನಾವು ಆವಾಗ ಏನು ಹೇಳಿದ್ವಿ, 2013 ಮನೆಗೆ ಕಸ ಸಗ್ರಿಗೇಟ್ ಮಾಡಿ ಇಟ್ಕೊಂಡು ಆ ವೆಹಿಕಲ್ಗೆ ಕೊಡಿ, ನಾವೇ ಒಂದು ಜಾಗದಲ್ಲಿ ಹೋಗಿ ಆಯ್ತಾ ಇದ್ವಿ. ಇವತ್ತು ನಾವೇ ವಿಂಗಡಣೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮನೆ ಕಸ ನಾವು ಯಾಕೆ ರೋಡಿಗೆ ಬಿಸಾಕಬೇಕು ಅಂತ ಹೇಳಿದಾಗ ನೀವಿಬ್ಬರು ಹುಚ್ಚರು, ಈ ಥರ ಎಲ್ಲ ಆಗಲ್ಲ. ಅದೇ ರೀತಿಯಲ್ಲಿ ನೀವು ಇನ್ವ್ಯಾಲ್ಯೂಬಲ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ,
ಸೊ ಅದನ್ನ ಫಾಲೋ ಮಾಡಿ ನೋಡಿ. ವಾಶ್ ಡೇ ಡಬ್ಬ, ಆಮೇಲೆ ಸ್ಯಾನಿಟರಿ ಪ್ಯಾಡ್, ಅದೇ ರೀತಿಯಲ್ಲಿ ಬಟ್ಟೆ, ನಾವು ಹಾಕ್ಕೊಳ್ಳೋ ಬಟ್ಟೆನಲ್ಲಿ ಇವತ್ತು ನಾವು ಕ್ಯಾಲ್ಕುಲೇಷನ್ ಆಗಿ ನೋಡಿರೋದು 106 ಕಲರ್ ನೋಡಿದ್ವಿ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಎಷ್ಟು ಕಲರ್ ಚೇಂಜ್ ಆಗ್ಬೋದು ಗೊತ್ತಿಲ್ಲ. ಬಟ್ ರಾಜಸ್ಥಾನ್ ಬಟ್ಟೆ ಆಗ್ಬೋದು, ನಮ್ಮ ಸೂರತ್ ಖಜಾನ ಇರ್ಬೋದು, ಬಟ್ ನಮ್ಮ ಬೆಂಗಳೂರು ಕಲ್ಚರ್ ಇರ್ಬೋದು, ಮೈಸೂರು ಇರ್ಬೋದು, ಈ ಥರ ಒಂದು ಆ ಊರು ಬಟ್ಟೆಗಳ್ನ ನೀವು ಚೂಸ್ ಮಾಡಿದಾಗ ಎಷ್ಟೋ ಕ್ಯಾಟಗರಿ ಡಿಫಿಕಲ್ಟ್ ಆಗುತ್ತೆ. ಅದನ್ನ ರಿಯೂಸ್ಗೆ ಆದಷ್ಟು ರಿಯೂಸ್ ಮಾಡಿ ಆದಷ್ಟು ರೀಸೈಕ್ಲಿಂಗ್ ಕೊಡೋಣ ಅಂತ ನಾವು ಇದು ಕೂಡ ಮಾಡ್ತಾ ಇದ್ದೀವಿ. ದಯವಿಟ್ಟು ಇನ್ವ್ಯಾಲ್ಯೂಬಲ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಮ್ಯಾಮ್, ನೀವು ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಮಾಡಿ ಮಾಡಿ ಹೌದು, ಇದು ಬೇರೆ ಆನ್ಸರ್ ನಿಮ್ಗೆ ಗೊತ್ತಾಯ್ತು, ಹೇಳಿ. ನೀವು ಕೇಳಿದ್ರಿ ನಮ್ಮನೆ ಕಸ ಮುಟ್ಟೋದಕ್ಕೆ ನಮಗೆ ಅಸಹ್ಯ ಅನಿಸುತ್ತೆ, ನೀವು ಎಲ್ಲರ ಕಸ ನೀವು ಹೇಗೆ ಮುಡ್ತೀರಾ ಅಂತ. ಬಟ್ ಅದರಲ್ಲಿ ನಮ್ಮ ಜೀವನ ಇದೆ, ನನ್ನ ಮಕ್ಕಳ ಜೀವನ ಇದೆ. ಅದರಿಂದ ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನು ಎಲ್ಲಿ ಫಾರಿನ್ಗೆ ಹೋದ್ರೂ ಕೂಡ ಅಲ್ಲೆಲ್ಲನ ವೇಸ್ಟ್ ಕಾಣಿಸ್ತಂದ್ರೆ ನನ್ನ ಮನಸ್ಸು ಅಲ್ಲಿ ಎಳೀತದೆ, ಹೋಗಿ ಎತ್ಕೋಬೇಕು, ತಗೋಬೇಕು, ಅದನ್ನು ರೀಸೈಕ್ಲಿಂಗ್ ಕಲಿಸ್ಬೇಕು, ಅದರಿಂದ ಇಷ್ಟು ಹಣ ಬರುತ್ತೆ ಅಂತ. ಬಟ್ ನಾನು ಸಂತೋಷವಾಗಿ ಹೆಮ್ಮೆಯಿಂದ ಹೇಳ್ಕೊತೀನಿ, ಅದು ಕಚಡ ಅಂತ ನಮ್ಮ ಮನೇಲಿ ಎಲ್ಲರೂ ನನ್ನನ್ನು ದೂರ ಇಟ್ಟರು. ವೇಸ್ಟಲ್ಲಿ ಕೆಲಸ ಮಾಡ್ತಾರೆ, ಸ್ಮೆಲ್ ಬರುತ್ತೆ, ನಿನ್ನ ಹತ್ರ ಮನೆಗೆ ಬಂದರೆ ವಾಸನೆ ಬರುತ್ತೆ ಅಂತೆಲ್ಲ ದೂರ ಇಟ್ಟರು. ಆದರೆ ಇವತ್ತು ಅದೇ ಕಸ ಇವತ್ತು ನನ್ನ ಮಕ್ಕಳಿಗೆ ಜೀವನ ಕೊಡ್ತು, ಎಜುಕೇಷನ್ ಕೊಡ್ತು, ನನಗೊಂದು ಒಳ್ಳೆ ಜೀವನ. ಇವತ್ತು ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಅಂದರೆ ಆ ಕಸದಿಂದ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ಈ ಕೆಲಸನ ಎಲ್ಲಿ ಶುರು ಮಾಡಿದ್ರಿ, ಎಷ್ಟನೇ ವಯಸ್ಸಲ್ಲಿ ಶುರು ಮಾಡಿದ್ರಿ? ಮ್ಯಾಮ್, ನಾನು ಶುರು ಮಾಡಿದ್ದು 24 ವಯಸ್ಸಿಗೆ ಶುರು ಮಾಡಿದೆ. ಮದುವೆ ಆಗಿತ್ತು, ಮಕ್ಕಳಾಗಿತ್ತು. ಕೆಲವೊಂದು ಸಿಚುವೇಶನಲ್ಲಿ ನನ್ನ ಕೈಯಲ್ಲಿ ಸಂಭಾಳ್ಸೋಕ್ಕಾಗ್ದಿರ ನಾನು ಈ ಕೆಲ್ಸಕ್ಕೆ ಬಂದೆ. ನಮ್ಮ ಹಸ್ಬೆಂಡ್ ತಿರ್ಕೊಂಡ್ರು, ಇನ್ನು ಬೇರೆ ಇಲ್ಲ ನನಗೆ ಅನ್ನೋ ಟೈಮ್ಗೆ ನಾನು ಕಸದಲ್ಲಿ ಎಂಟ್ರಿ ಆದೆ. ಸ್ಟೆಪ್ ಬೈ ಸ್ಟೆಪ್ ಫಸ್ಟು ಸ್ಪೀಕರ್ ಆಗಿದ್ದೆ, ಆಮೇಲೆ ಸ್ಕ್ರಾಪ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ, ಸಗ್ರಿಗೇಟ್ ಆಗಿ ಕೆಲಸ ಮಾಡ್ತಿದ್ದೆ, ಆಮೇಲೆ ಸ್ಕ್ರಾಪ್ ಅಂಗಡಿ ಹಾಕಿದೆ, ಆಮೇಲೆ ಡೋರ್ ಟು ಡೋರ್ ಕಲೆಕ್ಷನ್ಗೆ ಬಂದೆ, ಇವತ್ತು ಆಪ್ರೇಟರ್ ಆದೆ. ಕಂಪನಿ ಕೂಡ ರಿಜಿಸ್ಟರ್ ಮಾಡಿದ್ದೀನಿ. ಟೆಕ್ಸ್ಟೈಲ್ ರಿಕವರಿ ಫೆಸಿಲಿಟಿ, ಓಲ್ಡ್ ಕ್ಲಾತನ್ನು ರೀಸೈಕ್ಲಿಂಗ್ ತಲುಪಿಸೋ ಪ್ರಯತ್ನ ಕೂಡ ನಾನು ಕಂಪ್ನಿ ಕೂಡ ನಡೆಸ್ತೀನಿ. ಓಕೆ, ಇವರು ಇಬ್ಬರು ಕೂಡ ಹಳೆ ಬಟ್ಟೆ ಬಗ್ಗೆ ಮಾತಾಡಿದ್ದಾರೆ. ಸಾಮಾನ್ಯವಾಗಿ ತುಂಬ ಜನಕ್ಕೆ ಶಾಪೋಹಾಲಿಕ್ ಇದ್ದಾರೆ. ಅಂಥವ್ರಿಗೆ ಇವತ್ತಿನ ದಿನ ವರ್ಲ್ಡ್ ಲೆವೆಲಲ್ಲಿ ಹೇಳ್ತಾ ಇದ್ದಾರೆ, ಬಟ್ಟೆನ ಪದೇ ಪದೇ ಪರ್ಚೇಸ್ ಮಾಡೋದು ಮಾತ್ರ ಅಲ್ಲ, ಹಾಕ್ಕೊಳ್ಳಿ, ಮತ್ತು ಅದನ್ನು ಹೇಗೆ ಅಂದರೆ ಹಾಗೆ ಬಿಸಾಕಬೇಡಿ ಅಂತ ಹೇಳ್ತಾ ಇರೋದು. ನಿಧಾನವಾಗಿ ಆ ಮೂಮೆಂಟು ವೆಸ್ಟರ್ನ್ ಕಂಟ್ರೀಸಲ್ಲಿ ಆಗಿದೆ, ಇಂಡಿಯಾನಲ್ಲಿ ಇನ್ನೂ ಬಂದಿಲ್ಲ. ಇವ್ರುಗಳು ಯಾತಕ್ಕೆ ಅದನ್ನು ಒತ್ತಿ ಹೇಳಿದ್ದಾರೆ ಅಂತಂದರೆ, ಇವರ ಸಂಘದಿಂದ ಇವರಿಗೆ ಎಜುಕೇಟ್ ಮಾಡಿದ್ದಾರೆ. ಅದಕ್ಕೇ ಇವಾಗ ಇನ್ನೂ ಒಂದು ಜೆನ್ಝಿ ಅಂತ ನಾವು ಮಾತಾಡ್ತೀವಲ್ಲ, ಅವ್ರುಗಳು ಅದನ್ನೇ ಹೇಳ್ತಾರೆ, ಚೀಪಾಗಿದೆ ಬಟ್ಟೆ ಅಂತ ತೊಗೊಳ್ಳೋ ಬದಲು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಕೂಡ ಒಳ್ಳೆ ಬಟ್ಟೆ ತೊಗೊಂಡು ಅದು ಒಂದಷ್ಟು ದಿನ ನಮ್ಮ ಜೊತೆ ಇರೋ ಹಾಗೆ ಬಟ್ಟೆನ ತೊಗೋಬೇಕು ನಾವು ಅಂತ. ಆ ದೃಷ್ಟಿಯಿಂದ ಇವ್ರು ಹೇಳಿರೋದಕ್ಕೆ ನಾನು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟೆ. ಹಾಂ, ನೀವು ಹೇಳಿ. ಸೊ ನಾನು ಬಂದು ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಮ್ಮದೊಂದು ಚಿಕ್ಕದು ಗುಜರಿ ಶಾಪ್ ಇತ್ತು. ಸೊ 5ನೇ ಕ್ಲಾಸ್ ಡ್ರಾಪ್ಔಟು, 14 ವಯಸ್ಸಿತ್ತು ನನಗೆ. ಆವತ್ತಿಂದ ಕಸದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು 43 ವರ್ಷ ನನಗೆ. ಸೊ 6 ತಂಗೀರು, ನಾವು 3 ಜನ ಅಣ್ಣ ತಮ್ಮರು. ಅದರಲ್ಲಿ 2 ತೀರ್ಕೊಂಡ್ರು. ನಮ್ಮ ತಂದೆ ತುಂಬ ಕಡಿಮೆ ವಯಸ್ಸಲ್ಲೇ ತೀರ್ಕೊಂಡ್ರು. ಬಟ್ ನಾನು ನಮ್ಮ ತಾಯಿ ಎಲ್ಲನೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ನಮ್ಮ 6 ತಂಗಿಗೆ ಮದುವೆ ಮಾಡಿಸಿ ಇವತ್ತು ನನಗೆ 3 ಮಕ್ಕಳಿದ್ದಾರೆ. ಸೊ ಈ ಕಸದಿಂದ ನಾವು ಹ್ಯಾಪಿ ಫ್ಯಾಮಿಲಿ ಸಂತೋಷವಾಗಿದ್ದೀವಿ. ಇವಾಗ ಬಂಧುಗಳು ಬಳಗಗಳು ತುಂಬ ದೊಡ್ಡದಾಗಿದೆ, ಅದು ನಮ್ಗೆ ಹ್ಯಾಪಿನೇ. ಒಬ್ಬರ ಕಷ್ಟ ಒಬ್ಬರು ಹಂಚ್ಕೊಂತೀವಿ, ಒಬ್ರಿಗೊಬ್ರು ಹೋಗಿ ನಿಂತ್ಕೊಂತೀವಿ. ಅದು ನಮ್ದು. ಇವಾಗ ಯಾರಿದ್ರು ಯಾರಿಲ್ಲ ಅಂದ್ರು ಹೌದಲ್ವಾ? ಇವಾಗ ನೀವು 6-8 ದೇಶ ಸುತ್ತಿದ್ದೀರಾ, ನೀವು ಮಾತಾಡಿದ್ರೆ 4 ಜನ ಕೇಳ್ತಾರೆ ಅಂತಂದಾಗ ಸಹಜವಾಗಿ ನಿಮಗೆ ಒಂದು ಡಿಗ್ನಿಟಿ ಇದೆ, ಗೌರವ ಇದೆ ಮನೆಯಲ್ಲಿ, ಸುತ್ತಲೂ ಮುತ್ತಲು ಎಲ್ಲನೂ. ಓಕೆ ಮ್ಯಾಮ್, ಇವಾಗ ನೀವು ಹೇಳಿದ್ರಿ ಲಾಸ್ಟಾಗಿ ಗೌರವ ಅಂತ. ಈ ಮಾತಿಗೆ ಬಂದಾಗ ನಾವು ಸ್ಪೀಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮನ್ನು ನೋಡ್ತಾ ಇದ್ದಿದ್ದ ರೀತಿಗೂ ಇವತ್ತು ನಾವು ಡ್ರೈವರ್ಸ್ ಕಲೆಕ್ಷನ್ ಸೆಂಟರ್ ನಡೆಸ್ತಾ ಇರೋದಕ್ಕೆ ಸಿಗ್ತಾ ಇರೋ ಗೌರವಕ್ಕೂ ತುಂಬ ವ್ಯತ್ಯಾಸಗಳಿದೆ. ಅವಾಗ ಜಾತಿ ನೋಡ್ತಾ ಇದ್ರು, ಇವರು SC STಗಳು ಈ ಕೆಲಸ ಮಾಡ್ತಾರೆ, ವೇಸ್ಟಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಒಂದು ಚೀಪಾಗಿ ನೋಡೋರು, ಒಂದು ಗೌರವ ಸಿಗ್ತಾ, ಅಟ್ಲೀಸ್ಟ್ ನೀರು ಕೇಳಿದ್ರು ಕೂಡ ಹಿಂಗೆ ಮೇಲಕ್ಕೆತ್ತಿ ಆಗ್ತಾಯಿದ್ರು. ಬಟ್ ಇವತ್ತು ತುಂಬ ಬದಲಾಗಿದೆ, ಅದೆಲ್ಲ ಸ್ವಲ್ಪ ಬದಲಾಗಿದೆ. ನಮಗೂ ಕೂಡ ಒಂದು ಈ ಸಮಾಜದಲ್ಲಿ ಗೌರವ ಸಿಗ್ತಾ ಇದೆ. ನಮಗೆ ಇದಕ್ಕಿಂತ ಇನ್ನೇನು ಬೇಕು ಮೇಡಮ್? ನಮಗೂ ಗೌರವಿಸ್ಬೇಕು, ನಾವು ಮಾಡೋ ಕೆಲಸನ ಗುರುತಿಸ್ಬೇಕು.
ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ನಾವು ಮುಖ್ಯ. ಯಾಕಂದರೆ ಇವತ್ತು ಆರ್ಮಿ ನಮ್ಮ ದೇಶನ ಬಾರ್ಡ್ರಲ್ಲಿ ಕಾಪಾಡ್ತಾ ಇದೆ ಅಂದರೆ ಈ ವೇಸ್ಟ್ ಸಮಸ್ಯೆಗೂ ನಾವು ಒಂದು ಕಾರಣ ತಾನೆ, ನಮ್ಮನ್ನು ಗುರುತಿಸ್ಬೇಕಲ್ವಾ? ಖಂಡಿತ. ಅದಕ್ಕೆ ನೀವು ಇವತ್ತಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಸೇಫ್ಟಿ ಬಗ್ಗೆ ನಿಮ್ಮ ಒಂದು ಬದುಕನ್ನು ನಾವು ಅರ್ಥ ಮಾಡ್ಕೋತು ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿನೇ ಬೇಕಾಗಿ ಗೊತ್ತಿಲ್ಲ ವಿಷಯ, ಎಷ್ಟು ವಿಷಯಗಳು ಗೊತ್ತಿಲ್ಲ. ಸೊ ನಿಮ್ಮಿಂದ ಒಂದು ವಿಷಯ ನಮಗೂ ಕೂಡ ಒಂದು ಪಾಠ ಕೊಟ್ಟಿದ್ದೀರಾ. ನಮಗೇನು ಹೇಳಬೇಕು ಅಂತ ಇಷ್ಟೀರಾ? ನಾಳೆ ನಮ್ಮ ಮಕ್ಕಳು ಈ ಪ್ಲಾಟ್ಫಾರಮಲ್ಲೇ ಬದುಕಬೇಕು, ಅವ್ರಿಗೆ ಒಳ್ಳೆ ಬದುಕನ್ನು ಒಳ್ಳೆ ಗಾಳಿಯನ್ನು ಬಿಟ್ಟು ಹೋಗ್ಬೇಕಂದ್ರೆ ನಾವು ಇವಾಗ ಸರಿಪಡಿಸ್ಕೊಂಡ್ರೆ ಅವ್ರಿಗೆ ಒಳ್ಳೆ ಬಿಟ್ಟೋಗೋಕ್ಕೆ, ನಾವು ಎಷ್ಟು ಆಸ್ತಿ ಇಟ್ಟಿದ್ದೀವಿ ಅಂತ ಅಲ್ಲ, ಅವ್ರಿಗೆ ಒಳ್ಳೆ ಜೀವನನ ಬಿಟ್ಟು ಹೋಗಿದ್ದೀವ, ಒಳ್ಳೆ ಒಂದು ಆರೋಗ್ಯನ ಇಟ್ಬಿಟ್ಟು ಹೋಗಿದ್ದೀವ ಅಂತ ನಾವು ಯೋಚನೆ ಮಾಡಬೇಕು. ವೆಹಿಕಲಿಂದ ಪೊಲ್ಯೂಷನ್ ಬರುತ್ತೆ, ಫ್ಯಾಕ್ಟ್ರಿಯಿಂದ ಪೊಲ್ಯೂಷನ್ ಬರುತ್ತೆ ಅನ್ನೋದು ನಮ್ಮ ಒಂದು ದಡ್ಡತನ. ಯಾಕಂದರೆ ನಾವು ಕಸ ವಿಂಗಡಣೆ ಮಾಡದೆ ಅದನ್ನ ತಗೊಂಡೋಗಿ ಲ್ಯಾಂಡ್ ಫೀಲ್ಡ್ಗೋ ಅಥವಾ ಎಲ್ಲೋ ಕಾರಿನಲ್ಲೋ ಅದು ಹಾಕಿದಾಗ ನಮ್ಮ ಒಂದು ಬಾಂಬ್ ತಯಾರು ಮಾಡ್ತವ್ರೆ, ಆ ಥರ ಆಗಿಬಿಡತ್ತೆ. ಆ ಬಯೋ ಮೆಥನಿಂಗ್ ಗ್ಯಾಸು ಎಲ್ಲ ಪ್ರತಿಯೊಂದು ಪ್ಲಾಸ್ಟಿಕ್ಕು ಇದಾಗಿ ಅದಲ್ಲಿ ಬರೋ ಲೀಚಲ್ಲಿ ನಮ್ಮ ಒಂದು ವಾತಾವರಣನ ತಳ್ಳಕ್ಕಿಂದ ಕಾಪಾಡಬೇಕಂದ್ರೆ ಖಂಡಿತ ಎಲ್ಲರೂ ಸೇರಿ ಕೈ ಜೋಡಿಸಿ ಸೆಗ್ರಿಗೇಷನ್ ಮಾಡೋಣ ಬನ್ನಿ. ಓಕೆ, ನನ್ನ ಕನ್ಕ್ಲೂಷನ್ ಕೆಲಸ ನೀವು ಮುಗಿಸಿದ್ದೀರಾ, ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ನಿಮ್ಮ ಜೊತೆಗೆ ಅಥವಾ ನಮಗೆಲ್ರಿಗೂ ಬೇಕಾಗಿರೋ ಹಾಗೆ ಆ ಸೆಗ್ರಿಗೇಟ್ ಆಗಿರೋ ಕಸನ ತೊಗೊಂಡು ಹೋಗೋದಕ್ಕೆ ಸರಿಯಾಗಿ ವೆಹಿಕಲ್ ಫೆಸಿಲಿಟೀಸು ಇರಬೇಕು. ಕಾಂಟ್ರಾಕ್ಟರ್ ಗಲಾಟೆಗಳಿರುತ್ತೆ, BBMP ಗಲಾಟೆ ಇರುತ್ತೆ, ಇವ್ರದ್ದು ಅವ್ರದ್ದು ಸಿಕ್ಕಾಪಟ್ಟೆ ದುಡ್ಡಿದೆ ಅಂತೆಲ್ಲನೂ ನಡೀತಾನೇ ಇದೆ. ಅದು ಮನಿ ಮ್ಯಾಟ್ರ್ ಬಂದಿರೋದ್ರಿಂದ ಅವ್ರಿಗೆ ಗಲಾಟೆ ನಡೀತಾ ಇದೆ. ಮತ್ತು ಈಗ ಒಂದು 2-3 ದಿನದ ಹಿಂದೆ ರೀಸೆಂಟ್ಲಿ ಡಿ-ಕ್ಲಸ್ಟರ್ ಅಂತ ಶುರು ಮಾಡಿದ್ರು ನಿಮ್ಮ ಕಮಿಷ್ನರು. ಈ ಕಮೋಡು ಅದು ಇದು ದೊಡ್ಡದೆಲ್ಲ ಬಿಡ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನಮಗೆ ಫೋನ್ ಮಾಡಿ ನಾವು ತೊಗೊಂಡು ಹೋಗ್ತೀವಿ ಅಂತ ಶುರು ಮಾಡಿದ್ರು. ಹಾಂ, ಏನದು ಡಿ-ಕ್ಲಸ್ಟರ್ ಅಂದರೆ? ಅದು ಬಲ್ಕಿ ವೇಸ್ಟು ಅಂತ ಇದು ಮಾಡಿದ್ದಾರೆ. ಫರ್ನಿಚರ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು. ಬಟ್ ನಾವು ಕೂಡ ಅದರಲ್ಲಿ ಮನ್ಸೂರವರು ಭಾಗವಹಿಸಿದ್ರು ಅನ್ಸುತ್ತೆ. ಒಂದು ಮೀಟಿಂಗ್ ಅರೇಂಜ್ ಮಾಡಿ, ಇದು GBA ಐಡಿಯಾ, BBMP ಇದಲ್ಲ, GBAನೇ ಸಾರ್ ಕರಿಯಗೌಡ ಸಾರು ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು, ಮಾತಾಡಿದ್ರು. ಅವಾಗ ಅವರು ಕೂಡ ನಾವು ಕೂಡ ಹೇಳಿದ್ವಿ, ಇದು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟ್ರಲ್ಲಿ ಆಲ್ಮೋಸ್ಟ್ ಇವಾಗ ಪೇಮೆಂಟ್ ಇಲ್ಲ, ಏನಿಲ್ಲ. ಸ್ವಲ್ಪ ಅವ್ರಿಗೂ ಬಲ್ಕಿ ವೇಸ್ಟ್ ಕೂಡ ಅವ್ರಿಗೆ, ಯಾಕಂದ್ರೆ ವಾರ್ಡಲ್ಲೇ ಇರುತ್ತೆ, ಕೆಲವೊಬ್ರು ಅವರೇ ಬಂದು ಸಮಯ ಸಿಕ್ಕಿದಾಗ ಡಂಪ್ ಮಾಡ್ಬೋದು, ಇಲ್ಲ ನಮಗೆ ಜಾಸ್ತಿ ಇದೆ ಅಂದಾಗ ನಾವು ಹೋಗಿ ಪಿಕಪ್ ಮಾಡ್ಬೋದು ಅಂತ. ಬಟ್ ಇವಾಗ ಹೊಸದಾಗಿ ಆ್ಯಪ್ ಇದು ಮಾಡಿ ಬೇರೆಯವ್ರು ಕೊಟ್ಟಾಗ ಅಂದಾಗ ನಮಗೂ ಕೂಡ ಸ್ವಲ್ಪ ದುಃಖ ಆಗ್ತಾ ಇದೆ, ನೋವಾಗ್ತಾ ಇದೆ ನಿಜವಾಗ್ಲೂ. ಯಾಕೆ ನಮ್ಮನ್ನ ಇಲ್ಲಿ ಗ್ಯಾಪ್ ಬಿಡ್ತಾರೆ? ಹೌದು, ನಿಮ್ಗಳಿಗೆ ಕೊಡ್ಬೋದಾಗಿತ್ತು. ಯಾಕೆ ಗ್ಯಾಪ್ ಬಿಡ್ತಾ ಇದ್ದಾರೆ ನಮ್ಮನ್ನ? ನಾವು ಕೇಳಿದ್ವಲ್ಲ, ಇದೊಂದು ತೀರ್ಮಾನ ಹೆಂಗೆ ತಗೊಂಬಂದ್ರು ಕೊಟ್ಟಿದ್ದಾರಲ್ಲ ಅಂತ ನಮಗೂ ಕೂಡ ಅದು ನೋವಾಗುತ್ತೆ. ಬರೀ ಲೋ ವ್ಯಾಲ್ಯೂ ವೇಸ್ಟ್ ಮಾತ್ರ ಕಲೆಕ್ಟ್ ಮಾಡೋದಕ್ಕೆ ಮಾತ್ರ ನಾವು ಬೇಕಾ? ಯಾಕಂದ್ರೆ ವೇಸ್ಟ್ ಪಿಕರ್ ಅಂದ್ರೆ ಈ ಮಟ್ಟದಲ್ಲೇ ನೋಡ್ತಿದ್ದಾರೆ, ಬೇರೆ ಬೇರೆ ಮಟ್ಟಕ್ಕೆ ಬೆಳೆಯೋದಕ್ಕೆ ಆಗದೇ ಇಲ್ವಾ ಅನ್ನೋ ಥರ ಯೋಚನೆ ನಮ್ಮಲ್ಲೂ ಬರ್ತಾ ಇದೆ. ಓಕೆ, ಇದಕ್ಕೆ ಹೇಳೋದಾಯಿತು ಅಂದರೆ ಟೌನ್ ಹಾಲಲ್ಲಿ ವೆರಿ ಫಸ್ಟ್ ಮೀಟಿಂಗ್ ಆಯ್ತಲ್ಲ, ಆ ಮೀಟಿಂಗಿಗೆ ನಾನು ಅಟೆಂಡ್ ಮಾಡಿದ್ದೆ. ಆ್ಯಂಡ್ BBMPದು ಅಥವಾ GBAದು ಇತ್ತೀಚಿನ ದಿನಗಳದ್ದು ಮೀಟಿಂಗ್ ಏನಾಗಿದೆ ಅಂತ ಹೇಳಿದ್ರೆ, ಪ್ರಾಪರ್ ಬೆಂಗಳೂರಿನವ್ರು ಇಲ್ಲವೇ ಇಲ್ಲ. ಬರೀ ಔಟ್ಸೈಡರ್ಸು ಒಂದು 5-10 ವರ್ಷದಿಂದ ಕೆಲಸ ಮಾಡ್ತಾ ಇರುವಂತಹ ಔಟ್ಸೈಡರ್ಸೇ ಇವತ್ತಿನ ದಿನ ಮೀಟಿಂಗ್ಗಳಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಈ ಡಿ-ಕ್ಲಸ್ಟರ್ ಹೆಸರು ಕೇಳಿದ ತಕ್ಷಣವೇ ಅಂದ್ಕೊಂಡ್ವಿ, ಈ ಡಿ-ಕ್ಲಸ್ಟರ್ ಅನ್ನೋದು ಪಕ್ಕಾ ಹೈಫೈ ಇಂಗ್ಲೀಷ್ ವರ್ಡ್. ಅದು ನಮ್ಮ ಜನಕ್ಕೆ ಭಾಷೆ ಬಂದರೂ ಕೂಡ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಒಂದು. ಮತ್ತು ಇವಾಗ ನೀವು ಮಾತಾಡ್ತಿರೋ ಪ್ರಕಾರ ಇದನ್ನು ಸಪ್ರೇಟ್ ಆ್ಯಪ್ ಮಾಡಿ ಹಾಕೋದು ಅಂತ ಹೇಳಿದ್ರೆ, ಆ್ಯಪ್ ಇಲ್ಲದೆ ಬಳಸೋವಂಥ ಜನ ಹಾಗಿದ್ರೆ ಎಲ್ಲಿ ಹಾಕಬೇಕು? ಖಂಡಿತ ಎಲ್ಲಿ ಹಾಕಬೇಕಾಗತ್ತೆ? ಅಂದರೆ ಇವಾಗ ಬೆಂಗಳೂರು ಔಟ್ಸೈಡರ್ಸಿಗೆ ಮಾತ್ರ ಇಲ್ಲ, ನಮ್ಮ ಥರ ಇಲ್ಲಿರೋರಿಗೂ ಕೂಡ ಬೆಂಗಳೂರು ನಮ್ಮೂರಿದು, ಓನರ್ಶಿಪ್ ನಮಗಿರೋದು. ಬೇರೆಯವ್ರು ಹೇಳಿದ್ದನ್ನೇ ನೀವು ಐಡೆಂಟಿಫೈ ಮಾಡ್ತಾ ಇದ್ದೀರಾ, ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ. ಹಾಗಾಗಿ ಎಷ್ಟೋ ವರ್ಷಗಳಿಂದ ಇವ್ರುಗಳೆಲ್ಲ ನಿಮ್ಮ ಜೊತೆ ಅಥವಾ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ವಾಯ್ಸು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಡಿಸಿಷನ್ಸ್ ತೊಗೋಬೇಕಾದ್ರೆ.
ನಮ್ಮ ಬೆಂಗಳೂರು ಇವತ್ತಿನ ದಿನ ರಿಸರ್ಚ್ ಸೆಂಟರ್ ಆಗಿದೆ. ಯಾರೋ ಒಬ್ಬರು ಬರ್ತಾರೆ, ಬೆಂಗಳೂರು ಟ್ರಾಫಿಕ್ ಬಗ್ಗೆ ರಿಸರ್ಚ್ ಮಾಡ್ತೀವಿ, ಕಸದ ಬಗ್ಗೆ ರಿಸರ್ಚ್ ಮಾಡ್ತೀವಿ, ಎಲೆಕ್ಷನ್ ಇಲ್ಲದೆ ಇರೋದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ, ವಾಟರ್ ಪ್ರಾಬ್ಲಮ್ ಬಗ್ಗೆ ರಿಸರ್ಚ್ ಮಾಡ್ತೀವಿ, ಸಿಮೆಂಟ್ ರೋಡ್ ಬಗ್ಗೆ ರಿಸರ್ಚ್ ಮಾಡ್ತೀವಿ, ವಾಟರ್ ಸ್ಕೇಸಿಟಿ ಇದೆ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ. ಅಂದರೆ ಎಂಟೈರ್ ಇಂಡಿಯಾದಲ್ಲಿ ರಿಸರ್ಚ್ ಸೆಂಟರ್ ಆಗಿದೆಯಾ ಬೆಂಗಳೂರು ಅಂತ ನೀವು GBNO BBMPನೋ ಯಾರೋ ಕಮಿಷನರ್ಸು ಡಿಸಿಷನ್ಸ್ ಮೇಕರ್ಸು, ಯು ಪೀಪಲ್ ಹ್ಯಾವ್ ಟು ಟೇಕ್ ದ ಸೀರಿಯಸ್ ಆ್ಯಕ್ಷನ್, ಸೀರಿಯಸ್ ಥಾಟ್ ಅಬೌಟ್ ದೀಸ್ ಇಶ್ಯೂಸ್. ಇದೆಲ್ಲನೂ ಹ್ಯೂಮನ್ ರಿಲೇಟೆಡ್ ಇಶ್ಯೂಸ್ ಇದೆ. ಅದು ಹೇಗೆ ನೀವು ಹಳೆ ಬೆಂಗಳೂರಿನವ್ರನ್ನ, ಪ್ರಾಪರ್ ಬೆಂಗಳೂರಿನವ್ರನ್ನ ಬಿಟ್ಟು ಬೇರೆಯವ್ರು ಹೇಳಿರೋ ವಿಷಯಗಳನ್ನೇ ತೆಗೆದುಕೊತಾ ಇದ್ದೀರಾ ಸೀರಿಯಸ್ ಆಗಿ. ಡಿ-ಕ್ಲಸ್ಟರ್ ಈಸ್ ಎ ಮೇಜರ್ ಮಿಸ್ಟೇಕ್ ಅಂತ ಹೇಳಲ್ಲ, ನಮಗೆ ಬೇಕದು. ಅದನ್ನು ಹೇಗೆ ಲೋಕಲೈಟ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಅದನ್ನು ರೀಡಿಸೈನ್ ಮಾಡ್ತೀರಾ, ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಡೆಯಲ್ಲಿ ನೀವೇನು ಹೇಳಬೇಕು ಅಂತಿದ್ದೀರಾ? ಅದೇ ಮ್ಯಾಮ್, ಯೋಚನೆ ಮಾಡಬೇಕು. ಯಾಕಂದರೆ ಎಲ್ಲಿಂದನೋ ವೆಹಿಕಲ್ ತಂದು ಕಲೆಕ್ಟ್ ಮಾಡೋದಕ್ಕಿಂತ ವಾರ್ಡಿಗೆ ಬಂದಮೇಲೆ ವಾರ್ಡಿಂದ ಬೇಕಾದ್ರೆ ಅವ್ರು ಕಲೆಕ್ಟ್ ಮಾಡ್ಬೋದಾಗಿತ್ತು. ಬೇರೆ ದೊಡ್ಡ ರೀಸೈಕ್ಲರ್ಸ್ ಇದ್ದಾರೆ ಅಂದಾಗ ವಾರ್ಡಿಂದ ಆಪ್ರೇಟರ್ಗಳ ಹತ್ರದಿಂದ ನೀವು ಕಲೆಕ್ಟ್ ಮಾಡಿದಾಗ ಅವಾಗ ಕ್ಲೀನಾಗಿ ಅದು ಪ್ರೊಸೆಸ್ ಆಗ್ತಾಯಿತ್ತು. ಇವಾಗ ಅವರು ಬಲ್ಕಿಯಾಗಿ ಪೂರ್ತಿ ತಗೊಂಡಾಗೋದಕ್ಕಿಂತ ಯಾಕಂದರೆ ಒಂದೇ ಕ್ಯಾಟಗಿರಿ ಇರಲ್ಲ ಮ್ಯಾಮ್. ಫರ್ನಿಚರೇ ಒಂದು ಕ್ಯಾಟಗಿರಿ ಆಗುತ್ತೆ, ಐರನ್ನೇ ಒಂದು ಕ್ಯಾಟಗಿರಿ ಆಗುತ್ತೆ, ಫ್ರಿಜ್ಜಲ್ಲಿ ಎಷ್ಟು ಕ್ಯಾಟಗಿರಿ ಇದೆ ಅಂತ ನಮಗೆ ಗೊತ್ತು, ಒಂದು ಪೆನ್ನಲ್ಲಿ ಎಷ್ಟು ಕ್ಯಾಟಗಿರಿ ಇದೆ ಅಂತ ನಮಗೆ ಗೊತ್ತು. ಆ ಪೆನ್ನನ್ನು ರೀಸೈಕ್ಲಿಂಗ್ ಕಳಿಸ್ಬೇಕಾದ್ರೆ ನಾವು ಎಷ್ಟು ವಿಧವಾಗಿ ಅದನ್ನು ಓಪನ್ ಮಾಡಬೇಕು ಅಂತ ನಮಗೆ ಗೊತ್ತು. ಒಂದು ವಾಟರ್ ಕ್ಯಾನ್ನ ನಾವು ರೀಸೈಕ್ಲಿಂಗ್ ಮಾಡಬೇಕಾದ್ರೆ ಸುಮಾರು 3 ಕ್ಯಾಟಗಿರಿಯನ್ನು ನಾವು ಡಿವೈಡ್ ಮಾಡಬೇಕಾಗಿತ್ತು. ಆ ಥರ ಡಿವೈಡ್ ಮಾಡಿದ ಮೇಲೆ ಇವರು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟ್ರಿಂದ ತಗೊಂಡೋಗಿದ್ರೆ ಚೆನ್ನಾಗಿತ್ತು ಅಂತ ನಮ್ಗೆ ಅನಿಸುತ್ತೆ. ಇದರಲ್ಲಿ ಸ್ವಲ್ಪ ನಮಗೂ ಕೂಡ ಕುಂದು ಕೊರತೆಗಳು ತುಂಬ ಇದೆ. ಇದನ್ನು ಕರೆಕ್ಟಾಗಿ ಡಿಸೈಡ್ ಮಾಡಿದರೆ ಚೆನ್ನಾಗಿತ್ತು. ಇನ್ನೂ ಒಂದು ಸ್ವಲ್ಪ ಸಿಟಿಜನ್ಸ್ ಹತ್ರನೋ ಇಲ್ಲ NGOಗಳ ಹತ್ರನೋ ಎಲ್ಲರನ್ನೂ ಸೇರಿಸಿ ಡಿಸ್ಕಷನ್ ಮಾಡಿ ಇದನ್ನು ಡಿಸೈಡ್ ತಗೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಖಂಡಿತ ಮೇಡಮ್. ಯಾಕಂದರೆ ಎಕ್ಸಾಂಪಲ್ ಇವಾಗ ನಿಮಗೆ ಪ್ರತಿಯೊಂದು ವಸ್ತು ಬಗ್ಗೆನೂ ನಾವು ಹೇಳಬೇಕಂದ್ರೆ ನಾವು ಅದನ್ನ ಮುಟ್ಟಿ ಸೆಗ್ರಿಗೇಷನ್ ಮಾಡಿ ರೀಸೈಕ್ಲಿಂಗ್ಗೆ 7 ಬಾರಿ ರೀಸೈಕ್ಲಿಂಗ್ ಮಾಡ್ಬೋದು, ಅದಕ್ಕೆ ಮೇಲೆ ಅಪ್ಸೈಕ್ಲಿಂಗ್ ಮಾಡ್ಬೋದು ಅನ್ನೋದೆಲ್ಲ ವಿಷಯ ನಮ್ಮಲ್ಲಿರುವಾಗ ನೀವು ಹೇಳ್ತಾರ ನಮಗೂ ಆ ಮೀಟಿಂಗಲ್ಲಿ ಕರೆದು ಒಬ್ಬರನ್ನ ಎಲ್ಲರನ್ನೂ ಕರೆಯೋದು ಬೇಕಿಲ್ಲ, ರೆಪ್ರೆಸೆಂಟೇಷನ್ ಇರಬೇಕು ಅಂತ ಕರೆದು ಆ ಮೀಟಿಂಗಲ್ಲಿ ನಮ್ಮದು ಒಂದು ಪ್ರಸ್ತಾವನೆ ತಗೊಂಡು ಸ್ಪಷ್ಟವಾಗಿ, ಯಾಕಂದರೆ ನಮಗೂ ಅರ್ಥ ಆಗಬೇಕಲ್ವಾ. ಇವಾಗ ನಾವು ನೀವಿಷ್ಟು ನೀಟಾಗಿ ಹೇಳಿದ್ರೆ ನಮ್ಮ ಬೆಂಗಳೂರು ಜನಗಳು ನಾವು ಇರುವಾಗ ಔಟ್ಸೈಡಿಂದ ಬಂದು ನೀವು ಡಿಸೈಡ್ ಮಾಡೋದು ತುಂಬಾ ರಾಂಗ್ ಅನಿಸುತ್ತೆ. ಯಾಕಂದರೆ ನಾವೂ ಇಲ್ಲಿದ್ದೀವಿ 42 ವರ್ಷ ಅಂದರೆ ನನಗೇನು ಸಾಮಾನ್ಯ ವರ್ಷಗಳು ಕಳೆದೋಗಿಲ್ಲ ಆ ಥರ. ಸೊ ಇವತ್ತು ನಮ್ಮ ಒಂದು ಬೆಂಗಳೂರಲ್ಲಿ ನಮ್ಮ ಕಸದ ಬಗ್ಗೆ ಏನೇ ಒಂದು ಮಾಹಿತಿ ತೊಗೊಂಡ್ರೆ ನೀವು ಯಾವ ಥರ ಕಾಂಟ್ಯಾಕ್ಟ್ ಅವ್ರನ್ನ ಪ್ರೋತ್ಸಾಹ ನೀಡ್ತಿರೋ ಅದೇ ಥರ ನಮ್ಮ ಒಂದು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್, ವೇಸ್ಟ್ ಸ್ಪೀಕರ್ಸ್, ತ್ಯಾಜ್ಯ ಶ್ರಮಿಕರಿಗೂ ಸೇರಿಸ್ಕೊಂಡು ಮಾಡಿದ್ರೆ ಅದರಲ್ಲೂ ನಮಗೂ ಏನೋ ಒಂದು ಸೊಲ್ಯೂಷನ್ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಆಲ್ ದ ಬೆಸ್ಟ್. ನಿಮಗೆ ಮಾತ್ರ ಅಲ್ಲ, ನಮಗೂ ಕೂಡ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಬೇಗ ಎಲೆಕ್ಷನ್ಸ್ ಆಗಲಿ ಆ್ಯಂಡ್ ಸಿನ್ಸಿಯರ್ ಆಗಿರೋಂತಹ ಕೌನ್ಸಿಲರ್ಸ್ ಬರಲಿ. ಆ ಕೌನ್ಸಿಲರ್ಸ್ ಇದ್ರಲ್ಲೂ ಕೂಡ ವಿಮೆನ್ಸ್ ಕೋಟ, ಆ ಕೋಟ, ಈ ಕೋಟ ಅಂತ ಯಾರೋ ಗೆಲ್ತಾರೆ, ಯಾರೋ ಕೆಲಸ ಮಾಡುವಂಥ ಪರಿಸ್ಥಿತಿ ಬರದೇ ಇರಲಿ. Okay. Thank you. Okay. Thank you so much. Thank you. ಥ್ಯಾಂಕ್ ಯು.